ಏನ್ ನಿಮ್ ಮನೆ ತಂದು ಕೊಡ್ತೀರಾ? ನಿಮ್ಗೆ ಎಷ್ಟು ಸಲ ಫೋನ್ ಮಾಡ್ಬೇಕು? ನೀವ್ ಏನ್ ಮಾಡಿದ್ರಿ? ಫೋನ್ ಮಾಡಿದ್ರೆ ಫೋನ್ ಎತ್ತಕಲ್ರಿ, ಹೇಳೋಬ್ಲಿಗೆ ಹಚ್ಚಿರಿ, ನೀವು ನಮಸ್ಕಾರ ಮಾಡ್ಬೇಕಾ ದೇವ್ರ? ನೀವು ಹುಡುಗರು ಏನ್ ಕಣ್ಣಿಗೆ ಕಾಣಕಲ್ಲ, ನೀವು ಅದೇ MLA MP ಮನೇಲಿ ಹೊಡೆ ಹೋದ್ರಿ ಪೈಲಟ್ ಕಂಕೆ ಅಂದ್ ಕೇಳ್ರಿ. ಈಗ ನಾನು ಬಂದಿನಿ ಇಲ್ಲಿ, ಈ ಮುಳ್ಳ ಹಚ್ಲಾಕ ಹೊಡೆ ಬಂದ್ರಿ ನೀವು. ನೀವು ಪತ್ತ ಇಲ್ಲ, ಒಬ್ರು ಪತ್ತಿಲ್ರಿ. ಸಂಬಳ ತಗೋ ಯಾರು? ಪರ್ಸೆಂಟೇಜ್ ತಿನ್ನೋರು ಯಾರು? ಲಂಚ ತಿನ್ನೋರು ಯಾರು? ಕಾಂಟ್ರಾಕ್ಟರ್ ಕರಿ. ನಾ ಮಾಡಿದ್ ಏನ್ ಮಾಡ್ರಿ ನೀವು? ಮಧ್ಯಾಹ್ನಕ್ಕೆ ಎಲ್ಲರೂ ಆದ್ಮೇಲೆ ಬರ್ತಾರ, ಕಮ್ಮಿ ಕಟ್ಟಿ ಹೊಡಿತಾರ, ತಿಳ್ಕೊಂಬಿಡ್ರಿ ನೀವು. 4 ವರ್ಷ ಆಯ್ತು, ಇನ್ನ ಏಸ್ ವರ್ಷ ಹೋತ, ಇನ್ನ ಏಸ್ ಮಂದಿ ಸಾಯ್ಬೇಕಾದ್ರೆ ಕಾಲ್ ಮುರ್ಕ ಇಲ್ಲೇ ಕುಂತು ಮಾಡ್ತೀವಿ ಅಂದ್ರೆ ನಾನ್ ಬಿಡ್ತೀನಿ. ಇಲ್ಲ PSI ಸಾಹೇಬ್ ನನ್ನ ಮ್ಯಾಗ ಅಪ್ಪಾರ ಆಗ್ಬೇಕಲ್ಲ, ನಿಮ್ಮ ಮ್ಯಾಗ ಅವು. ನಿಮ್ಗೆ ಇವತ್ತು ನಾನು ಅವಕಾಶ ಕೊಟ್ಟಿನಿಲ್ಲ, ನಾಳೆಗೆ ಅಲ್ಲಿ ಜಾಲಿ ಮುಳ್ಳು ರೆಡಿ ನಿಂತು. ಹ್ಞೂ ಅಂದ್ರಿ, ಕಳಕಳಿ ನಾವು ಬಡತಂದ ಹುಟ್ಟಿವಿ. 1 ಕೋಟಿ 15 ಲಕ್ಷ ಮಂಜೂರಾಗಿದೆ. ಅಲ್ಲ ಆತ ಫೋನ್ ಎತ್ತತಾನ, ಜಿಲ್ಲಾ ಪಂಚಾಯತ್ CO ಫೋನ್ ಎತ್ತತಾನ, ನೀವು ಇಲ್ಲಿಂದ ತಗಲಂಗಿಲ್ಲ. ಎದಕ್ ಮೀಟಿಂಗ್ ಅದು? ಯಾರ ಸಲ ಮೀಟಿಂಗ್? ಫೈಲ್ ಸೈನ್ ಮಾಡೋದಕ್ಕ? ನಿಮ್ಗೆ ಎಷ್ಟು ಸಲ ಫೋನ್ ಮಾಡ್ಬೇಕ್ರಿ? ನಿಮ್ಗೆ ಎಷ್ಟು ಸಲ ಫೋನ್ ಮಾಡ್ಬೇಕು? ನೀವ್ ಏನ್ ಮಾಡಿದ್ರಿ? 6 ತಿಂಗಳಾಯ್ತು, ಇನ್ನ ಕಾಲ ಇಲ್ಲೇನು ವರದಿ ಹೇಳ್ತೀರಿ? ಕಾಮಗಾರಿ ಚಾಲ್ತಲ್ಲಿದೆ. ಎಷ್ಟು ವರ್ಷ ಮಾಡ್ತೀರಿ ನೀವು? ಎಲ್ಲದ ಬರ್ರಿ ಸರ್, ನೀವು ಕತೆ ಹೇಳ್ಬೇಡ್ರಿ. 6 ತಿಂಗಳಲ್ಲ, ನೀನ ಈಗ ಮೋರೆ ನೀರ್ ಕುಡಿಬೇಕಾದ್ರು. ತುಂಬ್ಕೊಂಬರಿ, ಆ ಬಾಟ್ಲ ನೀರ್ ತುಂಬ್ಕೊಂಬರಿ. ಈಗ ನೀವು ಹಂಗ ಮಾತಾಡ್ಬೇಡ್ರಿ. ನಮ್ಗೆ ನೋದ ಒಂದ್ ಫೋನ್ ಮಾಡಿದ್ರೆ ಫೋನ್ ಎತ್ತಕಲ್ರಿ, AW ಹಚ್ಚಿರಿ, AW CO ಫೋನ್ ಹಚ್ಚಿರಿ. ನಾನು ಮಾತಾಡಲ್ಲ. ಏನ್ ನೀವು ನಮಸ್ಕಾರ ಮಾಡ್ಬೇಕಾ ದೇವ್ರ? ನೀವು ದೇವ್ರೇನ್ರಿ? ನೀವು ದೇವ್ರೇನ್ರಿ? ನೀವು ಟ್ಯಾಪ್ ಕೂಡ್ಸಿಲ್ಲ ಕೂಡ್ಸಿಲ್ಲ ಅಂತ ಆಗ್ಯಾದ ಕೆಲಸ ಅಂತ ಕೇಳಿದ್ರಿ. ನೀವು ನಂದು ಕೇಳ್ರಿ. ಈಗ ನಾನು ಬಂದಿನಿ ಇಲ್ಲಿ, ಈ ಮುಳ್ಳ ಹಚ್ಲಾಕ ಹೊಡೆ ಬಂದ್ರಿ. ನೀವು ಪತ್ತ ಇಲ್ಲ, ಒಬ್ರು ಪತ್ತಿಲ್ರಿ. ಸಂಬಳ ತಗೋ ಯಾರು? ಪರ್ಸೆಂಟೇಜ್ ತಿನ್ನೋರು ಯಾರು? ಲಂಚ ತಿನ್ನೋರು ಯಾರು? ನಾನು ಗಾಡಿ ಪೆಟ್ರೋಲ್ ಹಾಕೊಂಡ್ ಬರ್ತೀನಿ, ಜನರು ಕಳ್ಕಳಿ. ಒಬ್ರು ಟಿವಿ ಬಂದು ಪೇಪರ್ 5 ರೂಪಾಯಿ ಕೊಟ್ಟು ಪೇಪರ್ ನಾಚಿಕೆ ಆಗ್ಬೇಕು ನೀವು. ಏನ್ ಕರೆಕ್ಟ್? ನಾನು ಅಂದೇ ಕರೆಕ್ಟ್. ನನ್ನ ಮೇಲೆ ಕೇಸ್ ಹಾಕ್ರಿ, ಹೋಗಿ. ಈಗ ಇಲ್ಲಿ ನೋಡ್ರಿ, ಕಾಂಟ್ರಾಕ್ಟರ್ ಸಬ್ ಕಾಂಟ್ರಾಕ್ಟರ್ ಸರ್, ಸಬ್ ಕಾಂಟ್ರಾಕ್ಟರ್ ಯಾಕೆ ಕೊಡ್ತೀರಿ ನೀವು? ಕಾಂಟ್ರಾಕ್ಟರ್ ಯಾರು ಕೇಳ್ರಿ, ಕಾಂಟ್ರಾಕ್ಟರ್ ಕರೀಲಿ. ಆನಂದ್ ಮತ್ತೆ ಒಂದಿನ ಬಂದನ ಯಾಕ ನಿಮ್ಗೆ ಸ್ವಲ್ಪ ಶಂಕರ ಅಲ್ಲ ಬಂದು ಅವ್ರ ಕೆಲಸ ಇಲ್ಲ, ನೆನ್ಪಿಟ್ಕರಿ ನೀವು. PSI ಇಲ್ಲಿ ಬರೋಣ ನೋಡ್ರಿ, PSI ಇರೋದ್ ಕೆಲಸ, ಅವ್ರ ಕೆಲಸ 108 ಬಂದೋಬಸ್ತ್ ಸೇರಿದಂತೆ ಸಾಕಷ್ಟು ಎಲ್ಲಿ ಪ್ರಕರಣ ಆತೋ ಅವೇ ಮೇಂಟೈನ್ ಮಾಡೋ. ಕುರಿ ಕಳವು, ದನ ಕಳವು ಮಾಡ್ಲಾಕತ್ತಾರ ದರಿದ್ರ ಸುಳ ಮಕ್ಳು. ಎಲ್ಲಿ ಬಂತಾರೆ ಬದುಕದನ್ನ ಬಿಟ್ಟು ರೈತರು ಮನೆಯಾಗ ಆಕಳು ಕಟ್ಲಾಕ, ಕುರಿ ಕಟ್ಟರ ಕಳ್ಳಾಕ ರಾತ್ರಿ ನಿಧಿ ಮಾಡ್ಲಾರ್ದಾಗದ ಅದು ಮಾಡ್ಲಾಕೆ ಅವ್ರೆ ಅದ್ರಾಗೆ ಮಸ್ತ್ ಬೀಜ ಆಗ್ಯದ. ಅವ್ರ ಕೆಲಸ ಅಲ್ಲ, 3 ದಿವಸ ಆಯ್ತು ತಿರುಗಾಡ್ಲಾಕತ್ತಾರ. ಮತ್ತು ನನಗೆ ನಿರಂತರ ಸಂಪರ್ಕ ಇರ. ಇವತ್ತು SP ಸಾಹೇಬ್ರು ಪೊಲೀಸ್ ವರಿಷ್ಠ ಅಧಿಕಾರಿಗಳು ನನಗೆ ವಾಟ್ಸಪ್ ಆಗಿ ಕಂಪ್ಲೀಟ್ ಮಾಹಿತಿ ಹಾಕಿರಿ. ಈ ಮಾಹಿತಿ ಯಾರು ಕೊಟ್ಟಿಲ್ಲ? ಇವರು ಗ್ರಾಮ ಪಂಚಾಯತ್ PDO ಕೊಟ್ಟಿಲ್ಲ, ವಾಟರ್ ಸಪ್ಲೈ ಇದ್ರು ಕೊಟ್ಟಿಲ್ಲ, ಕಾಂಟ್ಯಾಕ್ಟ್ ಕೊಟ್ಟಿಲ್ಲ. ಇವ್ರಿಗೆ ದಿನ ಫೋನ್ ಮಾಡ್ಲಿಕ್ಕೆ ಕತೆ ಬಿಡಿವ ನಾವು. ಸರ್ ಫೋನ್ ಮಾಡ್ತಾರೆ, ಹಂಗೆ ಆಗ್ಯ ನೋಡ್ರಿ, ಹಿಂಗೆ ನಾಳೆಗೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ ಅಂದ್ರೆ ನೀನೇ ನಾಳೆಗೆ ತಾಂಡಕ್ಕೆ ಹೋಗಿನ. ಆ PDO ಹೆಣ್ಮಗಳಾಡ್ರಿ, ಮುಂಜಾನೆ ಅಂಗಡಿ ತೆರೆಸ್ಕೇಸಿ ಮಕ್ಳಿಗೆ ಅಡಿಗೆ ಮಾಡಿ ಸಾಯಿಗೆ ಹಾಕೇಸಿ ಅಂಗಡಿ ತೆರೆಸ್ಕೇಸಿ ಕೀಲಿ ತೆರೆಸ್ಕೇಸಿ ಮೋಟ್ರ್ ಗಾಡಿ ಹಾಕೊಂಬಂದು ಇಳಿಸ್ಕೇಸಿ ಕೊಟ್ಟೋದ್ರು ತಾಂಡದ ನಿವಾಸಿಗೆ ಕುಡಿಸಿದ್ರು. ಆ ಹೆಣ್ಮಗಳ್ರಿ, ನಿಮ್ಗೆ ಗಂಡಸು ಮಕ್ಳು ಇದ್ರಿ, ನೀವು ಬಿಸಿಲೇರು ನೀರು ಕುಡಿತೀರಿ, AC ರೂಮ್ನಾಗ ಕುಂದಿರ್ತೀರಿ. ನಿಮ್ಗೆಲ್ಲ ಸರ್ಕಾರ ಎಲ್ಲ ಸವಲತ್ತು ಕೊಟ್ಟದ. ಸಬ್ ಕಾಂಟ್ರಾಕ್ಟರ್ ಹೋಗಿ ನಾವು ಸೌದಾಗರ ತಾಂಡದಾಗ ಆ ಸಬ್ ಕಾಂಟ್ರಾಕ್ಟ್ ಕೊಟ್ಟರೆ ಪೇಮೆಂಟ್ ಆಗಲಿ ಫಸ್ಟ್ ಪಾರ್ಟಿ ಕೊಟ್ಟಂತ ತೊಗೊಂಡು ಹೊಡೋಗ್ಬಿಟ್ಟು ನಾವು ವೈಕಲ್ಕತ್ತಾನ. ಯಾಕೆ ಸಬ್ ಕಾಂಟ್ರಾಕ್ಟ್ ಕೊಡ್ತೀರಿ? ಅದೇ ಕಳಪೆ ಆಗ್ಲಕತ್ತ. ನಾವು ಫಸ್ಟ್ ಪಾರ್ಟಿ ಅವರೇ ಮಾಡಲಿ. ಅವ್ರು ಬೇಕಾದ್ರೆ ಸೂಪರ್ವೈಸರ್ ಇರಲಿ, ಅವ್ರಿಂದ ಇದ್ರೆ ಅಣಮತ್ತ ತಮ್ಮ ಮಾಡಿರಿ. ನಂದೆಲ್ಲ ಶಾಪುರ ತಾಲೂಕಿನಾಗ ಬೀರ್ನೂರಾಗ 50 ಮಂದಿ ಆಸ್ಪತ್ರೆಗೆ ಇದ್ರು. ಇದ್ರಲ್ಲಿ ಇಲ್ಲಿ ಯಾರು MLA ಮಿನಿಸ್ಟ್ರು MLA DC ಮಕ್ಳು ಇರಲಿಲ್ಲ ದವಾಖಾನೆಗಲ್ಲಿ. ಅಡುಬಡವ್ರ ಮಕ್ಳು ದಿನ ದುಡ್ಲಾಕ ಹೊಲ್ಕೋತಾವ, ಅವ್ರು ಬರೋದಾಗ ಆಗ್ಬಾರ್ದಂತ ನಂದೊಂದು ಕಳಕಳಿ ಅದ ಅಷ್ಟೇ. ಇದ್ರಾಗ ಯಾರ್ಯಾರು ತಿನ್ನೋರು ಪೈಪ್ಲೈನ್ ಮಾಡ್ಲಾರ ಎತ್ಕೊಂಡು ತಿಂದವು ನನ್ನ ಬಳಿ ಬಿಲ್ ತೊಗೊಂಡಿ ನಾನು. ಇಂಥವೆಲ್ಲ ಆಗಬಾರ್ದು. ಅದ್ರ ಸಲಗಿ ಇದೇನು ಮಾಡ್ತೀರಿ ಈಗೇನತ್ತ ಇದು ಅದು ಚಾಲು ಆಗತನ ಆಗಲ್ಲ ಅಂದ್ರೆ ಐತಿರಲ್ಲ ನಾನು ಜನರ ಮಾತು ಮೀರಿಲ್ಲ. ನಾನು ಅವರೇ ಇಂಪಾರ್ಟೆಂಟ್. ನೀವೇನು ಇವತ್ತಿರ್ತೀರಿ ಟ್ರಾನ್ಸ್ಫರ್ ಹೋಗ್ತೀರಿ, ಅವ್ರು ಸತ್ರ ಇಲ್ಲೇ ಸಾಯ್ತಾರೆ, ನಾ ಸತ್ರ ಮುದ್ದಣಿಗೆ ಹೋಗ್ತಾರ. ನಿಮ್ದು ಹೇಳ್ರಿ ಆ ಟೈಕ್ ಇದು ಯಾವಾಗ ಚಾಲು ಮಾಡ್ತೀರಿ? ಈಗ 6 ತಿಂಗಳಾಯ್ತು, ನಾವು ಬಂದು ಜನವರಿಗೆ ಬಂದೋಗಿ ಚಾಲು ಆಗ್ಯದ. ನಾವು 6 ತಿಂಗಳ ಹಿಂದ್ಗಡೆ ಸ್ಟ್ರೈಕ್ ಮಾಡಿದ್ಮೇಲೆ ನಾವು ಈ ಟ್ಯಾಂಕಿಗೆ 1 ಕಿಲೋಮೀಟರ್ ಪೈಪ್ ಲೈನ್ ಮಾಡಿ ಆಲ್ರೆಡಿ ನೀರು ಅದಕ್ಕೆ 3 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಮಾಡಿಸಿ ನಾನು CO ಹೇಳಿ, ನೀವು ಮಾಡಿಸಿಲ್ಲ, ನಾವು ಮಾಡಿಸಿನಿ.
ನೀವಲ್ಲ ನಾನು ಬಡವ್ರ ಸಲಗ ಮಾಡಿಸಿನಿ ಸರ್ ನೀವೇ ನೀವೇನ್ ಮಾಡಿಲ್ಲ ಅದನ್ನ ನೀವೆಲ್ಲ ಸುಳ್ಳು ರಿಪೋರ್ಟ್ ಕೊಡ್ತೀರಿ ಶಿವಾಗ ಕುಂದ್ರಿಸಿ ಎಷ್ಟು ದಿನ ಆಗ್ಯದ? ಎಷ್ಟೇ ನಿಮ್ ಖಾತೆ ನಂಬರ್ ಕೊಡು. ನಿಮ್ ಖಾತೆ ನಂಬರ್ ಕೊಡು. ಫೋನ್ ಹಚ್ಚಿ ನಾ ಅವ್ರಿಗೆ ಏನ್ ಗುರುತಿದ್ರ ಬಗ್ಗೆ ಜಾಸ್ತಿ ಇಲ್ಲ ಅವರು ಮತ್ತೆ ಯಾಕೆ ಪಗಾರ ತಗೊಳಕ್ ಈಗ ಡಬಲ್ ಈಗ ಹಚ್ಚಿರಿ ಡಬಲ್ ಈಗ ಹಚ್ಚಿರಿ ಸಂಬಳ ತಗೊಂತಾನಿಲ್ಲ ಹಚ್ಚಿರಿ ಮೇಲಧಿಕಾರ ಬರೀ ಚೆಕ್ ಸೈನ್ ಮಾಡಕ ಪ್ರೆಸಿಡೆಂಟ್ ಈಗ ಫೋನ್ ಹಚ್ಚಿರಿ ಅದು ಫೋನ್ ಹಚ್ಚಿರಿ ಬಾರ್ ಅಂತ ಹೇಳ್ರಿ ನಾವ್ ಅಲ್ಲಿ ಬರ್ತೀವಿ ಈಗ ಕಿಲಾನ್ಕರ್ ಬಾರ್ ಅಂತ ಹೇಳ್ರಿ ರೆಡಿ ಆಗ್ರು ಹಚ್ಚಿರಿ ಅವರು ಎಲ್ಲಿ ಸ್ವಲ್ಪ ತಡೆಯೋಣ ನಿನಗ್ ನಾ ಸಪೋರ್ಟ್ ಮಾಡ್ತೀನಿ ನಿಮ್ ಜೊತೆಗೆ ನಾ ಇರ್ತೀನಿ ನಾ ಎಲ್ಲರ ಜೊತೆಗೆ ಇರ್ತೀನಿ ಕೆಟ್ಟದ್ ಬೇಡ ತಪ್ಪು ಮಾಡಿದ್ರೆ ಯಾರು ಇರ್ಲಿ ಇಷ್ಟೈತಿ ಸಸ್ಪೆಂಡ್ ಆಗ್ಬೇಕು 6 ತಿಂಗಳು ಬೇಕನ್ರಿ ನಾವು ನೀರಿಲ್ಲ ಸೈತಾನ ಮನುಷ್ಯ ಗೊತ್ತಾಯ್ತಾ ಈಗ ಆಯ್ತು ನೀವು ಒಂದ್ ನಿಮಿಷ ಡಬಲ್ ಈಗ ನಂಬರ್ ಹಚ್ಚಿರಿ ಡಬಲ್ ಈಗ ಫೋನ್ ಹಚ್ಚಿ ಸ್ಪೀಕರ್ ಇಡ್ರಿ ಏನಾಯ್ತು ಅಕ್ಕಿ ಗೊತ್ತಿಲ್ಲ ಅಕ್ಕಿ ಗೊತ್ತಿಲ್ಲ ಪೋಸ್ಟ್ ಹಾಕ್ಬೇಕ್ರಿ ಅವ್ರಿಗೆ ಏನಿಲ್ಲ ಅವ್ರು ಬರ್ಬೇಕು ಅವ್ರು ಬಂದ್ರೆ ನಿಮ್ಗೆ ಆಕ್ಷನ್ ತಗೊಳಕ್ ಬರ್ತದ ಬರವಲ್ಲ ಇದು ಇಲ್ಲಣ್ಣ ಇಲ್ಲೋಡ್ರಿ ಇಲ್ಲೋಡ್ಗ ತಾಲೂಕ್ ಪಂಚಾಯತ್ ಇಲ್ಲೋಡ್ರಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ ಈಗ ನಿಮ್ಗೆ ಗೌರವ ಕೊಡ್ತೀರಿ ಒಂದ್ ನಿಮಿಷ ರೀ ನಿಮ್ದು ಹೇಳ್ಬೇಡ್ರಿ ನಿಮ್ ಕತೆ ಏನ್ ಹೇಳ್ತೀರಿ ಫೋನ್ ಮಾಡಿದ್ರೆ ಬೈತಾನಂತ್ರಿ ಏನ್ ಹೋಳಿ ತುಪ್ಪ ಉಣಿಸ್ಬೇಕ ನೀನ ಜನ ದಾಟ್ರ ಅಂತ ನೀವು ಇಲ್ಲಿ ಉಳಿದ್ರಿ 8 ವರ್ಷ ಆಯ್ತು ನೀವು ಎಲ್ಲ ಕಂಬ ಕಟ್ಟಿ ಹೊಡಿತಾರ ತಿಳ್ಕೊಂಬಿಡ್ರಿ ನೀವು ಕುಡಿ ನೀರು ಕೊಡ್ಲಕ್ ಏನಾತ್ರಿ ಏನ್ ನಿಮ್ ಮನೆ ತಂದು ಕೊಡ್ತೀರ ಮನೆ ತಂದು ಕೊಡಿ ಎಷ್ಟು ಅಮೌಂಟ್ ಆಗಿದೆ ಹೇಳ್ರಿ ಅದು ಎಷ್ಟು ಅಮೌಂಟ್ ಎಷ್ಟಾಗಿದೆ ಹೇಳ್ರಿ ಇದು ಓಚಿಟ್ಟಿದ ಅಮೌಂಟ್ ಎಷ್ಟು ಟೋಟಲ್ ಎಷ್ಟು ಲಕ್ಷ ಗೊತ್ತಾಗ್ಬೇಕು ಅವ್ರಿಗೆ ಜನಕ್ಕೆ ಗೊತ್ತಿಲ್ಲ ಎಷ್ಟು ಲಕ್ಷ ಅದ್ರದ್ದು ಯಾವ್ದು ಎಷ್ಟು ಲಕ್ಷ ಇದ್ರದ್ರಿ ಜೆಜಮ್ದು ಎಷ್ಟ ನೀವು ತಡ್ರಿ ಜೆಜಮ್ದು ಅಮೌಂಟ್ ಎಷ್ಟು ನನ್ಗೆ ವರದಿ ಅದು ನೀವ್ ಹೇಳ್ರಿ ಎಷ್ಟು ಅಮೌಂಟ್ ಅದು ಹೇಳ್ರಿ ಗೊತ್ತಾಗಬೇಕಲ್ಲ ಈ ಜನಗಳಿಗೆ ದಾಟು ಬಂದೆ ಎಸ್ಟಿಮೇಟ್ ಕಾಸ್ಟ್ 94 ಲ್ಯಾಕ್ 94 ಲಕ್ಷ ಇಲ್ಲಿ ಎಷ್ಟು ವರ್ಷ ಐತ್ರಿ ಯಾವಾಗ ಅಪ್ರೂವಲ್ ಆಗ್ಯದ ಅಪ್ರೂವಲ್ ಯಾವಾಗ ಐತ್ರಿ ಅಗ್ರಿಮೆಂಟ್ ಕಾಪಿ ಅವು ಬ್ಯಾಡ ಅದು ಅಗ್ರಿಮೆಂಟ್ ಬೇಕಲ್ಲ ನಿಮ್ಗೆ ಅಪ್ರೂವಲ್ ಆಗಿದೆ ಯಾವಾಗ ಇದೆ ಯಾವಾಗ ಮುಗಿಬೇಕಂತ ನಿಮ್ದು ಅದ ಅದು ಹೇಳ್ರಿ ಅದನ್ನು ಬೇಕಲ್ಲ ನಮಗೀಗ ಜನಸಾಮಾನ್ಯರು ಗೊತ್ತಾಗ್ಲಿಲ್ಲ ನಮ್ಗೆ ಗೊತ್ತಿಲ್ಲ ಅನ್ನೋದಕ್ಕೆ ಅವ್ರನ್ನ ದುರುಪಯೋಗ ಮಾಡ್ಕೋಬಾರ್ದು ನಾವು ಆಯ್ತು ಯಾವಾಗ ಆಗಿದೆ ಹೇಳ್ರಲ್ಲ ನಿಮ್ಗೆ ಬಾಯ್ಪಟ್ಟಿರ್ಬೇಕಲ್ಲ ಕನ್ಸಲ್ಟ್ ಒಂದು ಸೆಕ್ಷನ್ ಆಫೀಸರ್ ಪೊಲೀಸ್ ಇಲಾಖೆಗೆ ಬರಲ್ಲ ಆದ್ರೂ ಪಾಪ ನಮ್ಗಿಂತ ಮೊದಲು ಬಂದಾರ ನಾವು ನನಗೆ ನಾಚಿಕೆ ಆಗ್ಲಾಗತ್ತದ ನೀವು ಮಾಡೋ ಕೆಲ್ಸಕ್ಕ ನಾವು ಹಿಂಗೆಲ್ಲ ಮಾತಾಡ್ತಿಲ್ಲ ಚಲೋ ಮಾಡಿದ್ರೆ ನಾ ಥ್ಯಾಂಕ್ಸ್ ಹೇಳ್ಬಿಡ್ತಿದ್ದೆ ನಾನು ಎಷ್ಟು ನೀವು ಇದು ಮುಗಿಯತಾನ ಬಿಡೋದಲ್ಲ ಅಂದ್ರೆ ಡಬಲಿ ಬರ್ಬೇಕಿಲ್ಲಿ ಅಲ್ಲೆಲ್ಲ ಅಮೌಂಟ್ ಎಷ್ಟು ಇದು ಎಷ್ಟು ಯಾವಾಗ ಆಗಿದೆ ಅಪ್ರೂವಲ್ ಯಾವಾಗ ಅಪ್ರೂವಲ್ ಹೇಳ್ರಿ ಅಪ್ರೂವಲ್ ಯಾವಾಗ 22 ಇದು ಟೆಕ್ನಿಕಲ್ ಸ್ಯಾಂಕ್ಷನ್ ಆಗಿರೋದು 22,022 ಆಗ್ಯಾದ ನೋಡ್ರಿ 26 ಏ ಬಾಬು 26 4 ವರ್ಷ ಆಯ್ತು ಇನ್ನ ಎಸ್ ವರ್ಷ ಹೋತ ಇನ್ನ ಎಸ್ ಮಂದಿ ಸಾಯ್ಬೇಕಾದಾಗ ನಾನು ಉಮೇಶ್ ಮುದ್ದಾಳ ಸತ್ಬೇಕು ಬರ್ತಾ ಮತ್ತೆ ಆಯ್ತು ಹೋಗ್ಲಿ ಆಯ್ತು ಈಗ ಎಲ್ಲಿ ಚಾಲು ಇಲ್ಲ ಎಡಿ ಸಾಹೇಬ್ರು ಬಂದಾರ PSI ಪಾಪ ಅವ್ರನ್ನ ಮಸ್ತಾಗಿ ಬಂದಾರ ನಾ ಅನಿವಾರ್ಯ ಅವ್ರಿಗೆ ನಮ್ಗೆ ಗೊತ್ತಿರ್ಲಾರ್ದಂಗೆ ಬಂದಾರ ಅವ್ರಿಗೆ ನಾ ಗೌರವ ಕೊಡ್ತೀನಿ ಕಾನೂನು ಎಲ್ಲರಿಗೂ ಒಂದೇನೆ ನಡ್ರಿ ತೋರಿಸಿ ಎಲ್ಲೆಲ್ಲಿ ಅದ ನಮ್ಗೆ ಅಪ್ಡೇಟ್ ಮಾಡಾಕ ಕಾಲ ಮೂರ್ಕ ಇಲ್ಲಿ ನೋಡ್ರಿ ಇಲ್ಲಿ ಕೇಳ್ರಿ ಅಣ್ಣ ಕಾಲ ಇಲ್ಲಿ ನೋಡ್ರಿ ಕೇಳ್ರಿ ಕೇಳ ಓಮ ಇಲ್ಲಿ ನೋಡ್ರಿ ಕಾಲ್ ಮೂರ್ಕ ಇಲ್ಲೇ ಕುಂತು ಮಾಡ್ತೀವಿ ಅಂದ್ರೆ ನಾನ್ ಬಿಡ್ತೀನಿ ಇಲ್ಲ ನಿಮ್ ಗಾಡಿಗಳಿಗೆ ಕಲ್ಲ ನಿಂದಿರ್ತೀನಿ ನನ್ ಮ್ಯಾಗ ಇಲ್ಲ ನೋಡಿ PSI ಸಾಹೇಬ್ ನನ್ ಮ್ಯಾಗ FR ಆಗ್ಬೇಕಲ್ಲ ನಿಮ್ ಮ್ಯಾಗ ಅವು ನಾನು ರೆಡಿ ನೋಡು ಜನರ ಮ್ಯಾಗ ಬೇಡ ಅವ್ರ ಸಲ ನಾನು ಜೈಲಿಗೆ ಹೋಗ್ಲಕ್ಕಂತ ಇದ್ದೀನಿ ಕೆಲಸ ಆಗ್ಬೇಕು ಬರ್ರಿ ಚಾಲು ಮಾಡೋಣ ಚಾಲು ಮಾಡೋಣ ಈ ತೊಟ್ಟಿ ಗಿಟ್ಟಿ ಎಲ್ಲ ತೋರಿಸ್ರಿ ಮುಂದೆ ನಿಂತ ಕೈಸಿ ಇನ್ನು ಕೆಲಸ ಬರ್ರಿ ಬರ್ರಿ ಇಲ್ಲಿ ನೋಡ್ರಿ ಅಣ್ಣ ಅಣ್ಣ ಇಲ್ಲಿ ನೋಡ್ರಿ ಈ ಸೀಪೇಜ್ ಆಗಿ ನೀರು ಈ ಪೈಪ್ ಲೈನ್ ಹೋದ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಅಣ್ಣ ಇಲ್ಲಿ ಬಾಣ ಇಲ್ಲಿ ನೋಡ್ರಿ ಇದು ಸೀಪೇಜ್ ಆಗಿ ಏನಾಯ್ತು ಅಂದ್ರೆ ಕಾಲ್ರ ಇದಕ್ಕೆ ಬರ್ತಾ ಟೈಫಾಯ್ಡ್ ಮಲೇರಿಯಾ ಇದಕ್ಕೆ ಬರ್ತದೆ ಸರ್ ಎಲ್ಲ ನಳಗಳು ಕುಡಿಸಿ GPS ಫೋಟೋ ತಗೊಂಡ್ರ ಫಸ್ಟ್ ಯಾರು ಮಾಡ್ರ ಅವ್ರು ತಗೊಂಡ್ರ ಸರ್ ಅವ್ರ ಬಿಲ್ಲಿಗೆ ಏನು ಸರ್ ಹಿಂಗಂದ್ರೆ ನಾ ಏನು ಹೇಳೋದು ಫಸ್ಟ್ ಫೋನ್ ಮಾಡಿದ್ರೆ ಅದು ಒಂದು ಕೇಬಲ್ ನೋಡ್ರಿ ನೋಡ್ರಿ ಕಟ್ಟಿಗೆ ಹೋಗ್ಲಾಗತ್ತೆ ಇನ್ನೂ ಉದ್ಘಾಟನೆ ಆಗಿಲ್ಲ ನೋಡ್ರಿ 7-8 ವರ್ಷ ಮೊದಲು ಆಗಿರ್ಬೋದು ಆಗಿರ್ಬೋದಲ್ಲ ನೀವು ಚಾರ್ಜ್ ತಗೊಂಡ್ಮೇಲೆ ಜವಾಬ್ದಾರಿ ನೀವೇ ಮಾಡ್ಸಿನ್ರಿ ನೀರು ಯಾವಾಗ ಎಷ್ಟ್ ದಿವಸ ಚಾಲು ನಾನ್ಗ ಹಂಗ ಮಾತಾಡ್ಬೇಡ್ರಿ ಆಗಿರ್ಬೋದು ಕೇಳ್ರಿ ಹೆಂಗ್ ಮಾತಾಡ್ತೀರಿ ನೀವು ಒಬ್ಬರು ಇಂಜಿನಿಯರ್ ಏನೋ ನಕಲ್ ಮಾಡಿ ಪಾಸ್ ಆಗಿರೇನ ನಾನೇನ್ ಹೇಳ್ತೀನಿ ಯಾವಾಗ ಆಗಿತ್ತಂತ ದಾಖಲಾತಿ ನಿಂಬಲ್ಲಿ ಇರ್ತದ ನಾನು ಆಗಿದ್ದು ನಾ ಟ್ರಾನ್ಸ್ಫರ್ ಆಗೋದ್ರೆ ನಾನು ನಿಮಗೆ ಚಾರ್ಜ್ ಕೊಟ್ಟದ್ ನಾನು ಕೊಡ್ತಾನ ಅದ್ ನೋಡಿ ಕಲರ್ ಯಾವಾಗ ಸರ್ PSI ಸಾಹೇಬ್ ನೀವು ನೋಡ್ರಿ ಸರ್ ಕಲರ್ ಹೋಗಿ ಇನ್ನೂ ಚಾಲು ಇಲ್ಲ ಆ ಮೊನ್ನೆ ಬಂದು ನಾವು ಮಳೆ ಹೊಡೆದ ಮ್ಯಾಕ್ ಮಾಡ್ರಿ ಕನೆಕ್ಷನ್ ಅದಕ್ಕೆ 3 ಲಕ್ಷ ರೂಪಾಯಿ ರೀ CO ಕೇಸಿ ಸ್ಪೆಷಲ್ ಅಮೌಂಟ್ ಹಾಕ್ಸಿ ನಾ ಮಾಡಿದ್ದೀನಿ ಏನ್ ಮಾಡ್ರಿ ನೀವು ಬಡವ್ರು ಸಹ ನಾವು ಮಾಡೀನಿ ಮತ್ತೆ ಅದ್ರ ಪರ್ಸೆಂಟ್ ಹೊಡ್ಯಾರ ನೀವು ನಾವು ಮಾಡ್ತೀವಿ ಒಂದ್ ದಿವ್ಸ ಕೆಲಸ ಅಲ್ಲ ಅದು 6 ತಿಂಗಳಾಯ್ತು AW ವೈಕಂತ ನಿಮ್ಯಾಗ ಸಾಕೈತ್ರಿ ಫೋನ್ ಮಾಡಿ ನೀವು ಮನ್ಸು ಬಂದಂಗ ಮಾಡ್ರ ಅಂತ ಮನ್ಸು ಬಂದಂಗ ಮಾಡಿ ನೀವು ಹೊಲ ನಿಮ್ಮ ಹೊಲ ಗಳೆ ಹೊಡೆ ಬರ್ತೀಯ
ಬಡವ್ರು ಏನ್ ಕಣ್ಣಾಗ ಕಾಣಕಲಿವ ಅದೇ MLA MP ಮನೆ ಹೊಡೆ ಹೋದ್ರಿ ಪೈಲ್ ಹಿಡ್ಕೊಂಡ್ ಕೇಸ್ ಹಾ ಅವ್ರ ಮನೆ ಮುಂದೆ ಕುಂದಿರ್ತಾರಲ್ಲಿ ಗೇಟಿಗೆ ಅವ್ರಿಗೆ ಜೀವ ನೋಡ ನಮ್ಲಿಂತ ಅವ್ರಿ ಅವ್ರಲಿಂದ ನಾವಲ್ಲ ಊರಲ್ಲಿ ಏನ್ ಸಂಜೆ ಕಡೆಗೆ ನಾಳೆಗೆ ಎಲ್ಲ ಮಳಿನೇ ಬಂದ್ರೆ ಹೊಲ್ದಾಗ ಕಾಲ್ ನಿಂದ್ರೋದು ನಿಮ್ದು ಹೊಲಕ್ ಮನ್ಸಿಲ್ಲ ಒಂದ್ ಕಡೆಗೆ ಅಮ್ಮನ ಬಳಿ ಕುಂತು ಉದ್ದ ಕಡೆ ಪೂಜೆ ಮಾಡಿದ್ರೆ ನೀವೇನ್ ನಿರ್ಣಯ ತಗೊಂಡ್ರೆ ನೀವೇ ಸುಪ್ರೀಂ ನೀವೇ ಜಡ್ಜ್ ಅದಕ್ಕ ಇವರೆಲ್ಲ ಇವತ್ತು ಓತಾರ ನಾಳೆಗೆ ಈಗ ನೀವು ಚಲೋ ಕಂಪ್ಲೇಂಟ್ ಮಾಡಿ ಸಸ್ಪೆಂಡ್ ಆದ್ರೆ ಓತಾರ ಇನ್ನೊಬ್ರು ಬರ್ತಾರೆ ಅವ್ರಲ್ಲಿ ನೀವು ಸತ್ರ ನಮ್ಗೆ ಹಣ ಎಲ್ಲಿ ಇಡ್ಬೇಕು ನಮ್ಗೆ ಅದಕ್ಕೆ ನೀವು ನಿರ್ಧಾರ ತಗೋರಿ ನಿಮ್ ಜೊತೆಗೆ ಇರ್ತೀನಿ ನಾನು ಅದೆಲ್ಲ ಮಾಡಮಂತ ಆಮೇಲೆ ಇದು ಆಗ್ಬಾರ್ದು ನಮ್ಗೆ ತಪ್ಪು ನಮ್ಗೆ ಸರಿ ಅಂದ್ರೆ ಏನ್ರಿ ಒಂದು 6 ತಿಂಗಳ ನಾವು ಕತ್ತಿ ಬಿಟ್ಟಿವ ನಾನು ಪೆಟ್ರೋಲ್ ಹಾಕಿ ತಿರ್ಗಾಡಕ್ಕೆ ನಮ್ಗೇನು ಅವ್ರಂಗೇನು ಪಗಾರ ಬರ್ತದೆ ನಮ್ಗೆ ಏನು ಲಂಚ ಬರ್ತದ ಪರ್ಸೆಂಟೇಜ್ ಬರ್ತದ ಕೈಲಿಂದ ಆಯ್ಕೊಂಡು ನಾನು ಏನೋ ಪಾಪ ಬಡವ್ರು ಅನುಕೂಲ ಆಗಲಿ ಅಂತ ಹೇಳಿ ಪಾಪ ಅಂದು ಇರಲಿಲ್ಲ ಅಂದ್ರೆ ಅದಕ್ಕೆ ಬೆನ್ನತ್ತಿನ ಅಷ್ಟೇ ಇದ್ರಾಗ ನಯ ಪೈಸೆ ಯಾವ್ದೊಂದು ಚಾಲೆಂಜ್ ಮಾಡಿ ನಾನು ಬೇರೆ ಸಂಘಟನೆಗಳು ಅವ್ರು ಬಿಡ್ಕಾರ್ದ ಅವ್ರು ನಾಯಿಗೆ ಹಾಕಿ ಬಿಸ್ಕೆಟ್ ಹಾಕಿ ಕುಂದಿಸ್ತಾರೆ ಅವ್ರು ಬರೀ ಇದೆ ತಂದ ಈಗ ನಾನು 4 ಕೆಲ್ಸಕ್ಕೆ ಹೋಗ್ತೀನಿ ಹಳ್ಳಿಗೆ ಮತ್ತೆ ನೀವು 10 ಆದ್ರೂ ಬರಲ್ಲ ಪಾಪ PSI ನಮ್ಗಿಂತ ಬಿಫೋರೇ ಬಂದು ನಿಂತಾರ ಅವ್ರು ಮತ್ತೆ ಅವ್ರು ಸರ್ಕಾರ ಡ್ಯೂಟಿ ಮಾಡ್ತಾರಲ್ಲ ಅವ್ರ ಸೆಕ್ಷನ್ ಎಲ್ಲ ಪಾಪ ಇನ್ನು ಏನು ಮಾಡ್ಬೇಕು ಎಷ್ಟು ರೀ ಎಷ್ಟು ಸಾಹೇಬ್ರ ಮೆಸೇಜ್ ಹಾಕ್ಯಾರ ಇವ್ರು ಏನು ಇವೆಲ್ಲ ಬರ್ದು ಹಾಕ್ಯಾರ ನಮ್ಗೊಂದು ಹಾಕ್ಬೇಕ ಅಲ್ಲ ಸಬ್ ಅಂದ್ರೆ ಅವ್ರು ರೈತರನ್ನು ಅದು ಮಾಡಿದ್ರಂದ್ರೆ ಹೆಂಗ ಇಲ್ಲಿ ನೋಡ್ರಿ ಇಲ್ಲೇ ಆದಲ್ಲ ತೋಡ್ರಿ ಅಲ್ಲಿ ಬರ್ತಾನ ತೋರ್ಲಿ ಮತ್ತೆ ಅದನ್ನ ಯಾರು ಮಾಡ್ಬೇಕು 2002 ಅದು 4 ವರ್ಷ ಬೇಕಂತ ಏನ್ ಟ್ಯಾಂಕ್ ಮಣ್ಣು ಮಾಡಿ 6 ತಿಂಗಳದಾಗ ರೆಡಿ ಆಗ್ತದ ಇದು ಚಾಲು ಮಾಡಲ್ಲ ನೀರು ಚಾಲು ಮಾಡೋಣ ನೋಡಮ್ಮ ಚಾಲು ಮಾಡ್ರಿ ಅಣ್ಣ ಕೆಳಗೆ ಬರ್ರಿ ಕೆಳಗೆ ಮುಂದಿನ ನಳಗಳು ಬರ್ರಿ ನೋಡ್ರಿ ನೀವು ದಯವಿಟ್ಟು ಹೊರಗೆ ಹಾಕ್ರಿ ಬರ್ಕರಿ ಈಗ ಇಂಥವೆಲ್ಲ ಹೋಗಿ ನೀರು ನಾಳೆ ಬಂದ್ಮ್ಯಾಗ ಇವೇ ನೀರು ಹಿಂದಕ್ಕೆ ಹೋಗ್ತೈತಿ ಟೈಫಾಯ್ಡ್ ಹಾಕಿಸಿ ದವಾಖಾನೆ ಸಾಯ್ತಾರ ಬಡವ್ರು ಸಾಲ ಮಾಡ್ತಾರಿ ಇವ್ರು ಆರಾಮ್ ಇರ್ತಾರೆ AC ರೂಮ್ನ್ಯಾಗ ನೋಡ್ರಿ ನೋಡ್ರಿ ಒಂದ್ ನಿಮಿಷ ಇಷ್ಟಕ್ಕೆ ಆಯ್ತು ಇದು ಏನು ಮಧ್ಯಾಹ್ನಕ್ಕೆ ಎಲ್ಲರೂ ಆದ್ಮ್ಯಾಗ ಬರ್ತಾರ ಊರೆಲ್ಲ ಆದ್ಮ್ಯಾಗ ಊರ್ ಬಾಕ್ಲ ಹಾಕಿರಂತ ಇಲ್ಲಿ ಕಡೆ ಎಲ್ಲ ಬಂದೇವಲ್ಲ ಕಡೆ ಎಲ್ಲ ಬರ್ತಾರೆ ನಡಿ ನಡಿ ನೀವು ಮುಂದಾಗ್ರಪ್ಪ ನಡಿ ಆ ಕಡೆ ಬರ್ತೀನಿ ನಮ್ದು ಏನಂತ ಕಲ್ಸಿಗ ಹೋಗೋಣ ಅಲ್ಲಿ ಬರ್ರಿ ಸರ್ ಇಲ್ಲಿ ಬರ್ರಿ ಬಂದ್ರೆ ನಿಂತ್ಕೊಡ್ರಿ ಇಲ್ಲ ಈ ಎಲ್ಲಾರ ಅವ್ರು ಅಲ್ಲಿಂದ ಕಡೆ ಯಾಕೆ ಕೆಲಸ ಸ್ಟಾಪ್ ಐತ್ರಿ ಎಲ್ಲ ಕಡೆ ಇಷ್ಟಾಗ ಅರ್ಧ ನಾಳ ಒಂದ್ 30-40% ಬರ್ತದೆ ಉಳಿದ ನಾಳೆಲ್ಲ ಯಾಕೆ ಬರೋಲ್ಲ ಅಲ್ಲಲ್ಲ ತೋರಿಸ್ತಿದ್ರೆ ಇದೇ ಸಮಸ್ಯೆ ಏನಾಗಲ್ಲ ಫಿಲ್ಟರ್ ಮಾಡ್ಬೇಡ ಅಂತ ಹೇಳಿದ್ರೆ ಅಲ್ಲ ಮಾಡ್ಬೇಡ ಅಂತ ಒಂದ್ ಕಡೆ ಮಾಡಿದ್ಮೇಲೆ ಏರಿ ಪೂರ ಕ್ಲಿಯರ್ ಮಾಡ್ಬೇಕಲ್ಲ ಇದು ಕ್ಲಿಯರ್ ಆದ್ಮೇಲೆ ಅದಕ್ಕೆ ಇಡ್ಬೇಕು ಎಲ್ಲ ಬಿಟ್ರೆ ಮತ್ತೆ ಲೀಕ್ ಅದ ಮತ್ತೆ ಅಲ್ಲ ಏರಿ ಮುಗ್ದೈತೆ ಅಂದ್ರೆ ಈ ಓಣಿ ಮುಗ್ದೈತೆ ಹೆಂಗ್ ಮುಗ್ದಂಗ್ರಿ ಅಲ್ಲ ಇದು ಒಂದಲ್ಲ ಆ ಕಡೆ ಎಲ್ಲ ಸಮಸ್ಯೆ ಒಂದ್ ನಿಮಿಷ ಇಲ್ಲಿ ನೋಡ್ರಿ ಬಿಡೋದ್ ಬೇಡ್ರಿ ನಮ್ ನಾವೇ ಬಿಡ್ತೀನಿ ನಾವೇ ಮಾಡ್ತೀವಿ ಅನ್ನಂಗಿತ್ತಂದ್ರೆ ನಾವೇ ಮಾಡೋದು ಸಿದ್ದರಾಮ ನಾವು ನನ್ನ ನಂಬರ್ ಕೊಟ್ಟಿದ್ದೆ ನೀವು ನಾನು ಫೋನ್ ಮಾಡಿ ಸರ PSI ಸಾಹೇಬ್ರೆ ಇವ್ರಿಗೆ ಎಣ್ಣೆ ಹಚ್ಚೋದು 3 ಬ್ಯಾರಲ್ ಎಣ್ಣೆನೇ ಕಲಸ ಇದಾರೆ ನಮ್ಗೆ ನಾನು ಹಚ್ಬಾರ್ದ್ರಿ ಇವ್ರಿಗೆ ಆದ್ರೂ ಫೋನ್ ಏನೋ ನಡಿ ಆಜುಬಾಜ್ನವ್ರ ಇವ್ರಿಗೆ ಹಚ್ಚಿರ ಎಡಬ್ಲಿ ಹೇಳಿದಾರ ನನಗೆ ಮಾತಾಡಲ್ರಿ ಬೇಯ್ತಾರ ನೋವಾದ್ರಿ ಕಳಕಳಿ ನಾವು ಬಡತಂದ ಹುಟ್ಟಿವಿ ಅನ್ನ ತಿಂತೀವಿ ಒಟ್ಟಿಗೆ ಇವ್ರು ಬೆಳೆದ್ರ ತಿನ್ನೋದು ನೀವು ರೊಕ್ಕ ತಿನ್ನಕಲ್ಲ ಅಕ್ಕಿ ಅನ್ನ ಇವ್ರು ಬೆಳೆದ ಇವರೇ ದೇವ್ರು ನಮ್ಗೆ ರೈತರು ನಿಮಗಿಲ್ಲ ಅವ್ನು ದೇಶ ಕಾಯ್ತಕ್ಕಂಥದ್ದು ಇವರು ಭತ್ತ ಬೆಳಿತಾರೆ ಇವ್ರು ಇರಲಿಲ್ಲ ಅಂದ್ರೆ ನೀವು ಏನು ಮಾಡಲ್ಲ ನಿಮ್ಗೆ ಕಾರ್ ಡೀಸೆಲ್ ಮೊನ್ನೆ ಡೀಸೆಲ್ ಬಂದಾಗಿರ್ತಂದ್ರೆ ಟ್ಯಾಂಕ್ನಾಗ ಸಿಂಟ್ಯಾಕ್ಸ್ ತುಂಬ್ಕೊಂಡ್ರೆ ನೋಡಿರಲ್ಲ ಇದು ಬಂದಾಯ್ತು ನಿಂತೆ ಹೋಯ್ತು ನಿಮ್ಗೆ ಇಲ್ಲಿ ನೋಡ್ರಿ ನಾನು ಇಲ್ಲಿ ಇರ್ತೀನಣ್ಣ ರಾತ್ರಿಗೆ ಗ್ರಾಮಾವಸ್ಥೆ ಮಾಡ್ಲಕತ್ತೀನಿ ನಾನು ನಿಮ್ಗೆ ಬಿಟ್ಟಿರಲಿಲ್ಲ ನನಗೆ ಯಾವಾಗ ಮಾಡ್ತಿದ್ರು 24 ಟೈಮ್ ಹೇಳ್ಬಿಡು ಆ ಟೈಮ್ನಾಗ 15 ದಿವಸ ಅಂದ್ರೆ ನಾವು ಒಪ್ಪೋದಿಲ್ಲ ಈಗಾಗಲೇ 6 ತಿಂಗಳಾಗದ ಇಲ್ಲಿ ನೋಡ್ರಿ ನಾನು ನಿಮ್ಗೇನು ಆರೋಪ ಮಾಡ್ಬೇಕಂತಿಲ್ಲ 15 ದಿವಸ 16 ದಿವಸ ಅಂದ್ರೆ ನೀವು ಉಪವಾಸ ನಾನು ಇರ್ತೀನಿ ನೀವೆಲ್ಲರೂ ಇಲ್ಲಿ ಬಂದ್ರೆ ಎಲ್ಲರೂ ನೀವು ಉಪವಾಸ ನೀರು ಕುಡಿಬೇಡ ನಾನು ಕುಡಿಲ್ಲ ಅದು ಏನಾಗಲ್ಲ ಸತ್ತ ನೀವು ಸೈ ನಾನು ಸೈ ಹಂಗೆ ಮಾಡ್ರಿ ಈಗೆಲ್ಲ ಗಾಡಿ ಮ್ಯಾಗ ಗುಂಡಿಡು ಈಗ 6 ತಿಂಗಳ ಜನವರಿ 6ನೇ ತಾರೀಕು ಬಂದೋಗಿನಿ ಇಲ್ಲಿ ತನ ಆಗಿಲ್ಲ ಅಂದ್ರೆ ನಾನು 19 ಹೋರಾಟದಾಗ ಇದು ಒಂದೇ ವಲಸೆ ಇದ್ದಿದ್ದು ಕಿಲ್ಲನ್ ಕೆರೆ ಇವು ಅಡ್ಡೆ ವಲಸೆ ಇದ್ದದ್ದು ನನಗೆ ಈ ಮಟ್ಟಕ್ಕೆ ಜಾಲಿ ಮುಳ್ಳು ಕಡ್ದು ರೋಡಿಗೆ ಹಾಕ್ತೀನಿ ಅಂದ್ರೆ ಏನ್ರಿ
ಈ ಸರ್ಕಾರ DC ಆಫೀಸಿಗೆ ನೋಟಿಸ್ ಬಂದದ, ಸಣ್ಣ ಕೆಲಸ ಅಲ್ಲ ಅದು, ಇದು ಆಗ್ಬಾರ್ದು. ಮನೆ PSI ಸಾಹೇಬ್ರು ಕಂಟಿನ್ಯೂ ಫೋನ್ ಮಾಡ್ಯಾರ, ನಮ್ಕಿಂತ ಬೀಗ್ರು SP ಸಾಹೇಬ್ರು ಹಾಕ್ಯಾರ ಈ ಮೆಸೇಜ್ ನಿನ್ನೆ ಮೊನ್ನೆ ಬಂದು. ಅದು ಇದ್ರ ಯಾರು ಮೆಸೇಜ್ ಹಾಕಿಲ್ಲ. SP ಅವರು ಟ್ರಾನ್ಸ್ಫರ್ ಮಾಡಕ್ ಕುಂತಿರು ಕೆಲವರು ಪುಡಾರಿ ಲೀಡರ್ಗಳು, ಅವ್ರು ವರ್ಗಾವಣೆ ಮಾಡಿದ್ರೆ ನಾನು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ ಹಂಗೆ ಉಳ್ಕೊಂಡ್ರು. ಯಾಕಂದ್ರೆ ಅಂಥ ವ್ಯಕ್ತಿ ನಾವು ನೋಡಿಲ್ಲ. ನಮ್ಮ ಜಿಲ್ಲೆ ಆದ್ಮೇಲೆ ಗೊತ್ತಾಗ್ತದ ನೇರ ವ್ಯಕ್ತಿ ಸಿಸ್ಟಮೆಟಿಕ್ ಹೋಗುತ್ತೆ, ಎಲ್ಲಿ ಬಂತಲ್ಲಿ ಬಂದು ಮಾಡಿರ್ತಕ್ಕಂಥದ್ದು ಅವ್ರ ಕೆಲಸ. ನಾನು ಅವ್ರಿಗೆ ಗೌರವ ಕೊಡ್ತೀನಿ. ಅವರು 8:35 ಹಾಕ್ಯಾರ, ಮತ್ತೆ ಡ್ಯೂಟಿ ಇರೋದು 10 ಮತ್ತೆ ಒಬ್ಬ ಡಿಸ್ಟ್ರಿಕ್ಟ್ ಮಾಡ್ತಾರೆ ಆಫೀಸರ್ ಹೇಳ್ತಾರೆ ಈ ಏರಿಯಾ ಆಲ್ಮೋಸ್ಟ್ ಮುಗಿದೋದು. ಯಾವ ಏರಿಯಾ ಅನ್ನಕಲ್ಲ, ಎಲ್ಲ ಏರಿಯಾ ನಮ್ದೇ, ಒಂದೇ ಊರು ನಿಲ್ಲಾಳಿ ಅಷ್ಟೇ. ಇಲ್ಲಿ ಈಗ ನೀವು 15 ದಿವಸ ಬೇಡ್ರಿ, ಇಲ್ಲಿ ನೋಡ್ರಿ ಎಲ್ಲಾರು ಲೇಬರ್ ತಗೋರಿ, ಇಲ್ಲೇ ಇರ್ರಿ, ಟೇಸಿ ಹೊಡ್ರಿ, ಬುತ್ತಿ ತಗೊಂಬರಿ ಮಾಡಿಕೇಸಿ ಎಲ್ಲರಿಗೂ ಮಾಡಿಕೆ ಓಕೆ ಅಂದ್ಬೇಕು. ನಾನು ಬರ್ತೀನಿ. ಈಗ ಕಂಪ್ಲೇಂಟ್ ಕೊಟ್ಟವ್, ಸ್ಟ್ರೈಕ್ ಕೊಟ್ಟವ್, ನಾನು ಯಾರಿಗೆ ಬಂತವ್ರಿಗೆ ಅಲ್ಲಿ ದಾರಿ ಹಿಡಿದವ್ರಿಗೆ ಯಾಕೆ ಕೇಳ್ತೀರಿ? ನನಗೆ ಕೇಳ್ರಿ, ನಾವು ಇರ್ತೀನಿ, ಬರ್ತೀನಿ, ನಾನು ಬರ್ತೀನಿ ಗಾಡಿ ತಗೊಂಡು. ರಾತ್ರಿ ಬೇಕಾದ್ರೆ ಇಲ್ಲೇ ಗುಡಿಯಾಗ ಮಕ್ಕೈತೀನಿ, ನಾ ಯಾರ ಮನೆಗೆ ಹೋಗಲ್ಲ. ಗುಡಿಯಾಗ ಮಕ್ಕಂದು ಅದು ಅಪ್ಡೇಟ್ ಮಾಡ್ತೀನಿ. ನಂದು ಅಪ್ಡೇಟ್ ಆಗತ್ತಾನ ಸಾಧ್ಯನೇ ಇಲ್ಲ ಬಿಡ್ಲಕ್ಕ. ಈ ಚಾಲೆಂಜ್ ನಂದು 100 ಕೆಲಸ ಬಿಡ್ತೀನಿ, ಇದು ಒಂದೇ ಬೇಕು ನಾನು. ಅದ್ರ ಸಲಗೆ ಈಗ ಇನ್ನೊಂದು ಸಮಸ್ಯೆ ರೀ ಸರ್, ಇಲ್ಲಿ ಊರಿನ ಗ್ರಾಮಸ್ಥರು ಕೂಡ ಪ್ರತಿಯೊಬ್ಬರು ಕೂಡ ನಾವು ಜಗಳ ಮಾಡಕ್ಕಾಗಲ್ಲ. ಜಗಳ ಯಾಕೆ ಮಾಡ್ತೀರಾ? ಹೇಳಿ ಸರ್, ನಾನು ಹೇಳ್ತೀನಿ. ಈಗ ನೀರ್ ತಳಗ್ಲಿಂದ ಅಣಂದರ್ಗುಡ್ಲಿಂದ ಬರ್ತಾ ಇಲ್ಲ, ಅದನ್ನ ಮ್ಯಾಗ ಟೀ ಕೊಟ್ ಕೇಸಿಂದ ಲೈನ್ ಹೇಳೋದು ತೆಗೊಡ್ದ್ವಿ, ಸುಮಾರು 30 ಫೀಟ್ ಹೊಡೆದ್ವಿ, ಅದನ್ನ ಮುಚ್ಚಿಬಿಟ್ರು ಬರಟಿಗೆ. ನಾವ್ ಏನ್ ಮಾಡ್ಬೇಕು? ಅದು ಈಗ ಎಷ್ಟು ದಿನ ಅಂತ ಅವ್ರು ಹೇಳ್ದಕ್ಕೆ ನಾವು ತಿಳ್ಕೊಂಡು ನಿಮ್ಗ ಸಾಕಾರ ಮಾಡ್ಲಾರ್ದೇನೆ ಚಲೋ ರೋಡ್ ಹಾಕಿ ಗೌಡಮ್ ನಾ ಮಾತಾಡ್ತಾನ ಏನ್ ಮಾತಾಡ್ತಾರೆ, ಮಾತಾಡೋದಕ್ಕೊಂದು ಪದ್ಧತಿ. ನಾನು ಸರ್ಕಾರ ಕೊಟ್ರೆ ಚಲೋ ರೋಡ್ ಸ್ವಚ್ಛನಸ್ ಮಾಡಿ ಅದು ಬರಬರಿ ಕಾಂಕ್ರೀಟ್ ಹಾಕ್ಲಾರ್ದ ಅದನ್ನ ಎಲ್ಲದಲ್ಲೇ ತೆಗ್ ಮಾಡ್ರಿ ಅಂದ್ರೂ ಅದಕ್ಕೆಲ್ಲ ಮಂದಿ ಸುಮ್ಮನೆ ಹೋಲ್ ಬಿಡಪ್ಪ ಕುಡಿಯಕ್ ನೀರ್. ಅದು ಕುಡಿಯಕ್ ನೀರ್ನ ಗಟ್ಟಿಲ್ಲ ಅಲ್ಲ, ನೀವ್ ಮಾತಾಡೋದು ಸರಿ ಇಲ್ಲ. ಸರ್ಕಾರ ಕೊಡೋಲ್ರಿ ಅಂದ್ರೆ ಏನದ ಅರ್ಥ? ಊರಾಗ ಯಾರೋ ಒಬ್ರು ಇವ್ರು 4 ಮಂದಿ ಇರ್ತಾರ, ಇವ್ರು ಮೀಟಿಂಗ್ ತಗೊಂತಾರ, ಅವ್ರನ್ನ ನಿಮ್ ಫಾಲೋ ಅಪ್ ಮಾಡ್ಕೊಂಡಿರ್ತಾರ. ಹೆಂಗಿದ್ರೆ ಮುಂಜಾನೆ ಹೋಗಿ ಚೇಂಜಿಗೆ ಬಂದ್ರೆ ಮನೆಗೆ ಇರ್ತಾರ, ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರ. ನೀವು ಕೆಲಸ ಮಾಡ್ಲಾರ್ದಕ್ಕೆ ಸಾಕಾರ ಕೊಡಲ್ಲ. ನಾನು ಹೇಳ್ತೀನಿ ಅಲ್ಲೇ ಇದ್ದ ಕೇಸಿ ಲೈಟ್ ಹಚ್ಚಿ ಮಾಡ್ರಿ. ನಿಮ್ದು ಏನು ಅಲ್ಲಿ ಮನೆಗೆ ನಾನು ಫೋನ್ ಮಾಡಿದ್ನಲ್ಲ ಅದಕ್ಕೊಂದು ಇದು ವಾಲನ ಕೆಟ್ಟದ ನೋಡ್ರಿ ಅಂತ ಹೇಳಿ ಒಬ್ಬೊಬ್ರು ಬಂದು ಕೆಲಸ ಆದ್ರೆ ಸಾಕಲ್ರಿ, ಕೆಲಸ ಆಗ್ಲಿ ನಮ್ಗೇನ್ ಮೊದಲು ಬಿಡ್ರಿ, ಮೊದಲಿಂದ ಬಂದು ಇಂಜಿನಿಯರ್ ಬಿಡ್ರಿ, ಮೊದಲಿಂದ ಕಾಂಟ್ರಾಕ್ಟ್ ಬಿಡ್ರಿ, ನಾವು ಬಂದು ಗೇಟ್ ಮಾಡ್ಕೊರಿ. ಇವಾಗ 5 ದಿವಸದಲ್ಲಿ ಇದು ಪೂರ ಕಂಪ್ಲೀಟ್ ಎಲ್ಲರೂ ಒಣಗಿ ತಿರುಗಾಡ್ತಾನ, ಎಲ್ಲರಿಗೂ ಒಪ್ಪಿಕೊಂಡು ನೀರು ಬಂದವಂತ ನಂಗೆ ಮಾಡೋದು ನಿನ್ ಜವಾಬ್ದಾರಿ. 5 ದಿವಸಕ್ಕೆ ನಾನು ಆಗಲ್ಲ, ಸುಳ್ಳಾಡಲ್ಲ. ಈಗ ಜಾರಕಿಗೋಸ್ಕರ ನೀವು ಭಾಷೆ ಕೊಡಲ್ಲ. 15 ದಿನ ಟೈಮ್ ಕೊಡು, 15 ದಿನ ಹೋಗ್ತೀವಿ. 15 ದಿವಸ ಪರಿಯಾಯ ವ್ಯವಸ್ಥೆ ಏನ್ ಮಾಡ್ತೀರಿ? ಪರಿವ್ಯವಸ್ಥೆ ಅಂತ ನೀರು ಬರ್ಲಾರ್ದಲ್ಲಿ ಇಲ್ಲಿ ನೋಡ್ರಿ, ಯಾವ ಒಣೆ ನೀರಿಲ್ಲ ಅಲ್ಲಿ ನೀರ್ ಆಗ್ಲಾರ್ದ ಟ್ಯಾಂಕರ್ ಮಾಡಿ ಅದು ಚಾಲು ಇದ್ರೆ ನಂದೇನಿಲ್ಲ. ನನಗೆ ಏನನ್ನ ಒಟ್ಟ ನೀರಿಂದ ಒಟ್ಟು ಇನ್ನೊಂದು ಓಣಿಗೆ ಹೋಗಿ ಜಗಳ ಆಡ್ಬಾರ್ದು ಹೆಣ್ಮಕ್ಳು ಅವ್ರು. ಯಾಕಂದ್ರೆ ಈಗ ಕೃಷಿ ಚಟುವಟಿಕೆ ಚಾಲು ಆಗ್ಯದ, ಇದಕ್ಕಿಟ್ಟು ಆಯ್ಸ್ ನೋಡಿ ಮಳೆ ಬರ್ತದೆ ನೋಡಿ ಓಡಾಡ್ತಿರ್ತಾರ ಮಕ್ಳು. ಸಾಲಿಗೆ ಹೋಗಿ ಮುಂಜಾನೆ ತಯಾರು ಮಾಡ್ಬೇಕಾಗ್ತದ. ಆ ನೀರು ಓಣೆಗಿಲ್ಲ ಅಂದ್ರೆ ನೀವು ಟ್ಯಾಂಕರ್ ಹಚ್ಬೇಕು, ಟ್ಯಾಂಕರ್ ಹಚ್ಚಿ ಅದು ಮಾಡ್ಬೇಕು. ಅದು ಒಂದೇ ಫೋನಿಗೆ ಅವ್ರು ಕರೆ ಮಾಡಿದ್ರೆ ಅವ್ರು ಅದು ಮಾಡ್ಬೇಕು. ಪಾಪ ಅವ್ನಿಗೆ ಅವ್ನು ಊರಾಗಿದ್ದು ಪಾಪ ಅವ್ನು ಬುಡಂದ್ರೆ ಬಿಡ್ತಾರ ಹೋಗ್ತಾನ. ಅಲ್ಲಿ ನಿಮ್ದು ಹೇಳ್ರಿ, ಅವ್ನ್ ಏನ್ ನಿಮ್ ಬಿಟ್ಟಿಲ್ಲವ ಹಂಗೆ ಎಲ್ರಿ ಸಮಸ್ಯೆ ಇದ್ರೆ ಕೇಳಸಲ ಅವ್ನಿಗೆ ಹೇಳ್ತಾ ಇದ್ವಿ. ಎಲ್ಲೆಲ್ಲ ಎಲ್ರಿ ನೀರ್ ಬರ್ತದಲ್ರಿ ಫೋನ್ ಎಷ್ಟು ಫೋನ್ ಸರಿ ಹೋಗ್ತದ. ಇಲ್ಲಿ ನೋಡ ಇವತ್ತು ಅಣ್ಣ ಬಂದಿ ನೀವು ಲೋಡ ಗಡಬಡ ಮಾಡ್ಬೇಡ. ಈಗ ಲಿಫ್ಟ್ ಮಾಡಲ್ಲ, ಫೋನ್ ಸ್ವಿಚ್ ಆಫ್ ಇರ್ತದೆ ನಿಮ್ಗೆ. ನೋಡ್ರಿ 15 ದಿವಸ ಪೂರ ಕ್ಲಿಯರ್ ಇಲ್ಲಿ ಇದು ಮಾಡ್ತೀರಿ ನೀವು ಸರ. ನಿಮ್ದು ವಾಚ್ಮೆನ್ ಡ್ಯೂಟಿ, ನೀವೆಲ್ಲ ಕುಂತು ಅಂದ್ರೆ ನಾವು ಬಿಡೋದಿಲ್ಲ. ನೀವು ಬರ್ಬೇಕು, ಇಲ್ಲಿ GPS ಫೋಟೋ ಬೇಕು ನಮ್ಗೆ. ನೋಡಿ 15 ದಿವಸ ಪೂರ ಅಪ್ಡೇಟ್ ಮಾಡ್ಬೇಕಂದ್ರ ಅದು ಏನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಮುಂದಿನ ತಿಂಗಳ ಜನವರಿ ಫಸ್ಟ್ ವೀಕ್ನಾಗ ಆಗಸ್ಟ್ 15 ತನಕ ಎಲ್ಲಾ ಕಡೆ ನೀರು ಅರೇಂಜ್ ಮಾಡ್ಬಿಡ್ತೀವಿ. ಈಗ ಎಷ್ಟಾದ ಡೇಟ್ ಇದೆ? ಜಾಂಡೇರ್ ಕೇಸಿ ಮತ್ತೆ ಸ್ವಾತಂತ್ರ್ಯ ನೋಡ್ರಿ 15 ನೀವು ಈಗ ಅಲ್ಲ ನೀವು ಮಾಡೋದ್ರೆ ಕಾಂಟ್ಯಾಕ್ಟ್ ಮಾಡೋ ಅವ್ರ ಸ್ಟ್ರೀಟ್ ನಲ್ಲಿ ಗೊತ್ತಾಯ್ತು. ಎಲ್ಲರಿಗೂ ನೀರು ಕೊಟ್ಟಿಸಿ ಆಮೇಲೆ ಎಲ್ಲರಿಗೂ ಮನೆಯವರಿಂದ ಸ್ಟ್ಯಾಪ್ ಕೊಡಿಸ್ತೀವಿ.
ಪ್ರತಿಯೊಂದು ಫೋಟೋ ತಗೋತೀವಿ ನಾವು. ಈಗ ಒಂದ್ ಕೆಲಸ ಮಾಡಿ, ಈಗ ರೆಡಿ ಮಾಡಿ ಮತ್ತೆ ಅದು ಹೊಡೆದು ತೆಗೆದು ಸಾಫ್ ಮಾಡಿ ಮರ ಸಿಂತಾಕ್ರಿ. ಅವು ಎಲ್ಲ ಡೆಪ್ತ್ ಹೋಗಿ ಒಳಗೆ ಹೋಗಿ ಅಂದ್ರೆ ರೆಕ್ಟಿಫೈ ಮಾಡ್ತೀವಿ ನೋಡ್ರಿ. ಈಗ ಕೇಳ್ರಿ, ಅದು 15 ದಿವಸ ಒಳಗೆ ಅವು 15 ದಿವಸದಾಗ ಇವತ್ತಿಂದ 15 ದಿವಸ ಒಂದ್ 2-3 ಕಡೆ ಸಿಸಿ ರೋಡ್ ಆಗಿದೆ. ಸಿಸಿ ರೋಡ್ ಒಳಗಡೆ ಪೈಪ್ ಆಗಿತ್ತು, ಅದಂತೂ ತೆಗಿಯಕ್ ಬರಲ್ಲ ಅಂತ. ಎಲ್ಲಿ ಕಲೆಕ್ಷನ್ ಬರ್ತದೆ ಮ್ಯಾಲ ಉಳಿದಿಲ್ಲ ಅಂದ್ರೆ ಅದನ್ನ ನೋಡಿ ಮಾಡ್ಕೊಡ್ರಿ ಸರ್. ಅದು ಏನ್ ಮಾಡಕ್ ಸಾಧ್ಯ, ನಿಮ್ಗೆ ನೀರು ಬರಂಗ್ ಮಾಡ್ಕೊಡ್ರಿ. ಹಿಂದಿನ ಲೈನ್ ರಲ್ಲಿ ಮುಂದಿನ ಮಾಡಿ ಅಲ್ಲಿ ಮಾಡ್ಕೊಡ್ರಿ. ಅಲ್ಲಿ ಅದಿಲ್ಲ ಬಂದಿಲ್ಲ ಅಂತ ಲೇಬರ್ ತಗೋರಿ. ಇದು ಸೀರಿಯಸ್ ಅದ. ಎಕ್ಸ್ಟ್ರಾ ಅಣ್ಣ ಸಾಬೇಣ ಒಂದ್ ನಿಮಿಷ, ಎಕ್ಸ್ಟ್ರಾ ಲೇಬರ್ ತಗೋರಿ. ಎಕ್ಸ್ಟ್ರಾ ಲೇಬರ್ ತಗೊಂಡ್ ಕೇಸಿ ಪಿ ಡಿ ಅವ್ರ ಕಾಂಟ್ಯಾಕ್ಟ್ ಇರ್ರಿ, ನನಗನ ಫೋನ್ ಹಚ್ಚಿರಿ, ಡೈಲಿ ಅಪ್ಡೇಟ್ ಇರ್ರಿ. ಅಂದ್ರೆ ಏನತ್ತ ಈ ಸುದ್ದಾತ ಕೆಲಸ. ನೀಲಹಳ್ಳಿ ಅದಲ್ಲ, ಇದು ನೀಲ್ದಾಣ ತಿಂದ್ರೆ ಹೆಂಗ್ ಕರ್ಗಾತ ಕಾಯಿ ಬಾಯಿ ಹಂಗ ಮಾಡ್ಬಿಡ್ತೀವಿ. ಅಲ್ಲ ಇದನ್ನ ಬಿಡೋದಿಲ್ಲ ನೆನ್ಪಿಟ್ರಿ. ಈಗೇನು ಮುಳ್ಳ ಹಂಗೆ ಕಡ್ದಿಟ್ಟಿವಿ ಅಲ್ಲಿ ರೋಡಿಗೆ. ಆ ರೋಡ್ ಹಚ್ಚಿದ ಮ್ಯಾಕ ಅವ್ರು 2-3 ಮಂದಿ ಎಗರ್ಬೇಕಿದ್ರ ಅದು ಆಗ್ಬಾರ್ದು. ಈಗ ಆಯ್ತು ಗೌರವ 15 ದಿವಸ ಒಳಗೆ ನಮ್ಗೆ ಅಪ್ಡೇಟ್ ಕಂಪ್ಲೀಟ್ ಮಾಡಿ ಕೇಸಿ ನಮ್ಗೆ ಹಾಕು. ಡೈಲಿ ಇಲ್ಲಿ ಇರ್ಬೇಕು ನೀವು. ಎಕ್ಸ್ಟ್ರಾ ಲೇಬರ್ ತಗೋರಿ. ಇನ್ನು ಭಾಳಷ್ಟು ಮಂದಿ ಕೆಲಸ ಎಲ್ಲ ಬೆಂಗಳೂರು ಹೊಂಟ್ರ ಅವ್ರಿಗೆ ಕೊಡ್ರಿ. ಇನ್ನೂ 100 ರೂಪಾಯಿ ಹೆಚ್ಚು ಕೊಡ್ರಿ. 94 ಲಕ್ಷದ ಇನ್ನ 100 ರೂಪಾಯಿ ಹೆಚ್ಚು ಕೊಡ್ರಿ. 100 ರೂಪಾಯಿ ಇಲ್ಲಿ ನೋಡ ಬೋಳಿ ಹಂಗೆ ತೆಗೆದ್ರ, ಫಸ್ಟ್ ಕ್ಲಾಸ್ ತೆಗೆದಾರ, ಎಂದ ತೆಗೆದ್ರ ಸರಿ ಕಡಕ ತೆಗೆದ ಪಾಪ ಅವು 100 ರೂಪಾಯಿ ಹೆಚ್ಚು ಕೊಡ್ರಿ. ತಿನ್ನ ಅವ್ರು ನಮ್ಮ ಹುಡುಗರು ಲೋಕಲ್ ಇರ್ತಾರೆ, ವರ್ಮಿಂಗ್ ಬಾರ ಪೆಟ್ರೋಲ್ ಹಾಕಿ ಖರ್ಚು ತೆಗಿತಾರೆ. ಇಲ್ಲಿದ್ದಾರೆ ಕೊಡ್ರಿ, ಮಾಡ್ಲಿ ಅವ್ರು ತಗೊಂಡು 15 ದಿವಸದಾಗೆ ನೀವು ಇಲ್ಲಿದ್ದ ಕೇಸಿ ಎಕ್ಸ್ಟ್ರಾ ಲೇಬರ್ ತಗೊಂಡು ಮಾಡಿಕೊಡ್ತೀನಿ ಅಂದ್ರೆ ನಾನು ಒಪ್ತೀನಿ. ಇಲ್ಲ ಅಂದ್ರೆ ನಾನು ಇದು ನಿರಾಕರಣೆ ಮಾಡ್ತೀನಿ. ಒಪ್ಪಿಗೆನಪ್ಪ, ಗೊತ್ತಾಯ್ತಲ್ಲ? ಇಲ್ಲಿ ನೋಡು 15 ದಿವಸ ಒಳಗೆ ನಾನು ಬರ್ತೀನಿ. ನಾನು ಹೋಗಲ್ಲ. ಒಂದು 2ನೇದು ಏನದಂದ್ರೆ ಅದು ಟ್ಯಾಂಕಿಂದ ಅನ್ನೋದ ನೀವೆಲ್ಲರೂ ಕುಂತು ನಮ್ಮ ಎದುರಿಗೆ ಹೇಳೋದು ಬೇಡ. ನಾನು ವರಿನವನೇ, ಅವರು ವರಿನವ್ರೆ. ನೀವೆಲ್ಲರೂ ಕುಂತ ಅಮ್ಮನ ಬಳಿ ಕುಂತು ಒಂದು ಕಾಯಿ ಹೊಡೆದು ಪೂಜೆ ಮಾಡಿ ಕೇಸಿ ಒಂದು ಡಿಸೈಡ್ ತೊಗೊಂಡು ಒಂದು ಪ್ಲೇಸ್ ಗುರುತಿಸಿ ಕೇಸಿ ಜಾಗದ ಮೇಲೆ ನಿಂತ ಫೋನ್ ಹಚ್ಚಿಬಿಡ್ರಿ ಅವ್ರಿಗೆ. ಇವ್ರಿಗೆ ಹಚ್ಚಿರಿ ಸರ್, ಇವ್ರಿಗೆ ಕೊಟ್ಬಿಡ್ತೀವಿ ಆಯ್ತಾ? ಇವ್ರಿಗೆ ಹಚ್ಚಿರಿ, ಇವ್ರಿಗೆ ಹಚ್ಚಿ ಅದು ನಡೀತದೆ. ಅದನ್ನ ಫಾಸ್ಟ್ ನಡೀತದೆ ಕೆಲಸ. ಓಕೆ, ಅದು ನಿಮ್ಮ ತೀರ್ಮಾನ. ನಾನು ಏನು ಅನ್ಬೇಡ್ರಿ. ಎಲ್ಲರೂ ಕುಂತು ಇಲ್ಕೊಂಡು ಹೋಗಿ ನೋಡ್ತೀನಿ. ಕುಂತು ಏನು ನಿಮ್ಮ ತೀರ್ಮಾನ ಫೈನಲ್. ನೀವೇ ಸುಪ್ರೀಂ ಇದ್ದಂಗ. ನಿಮ್ಮ ಊರಿಗೆ ನೀವೇ ದೊಡ್ಡರು. ಇದಕ್ಕೆ ಕಲೆಕ್ಷನ್ ಕೊಟ್ಟು ಅದೇ ಡೆಮಲ್ ಅದೇ ಅಲ್ಲೇ ತಯಾರು ಮಾಡ್ಬೋದಲ್ರಿ? ಅಲ್ಲ ಈಗ ಮಾಡ್ಬೇಡ್ರಿ, ಈಗ ಅನ್ಬೇಡ. ಅದು ನೀವು ತೀರ್ಮಾನ ಮಾಡ್ರಿ, ಅವ್ರು ಫೈನಲ್ ಮಾಡ್ತಾರೆ. ಜಾಗ ಕಂಜೆಸ್ಟೆಡ್ ಟ್ಯಾಂಕ್ ಇದ್ದಿಲ್ಲ ಕೆಡೋದು ಅಂದ್ರೆ ಮತ್ತೆ ಆ ದೇವ್ರದ್ದು ನಾಳೆಗೆ ಇಲ್ಲಿ ಬ್ಯಾಟ್ರಿ ಅಂಬೋರು ಇರ್ತಾರ. ನೀವೆಲ್ಲ ಕಟ್ರಿ ಅಂತಂದ್ರೆ ಅದೇ ನಾವು ಬೇಕಾದ್ರೆ ಮತ್ತೆ ಸ್ವಲ್ಪ ಅಡ್ಡಲ್ ಮಾಡ್ಕೊಂಡು ಅಲ್ಲೇ ಕಟ್ತೀವಿ. ಯಾಕಂದ್ರೆ ಆಯ್ತು ಇರ್ಲಿ ಅದು. ಈಗ ಸದ್ಯ ನೀವು ಏನ್ ತೀರ್ಮಾನ ತಗೋರಿ. ನಿಮ್ ತೀರ್ಮಾನ ತಗೊಂಡ್ರೆ ಊರಿಗೆ ಒಳ್ಳೇದಾತಲ್ಲ. ಒಂದ್ ರೆಡಿ ಮಾಡ್ರಿ, ಎಲ್ಲರೂ ಹೇಳ್ರಿ, ನೀವು ಎಲ್ಲರೂ ಕುಂದ್ರಿ. ದೊಡ್ಡವ್ರು ಸಣ್ಣ ಪಿಡಿಒ ಬರ್ದು ಕೊಡ್ರಿ. ಪಿಡಿಒ ನಮ್ಗೆ ಲೆಟರ್ ಕೊಡ್ತಾರ, ಅವತ್ತೇ ನಾವು ಕೊಟ್ಬಿಡ್ತೀವಿ. ಒಂದು 40-50 ಮಂದಿ ಸೈನ್ ಮಾಡಿ ಒಂದು ಪೇಜ್ಗೆ ಹಾಕಿ ಮಾಡಿ ಹಿಂಗೆ ಮಾಡಿರೋ ಪ್ಲೇಸ್ ತೋರಿಸ್ಬಿಡ್ರಿ, ಫೈನಲ್ ಮಾಡಿಬಿಡೋಣ. ಓಕೆನಾ? ಓಕೆನಾ ರೀ? ನಾನು ಈಗ ಕಿಲನ್ ಕೇರ ನಿಂತಾರಲ್ಲಿ ಅಲ್ಲಿ ಒಂದು ಹೋಗ್ತೀವಿ ಬಾವ. ಈಗ ಅವ್ರು ಯಾರು ಮಾಡ್ತಾರೆ ಅವ್ರಿಗೆ ಹೇಳಿಕೆ ಮಾಡಿಸ್ಕೊಡ್ತಾರೆ. ಹೊಲ್ದಾಗಿದ್ದಾರೆ ನೀರಾಗಲ್ಲ. ರೈಟ್, ಯಾವಾಗ ಹೇಳ್ತೀರಿ ಹೇಳ್ಬಿಡ್ರಿ, ಹೇಳ್ರಿ. ನಾಳೆ ಬಂದು ಮಾಡೋ ಆಯ್ತಾ? ನೋಡ್ರಿ, ನಾಳೆಗೆ ಕಳಿಸ್ತಾರ. ನಾನೇ ಫಾಲೋ ಮಾಡ್ತೀನಿ. ಮುಂಜಾನೆ ಫೋನ್ ನಂದೇ ಬರ್ತೀನಿ. ನಂಬರ್ ಹೇಳಿ, ನಿನ್ನ ನಂಬರ್ ಹೇಳಿ. ನಾನು ನಾನೇ ಫೋನ್ ನಂಬರ್ ಹೇಳಿ. 955759 ನಾಳೆ ನಾನು ಕಳಿಸಿ ಅದು ಮಾಡಿಕೊಟ್ಬಿಡ್ರಿ. ಇದು ಏನದ ಫಾಲೋ ಅಪ್ ನೀವು ಬಿಡ್ಬೇಡ್ರಿ. ನೀವು ನೋಡಿಕೊಂತ ಇರ್ಬೇಕು. ಇಷ್ಟು ಕುಂತಾಗ ಕುಂದ್ರಬಾರ್ದು. ಬರ್ರಿ ಭೀಮ, ಅದು ಒಂದು ಬಾಟ್ಲಾಗ ನೀರು ತುಂಬ್ಕ್ಯದು. ಯಾವ ತುಂಬ್ಕ್ಯಂದು ಇವತ್ತು ಟೆಸ್ಟಿಗೆ ನೀವು ಬರ್ಬೇಡ ಇಲ್ಲಿಗೆ. ಈ ಪಂಚಾಯತಿ ಬಾ, ಅಲ್ಲಿ ಬರ್ತೀವಿ. ಏ ಅಣ್ಣ ಒಂದ್ ನಿಮಿಷ ಇಲ್ಲಿ ನೋಡ್ರಿ. ಈಗ ಹೊಸದ್ ಬೇಕಾದ್ರೆ ಇನ್ನೊಂದು ಕೊಳೆ ಹಾಕ್ಸಮ್. ಸಿಒ ಬಿಟ್ಟಾತಿ ನಾವು. ಈಗ ಶೀಘ್ರದಲ್ಲಿ ಜಿಲ್ಲಾ ಉಸ್ತುವಾರಿ ಬರ್ತಾರ. ಹಂಗಿದ್ರೆ ಅವ್ರನ್ನ ವಿಸಿಟ್ ಮಾಡಮ್. ನೀವೆಲ್ಲರೂ ಬರೀ ಅಲ್ಲಿ ನಾನು ಕುಂದಿಸ್ತೀನಿ. ಅವ್ರನ್ನ ಗಾಡಿನೇ ಬಿಡಲ್ಲ. ಈಗ ಒಂದು ಬಾಟ್ಲಿ ತೊಗೊಂಡು ಶಾಂಪಲ್ ತೊಗೊಂಡು ಕೆರೆಗೆ ಬಂದ್ಬಿಡು ಪಂಚಾಯತಿಗೆ. ನಾವು ಅಲ್ಲೇ ಇರ್ತೀವಿ. ಇವತ್ತೇ ಟೆಸ್ಟ್ ಮಾಡಿಸ್ಬಿಡಮ್. ಓಕೆನಾ? ನೀ ತೊಗೊಂಬ. ಕೆರೆಗೆ ಪೈಪ್ ಸಣ್ಣದಾಕ್ಯಾರ, ನೀರು ಸ್ವಲ್ಪ ಇದೊಂದು ಬಿಡಮ್ಮ. ಎಲ್ಲ ಸಾಗಲ್ಲ. ನಾನು ಸತ್ತೋತೀನಿ. ನಾನು ಇನ್ನೊಂದು ದಿವಸ ನಿಮ್ಮ ಮನೆಗೆ ಬರ್ತೀನಪ್ಪ. ನೀರು ಕುಡ್ಲಕ್ಕೆ ಇನ್ನೂ ನೀರು ಕುಡಿದ ನಾನು. ಗಮನ ತಗೋರಿ. ಅದು ಕೆರೆಗೆ ನಾನು ಅವತ್ತಿನ ನೀರು 6 ತಿಂಗಳಲ್ಲಿ ನಿಮ್ಮ ಊರಾಗ ನೀರು ಕುಡಿದ್ರು ಮರ ಸತ್ತೋಗ್ಲಾಗೈತಿ. ಆಯ್ತು, ನಾನು ಫೋನ್ ಮಾಡಿ ಬರ್ತೀನಿ. ಅದೊಂದು ಸ್ವಲ್ಪ ವಿಚಾರ ಮಾಡಿದ್ನಿ. ವಿಚಾರ ಇಲ್ಲ, ನೀವು ಬಂದೆ, ನೀವು ಹೇಳಿದಲ್ಲ ನನಗೆ. ಮತ್ತೆ ನನ್ನ ಕಡೆಯಿಂದ ಫೋನ್ ಬರ್ತೀನಿ ನಿನಗೆ. ಅದು ಸಂಬಂಧಪಟ್ಟ ಇವ್ರಿಗೆ ಬರಲ್ಲ. ನೀವು ನಿಮ್ ಇವ್ರಿಗಲ್ರಿ ನಿಮ್ ಕಡ್ಲಿಂದ ಬರ್ತೀನಿ ಅಂತ ಹೇಳಿನಲ್ಲ. ಬಂದಿಲ್ಲ ಅಂದ್ರೆ ಇದು ಹನುಮಂತ ದೇವ್ರಿಂದ ಏನು ಮಾಡಿನ ಅಂತ ನಾ ಹೇಳ್ತೀನಿ. ಆಯ್ತಾ? ನಡಿ, ನಾ ಗಾಡಿ ತೆಗ್ರಿ.
ಏನ್ ಮಾಡ್ತಾರ ಅವ್ರು ಬಂದ್ರೆ ಅದಕ್ಕೆ ಬಂದಿವಿ. ನೀನು ಈ ವಯಸ್ಸಿನಾಗ ತಿರುಗಾಡ್ಬೇಡ. ಈಗ ಒಂದ್ ವಾರದಾಗ ಇಲ್ಲಿ ಎದ್ದಕ್ಕೆ ಎಲ್ಲ ರೆಡಿ ಮಾಡ್ತಾರೆ ಆಯ್ತಾ, ಅದಕ್ಕೆ ಬಂದಿವಿ ಈಗ. ಐದು HP ಮೋಟರ್ 7 ಮೋಟರ್ ಚಾಲೋ ಅಂತ ಬರ್ತಾರೆ. 5 HP 7 ಮೋಟರ್ ಚಾಲೋ ತಡಿ ನೋಡು. ನಿಮ್ಗೆ ಗೊತ್ತಿದ್ದಿಲ್ಲ ಸುಳ್ಳು ಹೇಳಿದ್ರಂದ್ರ ಇವ್ರ ಮ್ಯಾಗ ಬಿಡೋದು ಬೇಡ. ನಾವು ಯಾವ್ದಕ್ ಮಾಡೋಣ, ನಾವು ಸರಿ ಕಾಣಕಲ್ಲ, ತಪ್ಪು ಹೇಳ್ಬಾರ್ದು, ಇದನ್ನ ಹೇಳ್ಬೇಕು. ಅದಕ್ಕೆ ಬೇಕಾದ್ರೆ ಅದಕ್ಕೆ ಬರೀ ವ್ಯವಸ್ಥೆ ಮಾಡಮ್ಮ. ಇನ್ನು ನಮ್ಮ ಮಿನಿಸ್ಟರ್ MLA ಇಲ್ಲ ನಾನು DC ಅವ್ರಿಗೆ ಭೇಟಿ ಆಗ್ತೀನಿ, ಕೈ ಜೋಡಿಸ್ತೀನಿ, ಕೆಲಸ ಮಾಡ್ಸಮ್ಮ. ಮತ್ ಬೇರೆ ಕಡೆಗೆ ಇವ್ರು ಕೈಲಾಗಲ್ಲ ಅಂದ್ರೆ ನಾ ರೊಕ್ಕ ಕೊಟ್ಟು ಹಾಕ್ತೀನಿ. ಇವ್ರಿಗೆ ನಾಚಿ ಬರ್ಬೇಕಲ್ಲ. ಗೊತ್ತದೆ 5 HP ಕಿಲೋನ್ ಕೆರೆದಾಗ 7 ಮೋಟರ್ ಚಾಲೋ ಅಂತ ಬರ್ದಾರೆ. ಆಮೇಲೆ 1 HP 4 ಮೋಟರ್ ಚಾಲೋ ಅಂತ ಬರ್ದಾರೆ. ಅಂದ್ರೆ ಮಧ್ಯಾಹ್ನ ನೀವೆಲ್ಲರೂ ಹೊಲ್ಕ್ ಹೋಗಿರ್ತಾರಲ್ಲ, ಹೊಲ್ಕ್ ಹೋದಾಗ ಬಂದ್ ಕೇಸಿ ಇಲ್ಲಾರು ರಿಪೋರ್ಟ್ ಹಾಕಿ ಮಾಡೋದು. 25 ಹ್ಯಾಂಡ್ ಪಂಪ್ ಚಾಲು ಅಲ್ಲಿ ಚಾಲು ಅಂತ 25 ಕೈ ಪಂಪ್ CO ಅಂತಾನ ನನಗೆಲ್ಲ ಏನು ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾನ. ನಾನು ಹೋಗಿನಿ ಅಪಾರ್ಟ್ಮೆಂಟ್ ಹೋಗ್ಬೇಕು ನೀನು ನಮ್ಗಂತಂದ. ನಾನು ನೀನು ಸಾಲ ಕೊಡ್ತೀನಿ ಅಂತ ಕೇಳಿ. ನಮ್ಗೆ ಜಿಲ್ಲಾ ಪಂಚಾಯತ್ CO ಅಪಾಯಿಂಟ್ಮೆಂಟ್ ತೊಗೋಬೇಕಂತ ನಾನು. ಬಡವ್ರು ಸೈಲಾಗತ್ತಾರ ನೀರಿಗೆ ನಿಂಬಲ್ಲಿ ಬಂದು ಅಪಾಯಿಂಟ್ಮೆಂಟ್ ತೊಗೋಬೇಕಾ ಅಂತ ನಾನು ಅದು ಮಾಡಿದ್ದು ಇಲ್ಲಿ ನೋಡ್ರಿ. 5 HP ಅಂದ್ರೆ ದೊಡ್ಡ ಮೋಟ್ರ್ಗಳು ಹೊಲಕ್ಕೆ ಆಗ್ತಿಲ್ಲ ಅಂತ 7 ಮೋಟ್ರ್ ಚಾಲೋ ಅಂತ ಏರಿಯಾದಾಗ ಸಪ್ಲೈ ಮಾಡಂಗೆ ವ್ಯವಸ್ಥೆಗೆ ಏನು ಮಾಡ್ತೀರಿ ಪರ್ಯಾಯ ವ್ಯವಸ್ಥೆ. ಆ ಕಡೆ ಯಾವ ನೀರು ಅವ್ರು ಇರಲಿ, ಯಾರ್ಯಾರು ಇಲ್ಲ ಯಾವ ಒಣಗಿಲ್ಲ ಆ ಏರಿಯಾಗ ಈಗ ನೀರಿನ ವ್ಯವಸ್ಥೆ ಬೇಕು. ಹೆಂಗ್ ಮಾಡ್ತೀರ ಇಷ್ಟು ಬೋರಿಂಗ್ ಇದನ್ನ ನೀವ ಏನು ಮಾಡ್ರಿ. ಇಲ್ಲಾಂದ್ರೆ 1 ತಾಸು ಹಚ್ಚಾಕ 1 ತಾಸು ಇಚ್ಚಾಕ ಅಂತಾನು ಈ ಟೈಮ್ನಾಗ ಸ್ವಲ್ಪ ಗಪ್ಪಿರ್ತೀರ. ಇನ್ನೊಂದ್ ಏನೋ ಇಲ್ಲ ಅಂದ್ರೆ ಈ ಕಡೆ ಸಾಕಷ್ಟು ಸರ್ಕಾರಿ ಜಾಗದಲ್ಲಿ ಇನ್ನೊಂದು ಜೇಲಿಸ್ಟ್ ಕರೆಸಿ ಒಂದು ಒಡಸ್ಕೊಳಿಸಿ ಕಣ್ಣಿನ ಪೈಪ್ ಮಾಡಿಕೊಟ್ರು ಒಂದು ಪರಿವ್ಯವಸ್ಥೆ. ಇಲ್ಲ ಅದು ಮಾಡತಾನ ನಾನು 15 ದಿವಸ ಅಲ್ಲಿ ಹೇಳಿದಂಗೆ ಅದು ನೀಲಳೆ ಮಾಡೋದು 15 ದಿವಸ 16 ದಿವಸ ಅಂದ್ರೆ ನಲ್ಲ ಹಂಗೆ ಕೇಳಲ್ಲ. 15-16 ದಿವಸ ಅಂದ್ರೆ ಸಮಸ್ಯೆ ಆಗ್ತದೆ. 15-16 ನೀವೇನು ಮಾಡ್ರಿ. ಇಲ್ಲ ಅಂತಂದ್ರೆ ಅಲ್ಲಿ ತನ ನೀವು ಯಾವಾಗ ಮಾಡ್ತೀರ ಅಲ್ಲಿ ತನಕ ಟ್ಯಾಂಕರ್ ಇಡ್ರಿ. ದಿನ ಮುಂಜಾನೆ 5 ಸಂಜೆ 5 ಟ್ಯಾಂಕರ್ ಇಡ್ರಿ. ಅಲ್ಲಿ ರಿಪೋರ್ಟ್ ಆಗ್ತದೆ ನಿಮ್ಗೆ. ಮೇಲೆ ಅಧಿಕಾರಿ ಕೇಳ್ತಾರೆ ಇಷ್ಟು ಯಾಕೆ ಹೊಡಿದೆ ಅಂತ ಕೇಳ್ತಾರೆ. ಅದು ನಿಮ್ಗೆ ಅಂದ್ರೆ ಯಾಕಂದ್ರೆ ನಾವು ಬೇಗ ಫೋನ್ ಮಾಡ್ಬಾರ್ದು. ನಂದು ಇವತ್ತೇ ಫೋನ್ ಕರೆ ಇವತ್ತೇ ಲಾಸ್ಟ್. ನಾನು ಫೋನ್ ಮಾಡಲ್ಲ. ನಾನು ಜನರ ಸಂಕಟ ಫೋನ್ ಮಾಡಿ ಕರಿತೀನಿ. ನಾವು ಫೋನ್ ಮಾಡೋದು ತಪ್ಪಾಗ್ತದೆ. ನೀವೇ ಮಾಡಿರಿ. ನೀವು ಅಲ್ಲಿ ತನ ಕೊಳೆ ಅದು ನೀರು ವ್ಯವಸ್ಥೆ ಮಾಡತಾನ ನೀವು ನೀರು ಟ್ಯಾಂಕರ್ ಮಾಡಿಕೊಡ್ತೀರಿ ಅಂದ್ರೆ ನಮ್ಗೇನು ತಪ್ಪಲ್ಲ. ಟ್ಯಾಂಕರ್ ಮಾಡಿಕೊಡ್ರಿ. ಮುಂಜಾನೆ 5 ಸಂಜೆ 5 ಒಣಗಿ ತಿರುಗಾಡಿಸ್ಕೊಂತ ಅದು ಸೀಟ್ ಹೊಡ್ಕೊಂತ ಇದ್ಬಿಡೋಣ ತುಂಬ್ಕೊಂಡ್ಬಿಡ್ತಾರೆ. ಅವ್ರಿಗೆ ಮಾಡ್ರಿ. ಇಲ್ಲಾಂದ್ರೆ ಇವತ್ತು ಆಗ್ತದೆ CO ಹೇಳ್ರಿ. ಈ ಡಬಲಿಗೆ ಹಚ್ಚ್ರಿ, ಫೋನ್ ಹಚ್ಚ್ರಿ. ಫೋನ್ ಇಲ್ಲ ಹಚ್ಚ್ರಿ. ನೀವು ಹಚ್ಚ್ರಿ. ನೀವು ನಾಡ್ಗ ನನಗೆ ನೀವು ಡಬಲ್ ಸರ ಇಲ್ಲಿ ನೋಡ್ರಿ. ಸುಪ್ರೀಂ ಯಾರ ಮೊನ್ನೆ ಫೋನ್ ಹಚ್ಚ್ರಿ. ಸ್ಪೀಕರ್ ಇಲ್ಲಿ ಕೇಳ್ರಿ. ನಾನು ಅಲ್ಲಿ ಎಲ್ಲ ಹುಡುಗರು ಸಿಟಿಗೇರಿದ್ವು. ನಾನು ಬಿಟ್ಟು ಬಂದಿನಿ ನಿಮ್ಗೆ ಯಾಕಂಬ ಅದೇ. ಈಗ ಡಬಲ್ ಫೋನ್ ಹಚ್ಚ್ರಿ. ಸುರಪುರದಾಗಿಲ್ಲಿ ಆತಂದ ಇರ್ತೀನಿ ಜವಾಬ್ದಾರಿ. AD ಬಂದಾರ PSI ಬಂದಾರ. ಇರ್ಬೇಕಾಗಿತ್ತು ಇದೆಲ್ಲ ಪೇಪರ್ ಓದಕ್ಲಾ. ನನಗ ಫಸ್ಟ್ ಫೋನ್ ಹಚ್ಚಿ ನಾನು ನಿಮ್ ಜೊತೆಗೆ ಇರ್ತೀನಿ. ನೀವು ಬಂದಾಗ ನಿಮ್ ಜೊತೆಗೆ ಇರ್ತೀನಿ. ಒಂದು ಮೋಟರ್ ಪಾಸ್ ಅಂತೇಳಿ ಕಳ್ಸನಿ ಇಲ್ಲಿ ಹೊಡೆ ಡ್ರಿಲ್. ಈಗ ನಾ ಜೇಲಿಸ್ಟ್ ಕರ್ಸ್ನಿ ಇಲ್ಲಿ ಕೇಳತ್ತ ಹಚ್ಚರೆ. ಸುರ್ಪುರದಾಗ ಇನ್ಚಾರ್ಜ್ ತೊಗೊಂಡ್ ಕೇಜಿ ಅಲ್ಲಿ ಕುಂತ ತಿರುಗಾಡ್ತಾನ. ಗೊತ್ತಾಯ್ತಾ? ಒಂದ್ ನಿಮಿಷ ನಾವೇ ಬೇಕಂತ ಚಪ್ಪಲ್ ತಗೊಂಡ್ಬರ್ತೀನಿ ಅಂತ ಸಿಟಿಗೇರಿದ್ರು. ಆದ್ರೆ ಮರದ ಪ್ರಶ್ನೆ ಎಲ್ಲದಕ್ಕಿಂತ ದೊಡ್ಡದು ಇಚ್ಚತ್ರಿ. ಬಟ್ಟೆ ಅದು ಕುಟ್ಕೊಂತೀವಿ ನಾವು. ಈಗ ಹಚ್ರಿ ಓಪನ್. 1 ನಿಮಿಷ ಸ್ಪೀಕರ್ ಇಡ್ರಿ. ಏನ್ ಮಾಡ್ತಾರ ಗಾಡಿ ಕಳ್ಸಂತ ಹೇಳ್ರಿ. ಈಗ ಯಾವ ಸಮಸ್ಯೆ ಅಂತ ನೀರ್ ಮಸ್ತಾವ ಎದಕ್ ಬಂತಾವ? 1 ನಿಮಿಷ ಅಣ್ಣ ಕುಡಿಯಕ್ಕಿಲ್ಲ ಬಾಬಾ ಅದು ಬಿಡ್ಬೇಡ್ರಿ. ಅದು ಆತ ಫೋನ್ ಎತ್ತತಾನ. ಜಿಲ್ಲಾ ಪಂಚಾಯತ್ CO ಫೋನ್ ಎತ್ತತಾನ. ನೀವು ಇಲ್ಲಿಂದ ತಗಲಂಗಿಲ್ಲ. ನಾನು ಉಪವಾಸ ಕುಂದಿರ್ತೀನಿ, ನೀವನು ಉಪವಾಸ ಕುಂದ್ರಿ. ನೀವು ನೀರು ಬಚ್ಚಲಿ. ನೀರ್ ಬರದಲ್ರಿ ತಡಿ ಬಂದಿವಲ್ಲಪ್ಪ. ಬಂದಿವಿ ಸ್ವಲ್ಪ ತಡಿ. ನೀವು ಯಾಕೆ ಎಲ್ಲ ತಿರುಗಾಡಿ ಬಾರಮ್ರಿ. ನೋಡ್ರಿ ಏನು ಮಾಡಿದ್ರ ಎಲ್ಲ ನಮ್ಗೆಲ್ಲ ಬ್ಯಾಕ್ ಮಾಡಿ ಒದ್ದು ಹೊರಗಾಕ್ಯಾರ ನಮ್ಗ. ನಾವು ಬೇಡ ನಮಗನ ಬ್ಯಾಕೆ ಮೇಡಮ್, ನಿಮ್ಗೂ ಬ್ಯಾಕ್ ಮಾಡೋಣ. ನೋಡ್ರಿ ಮಾತಾಡ್ತಾರ ಬಿಡೋದಲ್ಲ. ಅಲ್ಲಿ ನೋಡ್ರಿ ಅಣ್ಣ ಪಿಡ ಹೇಳಿ ಸಾಹೇಬ್ರೆ. ಇಲ್ಲಿ ಏನು ಬಂದಂದ್ರೆ ಚರಂಡಿಗಿಂದ ಎಲ್ಲ ಮಾಡಿಕೊಟ್ರ ಬ್ಲೀಚಿಂಗ್. ನಾನು ಅದು ನಿನ್ ಜವಾಬ್ದಾರಿ. ನೀವು ಮಾಡಿಲ್ಲ. ನಾವು ಪ್ರತಿಭಟನೆ ಮಾಡಿ ಒಯ್ಕೊಂಡ್ವಲ್ಲ. ಒಯ್ಕೊಂಡ್ಮ್ಯಾಗ ಮಾಡಿದ್ರೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ನಿನ್ಗೆ. ಆಯ್ತು ಹೋಯ್ತು. ಎರಡನೇದು ಇಲ್ಲಿ ಎಕ್ಸ್ಟೆನ್ಷನ್ ಹೊಲ್ದಾಗ ವೈರಿಲ್ಲ ಕೆಂಬಲ್ಲ. ನಾನು ಜೈಗಿನ ಮಾತಾಡಿನಿ. ಇಲ್ಲಿ ಕೇಳ್ರಿ ಸರಿ. ಇಲ್ಲ ಕಂಬಗಳೇ ಇವತ್ತೇ ಲೆಟರ್ ಬರಿಬೇಕು. ಜಸ್ ಕಂಬಗೆ ಬಸವರಾಜ್ ಇವರೆಲ್ಲ ಇದು ಮುಗಿದ ಮ್ಯಾಕ
ಅದು ನೋಡ್ಕೊಂಡು ಅದು ಎಷ್ಟು ಕಂಬ ಬೇಕಾತಾವ ಜೈಗೆ ಹೇಳಿನಿ ಹೊರವನೆ ದೂರ ಲೈನ್ ಅವತ್ತ ಅಳಲ್ ತೋರ್ಕಂದ್ರ ಎಷ್ಟು ಕಂಬ ಆತಾವ ಅದ್ರದ್ದು ಬರ್ದು ಜೈಬಿಗೆ ಜೈ ಬರೀಸಿ ನಾನು ಅದು ಅಪ್ರೂವಲ್ ಕಳ್ಸಮ್ಮ ಈ ಎಡಬ್ಲಿಗೆ ಮಾತಾಡೀನಿ ಈಗ ಮಾತಾಡೀನಿ ಇಲ್ಲ ಆತ ನಾವು ಕೊಡೋದಿಲ್ಲ ಲೆಟ್ರ ನೀವು ತೋರಿಸ್ತೀವ್ರಿ ನೀವು ಇದು ಯಾರು ನಿನ್ನೆ ಅವನ್ ಟಿಸಿಗೆ ಜಾಲಿ ಹಾಕಂದ್ರೆ ನನ್ನ ಲೆಟರ್ ಕೊಡೋಣ ಜೈಗೆ ಅಂದೆ ಕಂಬ ಕಟ್ಟಿ ಹಾಕ್ರೆ ಬಂದಿನಿ ನಾವ್ಯಾಕೆ ಕೊಡ್ಬೇಕು ಅದು ನಿಮ್ ಜವಾಬ್ದಾರಿ ನಿಮ್ ಪಂಚಾಯತ್ ವ್ಯಾಪ್ತಿಗೆ ಬರ್ತಾ ಹಂಗ ಹೇಳ್ರಿ ಅವ್ರ ಲೆಟರ್ ಕೊಡಂದ್ರೆ ಅವ್ರ ಎಲ್ಲಿ ಕೊಡ ಹೆಂಗಪ್ಪ ಇಲ್ಲಿ ನೋಡ್ರಿ ನಾವೆಲ್ಲ ಓದಿವಿ ಈ ದೊಡ್ಡ ಮನುಷ್ಯ ಆದ್ರೆ ಏನದ ಆಡಿದ ಮಾತನ್ನು ಇನ್ನು ತೆಗಂತ ಮನುಷ್ಯ ನಾನು ನೋಡಿದ ಪರಸ್ಪರ 38 ವರ್ಷದಿಂದ ನೋಡ್ತೀನಿ ಈಗ ಇಟ್ಟೇನ ಇವು ಕಚ್ಬಿಚ್ಚಿ ಮಾತಾಡೋದಿಲ್ಲ ಇನ್ನು ಇವನು ಏನೋ ಬಾಯಿ ಅಂತ ಪಾಪ್ ಸಿಟಿಗೆ ರೀ ಮೋಟ್ರ್ ಕೊಡ್ತೀನಿ ಅಂದ್ರಣ್ಣ ನಂದು ಮೋಟ್ರ್ ಯೂಸ್ ಮಾಡ್ರಿ ಸ್ವಲ್ಪ ಜನಗಳಿಗೆ ಯೂಸ್ ಆಗಲ್ಲ ಅಂತ ಚಲೋ ನೀರು ಇದು ಕಿಲ್ ಕೇಳ್ರಿ ಅದನ್ನ ಇಮಿಡಿಯೇಟ್ ಸ್ಟ್ಯಾಂಪ್ ಪೇಪರ್ ತರಿಸ್ಕೇಸಿ ಅಲ್ಲಿ ಆಪ್ಷನ್ಗೆ ಇಟ್ಕೊಂಡ್ರೆ ಒಂದು ಕೇಳತ್ತ ಅಲ್ಲಿ ಇಟ್ಕೊಂಡ್ರೆ ಆಮೇಲೆ ನಾನೇ ಹೇಳಿನಿ ಇದನ್ನ ನಾನೇ ಹುಡುಕೊಟ್ಟಿನಿ ಇದು ನಿಮಗೆ ಜವಾಬ್ದಾರಿ ಕಾಲ್ರಾಗಿಲ್ಲ ಆಯ್ತಂದ್ರೆ ನೀವು ಬಂದು ಕೇಸಿ ಉಮೇಶ್ ಮುದ್ದಾಗ ಬೆರಳು ನೋಟಿಸ್ ಬರಿಲ್ಲ ನೀವು ಬರೀತಾರ ನೀವು ಸಣ್ಣವ್ರು ಇದ್ರಿ ಮುಂದೆ ಪ್ರಮೋಷನ್ ಅದ ಇಂಥವೆಲ್ಲ ಓಡಾಡಿ ಬಡವ್ರು ಕೆಲಸ ಮಾಡೋಕ್ಕಿಂತ ಬಿಟ್ಟು ಆದ್ರೆ ನಿಮ್ಮಂತರ ಬೇಕಂತ ಆಯ್ಕೆ ಆದಂತ ನಮ್ಗೆ ಜನ ಅದನ್ನ ಕಲ್ರಿ ಮೊದಲ ನೀವೆಲ್ಲನೂ ಬಿಟ್ಟು ಹಂಗೆ ಫೋನ್ ಹತ್ರ ಕಾಡ್ರು ಮಾಡ್ಕೊಂತ ಅವ್ರು ಹಿಂದಗಡೆ ಟಾರ್ ಇಂಥ ಟೈಮ್ನ ಟಾರ್ಪೋರ್ ಮಾಡಿಬಿಡ್ತಾರ ಅವಾಗ ಹೆಂಗ್ ಮಾಡ್ತೀರಿ ತಪ್ಪಾಗ್ತದ ಅದು ಏನದು ಇದು ಮಾಡ್ಕೊಡ್ರಿ ನೋಡ್ರಿ ಇಲ್ಲಿ ನೋಡ್ರಿ ಇವತ್ತು ಏನ್ ಮಾಡ್ರಿ ಅಣ್ಣ ಇವತ್ತ ನೀವು ಟ್ಯಾಂಕರ್ ಹಚ್ತ್ರಿ ಈಗ AW ಮಾತಾಡತಾನ ಬಿಡಲ್ಲ ಅವ್ರನ್ನ ಆತ ಬ್ಯಾಕ್ ಮಾಡಿದ ಬೆಕ್ಕದ ಮೀಟಿಂಗ್ ಇರಲಿ ಎಲ್ಲೆಲ್ಲಿ ಮೀಟಿಂಗ್ ಆಗ್ಯಾನ ಇವಾಗ ಈ ಟೈಮ್ನಾಗ ಯಾರು ಎಲ್ಲಿದ್ದ ಎಲ್ಲ ಲೊಕೇಶನ್ ತೆಕ್ಕತ್ತಿ ನಾವು ಆತವನ್ನೇ ಬರತನ ಕುಂತೀವಿ ಅಂದ್ರೆ ಐತಿ ಇಲ್ಲಿ ಬಂದ್ಬಿಡ್ತೀರಿ ನಾಳೆಗೆ ಬರ್ಬೇಡ ಅಂತ PSI ಸಾಹೇಬ್ ನಮ್ಗೆ ಹೇಳಿದ್ಬೇಕ SP ಸಾಹೇಬ್ರು ಹೇಳಿದ್ಬೇಕ ಇವ್ರು ಬಂದದಕ್ಕೆ ನಾನು ನಿಮ್ಗೆ ಇವತ್ತು ನಾನು ಅವಕಾಶ ಕೊಟ್ಟಿನಿಲ್ಲ ನಾಳೆಗೆ ಅಲ್ಲಿ ಜಾಲಿ ಮುಳ್ಳು ರೆಡಿ ನಿಂತು ಆದ್ರೆ ಒಂದು ಮಾತಿಗೆ ಗೌರವ ಕೊಡ್ಬೇಕಲ್ಲ ಈಗ ಅವ್ರು ಏನು ಹೇಳ್ಯಾರ ಅದಾಯ್ತಪ್ಪ PSI ಸಾಹೇಬ್ರು ವಾಲೆಂಟ್ಲಿಂದ ಒಂದು ವಾರದಾಗ ಮಾಡಿಸ್ಕೊಡಮಂತ ಹೇಳ್ಯಾರ ಆದ್ರೆ ಸರ್ ನೀವು ಒಪ್ಪಿಗೆ ಬೇಡ್ರಿ ಸರ್ ಆದ್ರೆ ಇವತ್ತು 15 ದಿವಸ ಅಂದ್ರೆ ನಾವು ಒಪ್ಪಿಗೆ ಯಾಕಂದ್ರೆ ಅವ್ರು ಒಂದು ವಾರ ಮಾಡಿಸ್ತಾನೆ ಸರ್ ಅದು ಒಪ್ಪದು ನಿಮ್ಗೆ ಗೊತ್ತಿಲ್ಲ ಇವ್ರು ಮಾಡಲ್ಲ ಅಂತ ಹೇಳಿಕೆ ಅವ್ರು ಹೇಳ್ಯಾರ ಅವರು ಅನ್ಬಾರ್ದಿದ್ದಕ್ಕೆ ಆದ್ರೆ ನಾನು ಅವರು ತಲೆಬಾಗಿದ್ದೀವಿ ಇವತ್ತು ಅಪ್ಡೇಟ್ ಮಾಡ್ಕೊಂಡು ಇಲ್ಲಿದ್ದು ಮಾಡಿಕೊಟ್ಟು ಒಂದು ಈಗ ಹಚ್ಚಲಿ 2ನೇ ದಿನದ ಜಿಲ್ಲಾ ಪಂಚಾಯತ್ CO ಮಾತಾಡ್ರಿ ಇಲ್ಲಿ ಕೊಳೆ ಕಳಿಸ್ತೀನಿ ಅಂದ್ರೆ ಹೇಳ್ರಿ ನಾನು ಇಲ್ಲೇ ಇರ್ತೀನಿ ಇವತ್ತು ಪೂರ ಮುಗಿಸೇ ಕಳಿಸ್ತೀನಿ ಅದು ತಂದೆ ಕಳಿಸ್ರಿ ಮೋಟ್ರ್ ಇಳಿಸಿ ಮಾಡೋದು ಇಲ್ಲ ಅಂದ್ರೆ ಇದನ್ನದಕ್ಕೆ ಕಳಿಸ್ರಿ ಮೋಟ್ರ್ ಸಾಮಾನು ತರಿಸ್ರಿ ಇಲ್ಲಿ ನೋಡ್ರಿ ಆತ ಕೊಡ್ತೀನಿ ನಾನು ಹಿಂದಗಡೆ ಕೇಳೋರು ಕೊಡಕಲ್ಲ ನಾವು ಮತ್ತೆ ಕೊಡ್ತೀನಿ ಅವಮಾನ ಮಾಡಿ ಡಾಕ್ಯುಮೆಂಟ್ ತರಿಸಿ ಅಂದು ಅರ್ಜೆಂಟ್ ಡಾಕ್ಯುಮೆಂಟ್ ತಂದ್ರೆ ಆ ಡಾಕ್ಯುಮೆಂಟ್ ಎಲ್ಲಿ ಹೋಗಲ್ರಿ ನಾ ಇದ್ನಲ್ಲ ಕನೆಕ್ಷನ್ ಹೊಡೆದು ನಡೀತು ಅವ್ನು ಗುಡಿಸ್ಕೇಸಿ ಮತ್ತೆ ಹಿಂದಗಡೆ ಕೇಳಕ್ಕೆ ಕೊಡಕಲ್ಲ ನಾನು ಇಲ್ಲೇ ಎದುರಿಗೆ ನಾವು ಅಂದದ್ದು ಕರೆಕ್ಟ್ ಅದ ಮೊದಲು ಕೇಳಿದ್ರೆ ಕೊಡಲ್ಲ ಡಾಕ್ಯುಮೆಂಟ್ ತಂದು ನಿಂಬಲ್ಲಿ ಇಟ್ಕೊಂಡು ಹಿಂದಗಡೆ ಕೊಡಕ್ಕದ ಯಾವಾಗ ಬಿಗಿ ಬಂತಲ್ಲ ಕೊಡಪ್ಪ ನೀರು ಟೆಸ್ಟ್ ಮಾಡವ ಬೇಡ ಅಂತ ಅಂದ್ಬಿಟ್ಟ ಅದೊಂದು ಕರೆಕ್ಟ್ ಅದ ಯಾಕಂದ್ರೆ ಅಮ್ಮ ತರ್ಲಕ್ಕೆ ಹಚ್ಚಿ ಇದು ಹಚ್ಚಿ ಇಲ್ಲ ಟ್ಯಾಂಕರ್ ಹಚ್ಚ್ರಿ ಇಲ್ಲ ಹೊಸ ಕಳಿ ಕೊಡಸ್ರಿ ಅದಕ್ಕೆ ತಿಂಗಳಿಗೆ ರೊಕ್ಕ ಕೊಡ್ಬೇಕಾಗ್ತದೆ ಇಲ್ಲ ಅವಾಗ ಉಚಿತ ಕೊಡಿಸ್ಲಾಕತ್ತೀನಿ ನಾನು ಹೇಳಿದಾಗ ಇಲ್ಲಿ ಕೇಳ್ರಿ ಅವ ಯಾಕೆ ಕೊಡ್ತಾನ ತಿಂಗಳ ಪೇಮೆಂಟ್ ಆಗಲಿ ರೆಸಿಪ್ಟ್ ಹಾಕ್ರಿ ಯಾಕೆ ಅವತ್ತು ಉಚಿತ ಕೊಡ್ತೀನಿ ಅವತ್ತು ಅವಮಾನ ಮಾಡಿರಿ ಡಾಕ್ಯುಮೆಂಟ್ ತರಿಸಿ ಅಂದ ಅವನಿಗೆ ಏನಾದ್ರು ತಿಂಗಳಿಗೆ ನೀವು ಎಲ್ಲರಿಗೂ ಏನು ಕೊಡ್ತೀರಿ ಬೋರಿಂಗ್ ಅಷ್ಟು ಕೊಡ್ರಿ ಅದ್ರ ರೊಕ್ಕ ತಿನ್ನಲ್ಲ ಅವ ಯಾರನ್ನ ಬಡವ್ರ ಮಕ್ಳಿಗೆ ಕೊಡ್ತಾನ ಸಾಲಿಗೆ ಹೋದ ಹುಡುಗರು ಯಾರನ್ನ ಇದ್ರು ಕೊಡ್ತಾನೆ ಅದು ಮಾಡ್ತಾನೆ ಪರಿಚಯ ಪ್ರಕಾರ ಮಾಡ ಅದಕ್ಕೆ ಅಕ್ರಮ ಮಾಡೋದು ಯಾಕಂದ್ರೆ ಅವ್ನು ಕೊಡ್ತನೇ ಇದ್ದ ಅಣ್ಣ ಜನರಿಗೆ ಅಂದ್ರೆ ಬೋರಿಂಗ್ ಹಾಕತ್ತಾನ ಉಚಿತ ಕೊಡ್ತನೇ ಇದ್ದ ಇವ್ರೇನದ ಡಾಕ್ಯುಮೆಂಟ್ ತಕ್ಷಣ ಆಫೀಸ್ನ ಫೈಲ್ನಾಗ ಇಟ್ಕೊಂಡು ಆತ ಮಾತು ಮೀರ್ಲಾರ್ದ್ರೆ ರೈತರದಾಗ ಎಲ್ಲರೂ ನಮ್ಮನ ಅಂದ್ರೆ ಆತ ಒಂದು ನಮ್ಮನೆ ನಾನು ಸುಳ್ಳು ಹೇಳ್ಬಾರ್ದು ಓದಿಲ್ಲ ಒಂದು ಅಕ್ಷರ ತಲೆಗ ನೋಡಿ ಯಾಕಂದ್ರೆ ಕಳೆದ ಹೋದ್ನ ಕಡೆ ಅಲ್ಲ ಇಲ್ಲಿ ನೋಡ್ರಿ ಇದು ಏನ್ರಿ ಅಣ್ಣ ಕಸ ಕಡ್ಡಿ ಕನೆಕ್ಷನ್ ಮಾಡೋದು ಕಾಂಟ್ರಾಕ್ಟರ್ ಮಂಡೇ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ವರ್ಕ್ ಅದು ಆಲ್ರೆಡಿ ನಾವು ವಾರ್ನಿಂಗ್ ಕೊಟ್ಟು ಅವ್ರಿಗೆ ಹೇಳಿಬಿಟ್ಟು ಮಂಡೇಲಿಂದ ಬಂದ್ ಕೆಲಸ ಈಸ್ ದಿನ ಅದು ಬಂದ್ ನಿಂತಿದ್ದ ಅಣ್ಣ ಈ ಕಡೆ ಬರ್ರಿ ಹಣಮಂತ ಅಮೌಂಟ್ ಎಷ್ಟಾಗಿದೆ ಹೇಳ್ರಿ ನೋಡ್ರಿ ನೀಲಳಿದು 98 ಅದಕ್ಕೆ ನೀಲಳಿದು ಟ್ಯಾಂಕ್ ಅಲ್ಲ ಎಸ್ಟಿಮೇಟ್ ಟ್ಯಾಂಕ್ ಇಲ್ಲ ಇಲ್ಲ ಓನ್ಲಿ ಡಿಸ್ಟ್ರಿಬ್ಯೂಷನ್ ಇದಕ್ಕೆ ಇಲ್ಲಿಯೂ ಡಿಸ್ಟ್ರಿಬ್ಯೂಷನ್ ಅದು ಟ್ಯಾಂಕ್ ಇರೋ ಜಲಧಾರದಾಗ ಅಮೌಂಟ್ ಎಷ್ಟದ ಹೇಳ್ರಿ ಅದೇ ಎಷ್ಟದ ಯಾವಾಗ ಆಗಿತ್ತು ಇದು ಯಾವಾಗ ಆಗ್ಬೇಕು ನೋಡಿ ಹಿಂಗಿತ್ತ ಬಿಟ್ಟು ಹುಡುಗರು ಕಲ್ಲು ಹೋಗಿತಾವ ಏನ್ರಿ ಇದು ಅದು ಸಾರ್ವಜನಿಕ ಕಟ್ಟಿರ್ತ ತೆರಿಗೆ ಅಮೌಂಟ್ ಬಳಕೆ ಆಗ್ಬೇಕಲ್ಲ ಏನಾಗಿಲ್ಲ ಸರ್ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗಿಸ್ಯಾರ ಓನ್ಲಿ ಡಿಫ್ರೆನ್ಸ್ ನಮ್ಗೆ ಸೋರ್ಸ್ ಪ್ರಾಬ್ಲಮ್ ವಾಟರ್ ಟ್ಯಾಂಕ್ ಇಲ್ಲ ಬಟ್ ಒಂದ್ ನಿಮಿಷ ತಡ್ರಿ ಆಯ್ತ್ರಿ ಟ್ಯಾಂಕ್ ಬ್ಯಾಡ್ ಆಗ್ಯದ ಈಗ
ಕೆಲಸ ಸ್ಟಾರ್ಟ್ ಆಗಿದೆ, ಬಾಟಮ್ ಸ್ಲ್ಯಾಬ್ ಬಂದದ, ಅದು ಟ್ಯಾಂಕ್ ಕಂಪ್ಲೀಟ್ ಆದಪ್ಲೆ ಕನೆಕ್ಷನ್ ಮಾಡಿ ಎಲ್ಲ ಟ್ರೈ ಮಾಡ್ತೀವಿ. ಒಂದು ಇಲ್ಲಾಂದ್ರೆ ಡೈರೆಕ್ಟ್ ಎಲ್ಲ ಬೋರ್ಗಳು ಏನು ಊರ ಇಂಟರ್ನೆಟ್ ಬಂದವಲ್ಲ ಇಲ್ಲಿಂದ ಬೈಪ್ ಅಣ್ಣ, ಯಾಕಂದ್ರೆ ಅವನಿಗೆ 1,15,00,000 ನೋಡ್ರಿ ಇದ್ರ ಜೆಜೆಮ್ದು. ಅದು ನೀಲಾಡಿದು 94 ಇವೆಲ್ಲ ತಿಳ್ಕೊಬೇಕು ನೀವು. ಓದಿಲ್ಲ ನನ್ನ ಎದ್ರಿ ತಿಂತ ನಾವು ಒಯ್ಕಲಕೈತಿವಿ, ನಾವು ತಿಂತ ಗಬ್ರು ಅಂತ ತಿನ್ಬಾರ್ದು. ಈಗ ಇಲ್ಲಿ ನೋಡು 1,15,00,000 ಆಗ್ಯದಂದ್ರ ಏನ್ ಊರಾಗ ನಿಮ್ಗೆ ನೀರು ಎಮ್ಮಿನ ಇದ್ರಾಗ ಮೈ ತೊಳಿಬೇಕು, ಎತ್ತಿಗಿನ ತೊಳಿಬೇಕು. ಆದ್ರೆ ಇಲ್ಲಿ ವ್ಯವಸ್ಥೆ ನೋಡ್ರಿ ಸಾಬ್ರೆ, ನೋಡ್ರಿ ನೀವೇ ನೋಡ್ರಿ ಹತ್ರ ಅಲ್ಲಿ ಕೇಳ್ರಿ ಸರ್. ಇದು ಏನದ ಈಗ ನಮ್ಗೆ 100% 100% ಸಾಕ ರೈತರು 4-5 ಮಂದಿ ಸಾಯ್ಬೇಕು. ಇಲ್ಲ ನಾನೇ ಆಗ್ತದೆ ಜಲಧಾರ ನೀರ್ ಬರ್ಬೇಕು, ಟ್ಯಾಂಕ್ ಕಟ್ತಾ ಇದಾರೆ ಬಂದ್ರೆ ಈಗ ಆ ಕಾಂಟ್ರಾಕ್ಟರ್ ಇದು ಕಾಂಟ್ರಾಕ್ಟರ್ ಒಂದ್ ನಿಮಿಷ ತಡ್ರಪ್ಪ ನೀವು. ನಾವು ಒದ್ರಿ ಅಂದ್ರ ಈಗ ಕಾಂಟ್ರಾಕ್ಟರ್ ಒಂದ್ ನಿಮಿಷ ತಡ್ರಿ. ನೋಡ್ರಿ ಅವ್ ಕ್ರಾಸ್ ನಿಂತ ಮಾತಾಡ್ತಾವ. ನಿಮ್ಗೆ ಗೊತ್ತಿಲ್ಲ, ಮೈಸೂರು ಕಡೆಗೆ ಆದ್ರೆ ನೀವು ಒಂದ್ ದಿವ್ಸ ಕೆಲಸ ಮಾಡಲ್ಲ. ಈಗ ನಿಮ್ಗೆ ಗಾಡಿನೇ ಹೆಲಿಕಾಪ್ಟರ್ ಹಚ್ತಾರಲ್ಲಿ. ಇವೇ ಚಲೋ ನಿಮ್ಗೆ ದೇವ್ರ ಅಂತ ತಿಳ್ಕರಿ ನೀವು. ಕಾಂಟ್ರಾಕ್ಟರ್ ಹಚ್ರಿ. ಈಗ ಕಾಂಟ್ರಾಕ್ಟರ್ ಯಾರನ್ನಿರ್ಲಿ, ಶಬ್ಬೀರ್ ಇರ್ಲಿ, ಯಾರನ್ನಿರ್ಲಿ ಬರ್ಬೇಕಲ್ಲ. ಕಾಂಟ್ರಾಕ್ಟರ್ ಮಾತಾಡ್ರಿ. ನೀವು ಈಗ ಹೇಳ್ರಿ ಏನದ ಶಿವ ಗುಡನ ಮಾತಾಡ್ರಿ. ಕಾಂಟ್ರಾಕ್ಟರ್ಗೆ ಮೊನ್ನೆ ನಾನು ನಿನ್ನೆ ಬರಕ್ ಹೇಳಿದೆ, ನಿನ್ನ ಬಂದ್ ಹೋಗಿದ್ದೇವೆ, ಬರ್ಲಿಲ್ಲ. ಅದೇ ಇದು ಕೆಲಸ ಅಲ್ಲ, ಅದು ಪೇಮೆಂಟ್ ಎಷ್ಟಾಗಿರೋದು? ಪೇಮೆಂಟ್ ಎಷ್ಟಾಗಿದೆ? ನೀನು ಪೇಮೆಂಟ್ ಎಷ್ಟಾಗಿದೆ? ಎಷ್ಟಾಗಿದೆ ಹೇಳ್ರಿ. ಎಲ್ಲ 80% ಚೆನ್ನಾಗಿದೆ. ಹಾ ನೋಡಿ, ಇರೋದು 80% ಕೊಟ್ರೆ ಇನ್ನು ನೀರೇ ಬಂದಿಲ್ಲ. ಶಬ್ಬೀರ ನಮಸ್ಕಾರ. ಈಗ ಕಿಲನ್ ಕೇರದಾಗ ಇದ್ದೀವಿ ಇಲ್ಲಿ. ಈಗ ನೀನು ಮೊನ್ನೆ ಹೇಳಿದಲ್ಲ ನೀನು ಬರಕ್ಕೆ ಏನ್ ಮಾಡಿದೆ, ಯಾಕೆ ಬಂದಿಲ್ಲ ಇವತ್ತ? ಇಲ್ಲ ಈಗ ಜವಾಬ್ದಾರಿ ಇಲ್ಲ ತಗ. ಕೇಳು, ಮಂಡೇ ದಿವ್ಸ ನಿನ್ ಕೆಲಸ ಸ್ಟಾರ್ಟ್ ಆಗ್ಬೇಕು ಇಲ್ಲಿ. ಅದು ಏನ್ ಸಮಸ್ಯೆ ಇದ್ರೆ ಹೇಳೋ, ನಾವು ಬರ್ತೀವಿ ಅಂತ. ಇಲ್ಲ ಅದ ಹೆಸರೇನಂದ್ರೆ ಶಬ್ಬೀರ್. ಶಬ್ಬೀರ್, ಈಗ ಪೇಮೆಂಟ್ ಎಷ್ಟಾಗಿದೆ ಕರೆ ಹೇಳ್ಬೇಕು, ಸುಳ್ಳು ಹೇಳ್ಬೇಡ. ಇವ್ರು 80% ಅಂತಾರ, ನೀವು 60 ಅಂತ. ಮತ್ತೆ 20 ಯಾರು ಉಮೇಶ್ ಮಾತಾಡ್ತೀನಿ ನಾನು. ನೀಲಾಳಿದ ನಿಮ್ಗೆ ಜೈ ಅವರು. ಈಗ ಹೋಗ್ಲಿ, ಈಗ ಇದು ಕೆಲಸ ನೀವು ಬಂದು ಚಾಲು ಮಾಡಿ. ಈಗ ಸಾಹೇಬ್ರು ಬಿಡಲ್ಲಿ ಗಾಡಿಗೆ ಇಲ್ಲ ನಿಂದ್ರಿಸ್ಬಿಟ್ಟಿವಿ. ಈಗ ನೀವು ಅಲ್ಲಿ ಅದು ಇಲ್ಲ ಇದು ಮೇನ್ ಕೆಲಸ. ಹೆಚ್ಚಿಗೆ ಲೇಬರ್ ತಂದು ಕೇಸ್ ಮಾಡ್ತೀರಾ ಮಾಡಲ್ಲ? ಈಗ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ಲಕ್ ರೆಡಿ ಮಾಡಿದೆ ನಾನು. ಯಾವ ಬರ್ತೀರಿ? ಹೆಚ್ಚಿಗೆ ಲೇಬರ್ ತಂದು ನಾ ಸೋಮವಾರ ದಿವಸ ನಾ ಮುಂಜಾನೆ ಇಲ್ಲಿ ಇರ್ತೀನಿ. ಕೆಲಸ ಚಾಲು ಆತು ಮಾಡು. ಇಲ್ಲಾಂದ್ರೆ ಅದು ಏನದ ನಿಮ್ ಪೇಮೆಂಟ್ ಮಾಡಿದಿಲ್ಲ ಅಂದ್ರೆ ಅದು ಬಿಡು, ನಾನು ಬೇರೆ ಹೆಚ್ಚಿಗೆ ಚಾರ್ಜ್ ಮಾಡಿಸ್ತೀವಿ. ಇಲ್ಲಿ ಸಮಸ್ಯೆ ಆಗ್ಬಾರ್ದು. ಇದು ಕುಡಿಯ ಸಮಸ್ಯೆ ಒದ್ದಾಡ್ಲಾಗತ್ತಾರ ಜನ. ಸೋಮವಾರ ದಿವಸ ಗ್ಯಾರಂಟಿ. ಪೇಮೆಂಟ್ ಇದು ಎಷ್ಟಾಗಿದ್ರಿ? ಅದು ಅಲ್ಲಿ 80%, ಇಲ್ಲಿ 60% ಅಲ್ಲ. ಯಾಕಂದ್ರೆ ಇದು ನಮ್ ಸೆಕ್ಷನ್ ಅಲ್ಲಿ ಇದು ಹೊಸದಾಗಿ ಬಂದೇವೆ ನಾವು. ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಬಟ್ ಈಗ ನೀವು ಬಂದು ಹಿಡಿದ್ರೆ ನಾವು ಇದಕ್ಕೆ ಫಾಲೋ ಅಪ್ ಮಾಡತ್ತೀವಿ. ಮಂಡೇ ದಿವಸ ಬರ್ತಾನಂತ ಈಗ ಹಚ್ಚರಿ. ಸರ್ ಸ್ವಲ್ಪ ಸರ್ಗೆ ಹಚ್ಚಿರಿ ಫೋನ್. ಹಲೋ ಅಲ್ರಿ ಸರ, ನೀವೇನ್ ಪತ್ತನ ಇಲ್ಲ. ಫೋನ್ ಮಾಡಿದ್ರೆ ಫೋನ್ ಎತ್ತಕಲ್ಲ ಸರ್. ಈಗ ಸಮಸ್ಯೆ ಇಲ್ಲಿ ಕುಡಿ ನೀರ್ದಾಗ 15 ದಿವಸ ಆಯ್ತು. ಅಲ್ಲಿ ನೀಲಾಡಿದ 6 ತಿಂಗಳಾಯ್ತು. ಒದ್ದಾಡ್ಲಾಕೈತಿ. ಅಲ್ಲಿ ಏನು ಸಮಸ್ಯೆ ಮುಗಿದಿಲ್ಲ. ಮತ್ತೆ ಬಡವ್ರು ಇಲ್ಲಿ ಊರಾಗ ಇರ್ಬೇಕಾ? ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು ದುಡ್ಲಾಕ. ಅಲ್ಲ ಸರ್, ನೀವು ಎಡಬ್ಲಿ ಇನ್ಚಾರ್ಜ್ ತಗೊಂಡ್ರಿ ನೀವು. ಮತ್ ನೀವು ಅಲ್ರಿ ತಿರ್ಗಾಡ್ಬೇಕ. ಅಲ್ಲಿ ಚಗರ್ಕೆ ಸುರ್ಪುರದಾಗ ಕೂತ್ರ ಅಂದ್ರೆ ಯಾದಗಿರಿಗೆ ಇರ್ಬೇಕು ನೀವು. ಬರ್ರಿ ಇಲ್ಲ, ನೀವು ಕಿಲ್ಲನ್ ಕೆರೆ ಬಂದ್ಬಿಡ್ರಿ. ನೀಲಾಡಿದ ಮುಗಿಸ ಬಂದೀವಿ ನಾವು ಕಿಲ್ಲಣ ಕೆರೆಗಿದ್ದೀವಿ. ಕಿಲ್ಲನ್ ಕೆರೆಗೆ ಸ್ಪಾಟಿಗೆ ಬಂದ್ಬಿಡ್ರಿ ಜಲ್ದಿ. ಮೈಲಾಪುರ್ಲಿಂತ 2 ಕಿಲೋಮೀಟರ್, 18 ಕಿಲೋಮೀಟರ್ ಬಂದ್ಬಿಡ್ರಿ. ಬರಲ್ಲ ಬಂದ್ ಮಾತಾಡ್ರಿ ಸರ್. ಏನದ ಇದ್ರಾಗ? ನಾವು ಹೇಳ್ರಿ ಸರ್. ಮೈಲಾಪುರ ಮತ್ತೆ ಮೈಲಾಪುರ ದಾಟಿ 18 ಕಿಲೋಮೀಟರ್ ಬಾರ್ ಅಂತ ಹೇಳ್ರಿ. ಅದು ಮೀಟಿಂಗ್ದಾಗ ಸರ ಸಾಹೇಬ್ರೆ ನಾನು ಕೈ ಜೋಡಿಸ್ತೀನಿ. ಇದು ಮೀಟಿಂಗ್ನಾಗ ಮಾಡೋದು. ಇದು ಕುಡಿಯ ನೀರಿಂದ ನಾ ಡಿ ಸಾಹೇಬ್ರು ಮಾತಾಡ್ತೀನಿ. ನೀವು ಇಲ್ಲಿ ಬರೀ ಜನ ಕುಂತಾರ ಇಲ್ಲಾಂದ್ರೆ ಇವ್ರು ಸಾಹೇಬ್ರಗ ಇವ್ರನ್ನ ರಾಜ್ಕುಮಾರ್ ಸರ್ಗ ಇಲ್ಲೇ ಕುಂದ್ರಿಸ್ತೀನಿ ನೋಡ್ರಿ. ನಾನೇ ಕೊಡ್ತಿರ್ತಾರೆ ಇಲ್ಲಿ. ಬರ್ರಿ ಮೇನ್ ರೋಡ್, ರಾಯಚೂರು ರೋಡ್.
ಇದು ಬರ್ನಿ ರೋಡಿ ಬಳಚಕ್ರ ದಾಟಿ ನೆಕ್ಸ್ಟ್ ಇಲ್ಲ ಬರ್ಲಿ ಇಲ್ಲ ಸುಮ್ಮನೆ ಬಂದಿವಿ ನಾವು ಮತ್ತೆ ನೋಡ್ರಿ ಈಗ ನೀವು ಬಿಟ್ಟು ಯಾ 108 ರೀ ನಮ್ಮದೇ ಅವ್ರ ಕೆಲಸ ಮಾಡ್ತೀನಿ ನೀವು ಚಂದ ಜನ ಏನ್ ಮಾಡೋದಿಲ್ಲ ಒಂದೇ ನಾಳೆ ಅದು ಒಂದು ನಾಳಕ್ಕೆ ಇವು ಸುವರ್ಣ ನೀರೇ ಬರಲ್ಲ ನೀರು ಸಣ್ಣ ನೀರು ನೀರು ಅವೇ ನೀರೇ ನೀರೇ ಬರೋದು ಅದು ಅಪರೂಪಕ್ಕ ಏನಿಲ್ಲ ಸ್ವಲ್ಪ ಬಂದು ಈ ಸಿಹಿ ನೀರು ಆಜು ಬಾಜು ಯಾರು ಒಂದೇ ಬೋರ್ ಮತ್ತೆ ನಮ್ಮ ಹೆಂಕಪ್ಪಣ್ಣ ಒಂದು ಬಿಟ್ರೆ ಮತ್ತೆ ಯಾವ ಬೆಲೆಗೆ ನೀರಿಲ್ಲ ಇಲ್ಲಿ ಅಲ್ಲಿ ಒಂದಾಗ ಕಲೆಕ್ಷನ್ ಕೊಡ ಪೈಪ್ ಲೈನ್ ಅದ ನೋಡ್ತಾರ ಮಧ್ಯಾಹ್ನ ಮೋಟರ್ ಹಾಕಿ ಕೊಡ್ತೀವಿ ಕೆಲಸ ಬಿಟ್ಟು ಅಡಿಗೆ ಕೆಲಸ ಮಾಡ್ಬೇಕಾ ಇಲ್ಲಿ ನೋಡ್ರಿ ಈಗ ಈ ತೆಗ್ನ್ಯಾಗ ಮ್ಯಾಗ ಬರಲ್ಲ ತೆಗ್ನ್ಯಾಗ ಹಾಕ್ಯಾರ್ರಿ ಈ ತೆಗ್ನ್ಯಾಗ ತುಂಬಿದ ಏನ್ ನೀರು ವಾಪಸ್ ಹೋಯ್ತ ಅಂತಾರ ಮತ್ತೆ ಇವ್ರಿಗೆ ರೋಗ ಬರ್ಬೇಕು ಸರ್ ರೋಗನೇ ಬರ್ತದೆ ಇಲ್ಲಿ ನೋಡ್ರಿ ಕರೆಂಟ್ ಇದ್ರ ಸರ್ ಈಗ ವೈರ್ ಈ ವೈರ್ ಬಿದ್ದಲ್ರಿ ನಾಳೆಗೆ ಯಾರು ಹುಡುಗರು ಕಿಲೋ ಕೈ ಇಟ್ರ ಅವ್ರು ಏನ್ ಮಾಡ್ಬೇಕು ಪಾಪ ಅವ್ರ ತಿಕ್ಲಿಗೆ ಏನೋ ನೀರಿನ ತಿಕ್ಲಿಗೆ ಅವ್ರು ಬಡ್ದಾರ ಅದೇ ನಾಳೆ ಬಂದ್ರೆ ಯಾಕೆ ಹಚ್ಚಲ ಗೊತ್ತಾ ಯಾಕೆ ಹಚ್ತೀವಿ ಮೋಟ್ರ್ ಯಾರು ಹಚ್ತಾರೆ ನಾಳೆ ಮೀಟರ್ ಕರೆಂಟ್ ಕಟ್ಟು ಮತ್ತೆ ಕರೆಂಟ್ ವೇಸ್ಟ್ ಇದ್ರು ವೇಸ್ಟ್ ಅಲ್ಲ ನಾವ್ ಏನ್ ಮಾಡಿದಂಗ ಅವ್ರಿಗೆ ಸವಲತ್ತು ಪಂಚಾಯತಿ ಮೀಟರ್ ಬಿಲ್ ಕಟ್ಟಾಕತ್ತೆ ನೀರಿನ ಬಿಲ್ ಅಲ್ಲ ಇದು ಹೆಚ್ಚಿನ ಮತ್ತೆ ಮೀಟರ್ ಬಿಲ್ ಅದೇ ಕಟ್ಟಾದ್ರೆ ಬಿಲ್ ನಿಮ್ಮ ನೀರಿನ ಬಿಲ್ ಹೆಸರಿಗೆ ಯಾವ 7-8 ಮೋಟ್ರ ನೀರು ಉಪಯೋಗ ನೀರು ಒಂದ್ ನಾಳೆ ಬಂದೋಟ್ ಬರ್ತಾವು ನೀರು ನೀರು ದವಸ ನೀರು ತಪ್ಪು ಮಾಹಿತಿ ಕೊಡ್ಬಾರ್ದ್ರಿ ಬೇಕಂತ ಇನ್ನ ಈಗ ಇರೋನು ಮಾಡಿಕ ಈಗ ಇಲ್ಲಿ ನೋಡ್ರಿ ಏ ಅಣ್ಣ ಇಲ್ಲಿ ನೋಡ್ರಿ ಏ ಅಣ್ಣ ಮತ್ತ ಏಯ್ ಸ್ವಲ್ಪ ತಡೆ ಈಗ ಇದು ಅದು ಎಷ್ಟು HP ಅದ ಮೋಟ್ರ್ 5 HP ಅದಂದ್ರೆ ಇವತ್ತಿನ ಡೇಟ್ಲಿಂತ ಅದಾಗ ತನ್ನ ಗದಿಗೆ ಮಾಡ್ಕೊಂಡು ಈ ಕಡೆ ಮುಂಜಾನೆ ಒಂದು ತಾಸು ಸಂಜೆ ಕಂಡು ಬಿಡ್ತಾನೆ ಬೇಕಾದ್ರೆ ಕಂಡು ಮಾಡ್ತಾನ ಅದು ಮಾಡಿ ಲೈನ್ ಕೊಡ್ಸಿರಿ ಚಾರ್ಜ್ ನಿರಂತರ ಜೊತೆ ಕೊಡ್ಲಕ್ಕ ಅದಕ್ಕೆ ಮತ್ತೆ ಪ್ರೊಸೀಜರ್ ಭಾಳ ಇವ್ರ ಕೈಲಿ ಆಗಲ್ಲ ಇವ್ರು ಆಫೀಸಿಗೆ ವಜ್ಜಾಗ್ಯಾರ ಆಗದ್ರ ಮಾತು ಫುಲ್ ಹೇಳಾಕತ್ತೀನಿ ಸುಮ್ಮನೆ ಪ್ರೊಸೀಜರ್ ಅವು ಲಂದಿ ಪ್ರೊಸೆಸ್ ಅವ ಅದು ಸಣ್ಣ ಕೆಲಸ ಎಲ್ಲ ಅದು ನಿರಂತರ ಜ್ಯೋತಿ ಕೊಡ್ಲಕ್ಕ ಅಷ್ಟೇ ಆಗಲ್ಲ ಮಗಳಾಗದ ನಿರಂತರ ಜ್ಯೋತಿ ಮಾತಾಡ್ರಿ ನೋಡಿ ಈಗ ನೀರಿನ ಸಮಸ್ಯೆ ಅದ ಬಂದೀವಿ ನಾವು ಅದನ್ನ ಒಂದ್ ನಿಮಿಷ ವಾಟರ್ಮನ್ ನಂಬರ್ ಲೈನ್ ಮ್ಯಾನ್ ನಮ್ಮ ಇಂಜಿನಿಯರ್ ನಂಬರ್ ತಗೊಂಡ್ ಕೇಸಿ ಇಲ್ಲಿ ಬಗಲಾಗ ಒಂದು ಸದ್ಯ ಲೈನ್ ತಗೊಳಕತ್ತೀವಿ ಅದು ಹೊಸ ಕೊಳಿವ ಹಾಕತಾನ ಅಲ್ಲಿ ತನ ಸಿ ಅವ್ರು ಹೇಳಿ ಕಳಿಸಿವಿ ಅದನ್ನ ಕನೆಕ್ಷನ್ ಹಾಕಿ ಲೈನ್ ಮೇಲೆ ಕಳ್ಸಂತ ಹೇಳ್ರಿ ಕನೆಕ್ಷನ್ ನೋಡಿದ್ ಅಂದ್ರೆ ಅವ್ನಿಗೆ ಏನತ್ತದ ಈ ಕಡೆ ಒಂದು ತಾಸು ಹೆಲ್ಪ್ ಮಾಡ್ತಾನ ಅದು ಆಗತ್ತಾನ ಮಾಡಮ್ಮ ಅದಾಗನ ಕಟ್ ಮಾಡ್ಕೊಂಡು ನೀವು ಯಥ ಪ್ರಕಾರ ಮಾಡ್ಕೊಂಡು ಹೋಗ್ರಿ ಅದಕ್ಕೆ ಮಾಡ್ಕೊಂಡು ಬೇರೆ ಮಾಡ್ಕೊಂಡು ನೀವು ನಮ್ದು ಇನ್ನೊಂದು ಕೊಳೆ ಬೇ ನೋಡಮ್ ಬೇಕಾದ್ರೆ ಸೊಲ ನೀರು ಸಿಗ್ತಾನೆ ಇನ್ನೊಂದು ಪರ್ಸ ಮಚ್ಚ ನೀನ್ ಯಾಕೆ ಸರಿ ಬರೀ ಹಂಗಾಗ್ಯದ ಹಿಂಗಾಗ್ಯದ ಅಂತ ಹೇಳ್ತೀವಿ ಅವ್ರು ಒಂದ್ರನ ಅವ್ರಿಗೆ ಬರ್ದು ಕೊಡ್ತೀರಿ ನೀವು ಮಿನಿಸ್ಟ್ರುಗಳಿಗೆ ಓದ್ಲಕ್ ಬರೋ ಅದನ್ನ ನೋಡಿ ಹೋಗಿ ಯಾರ ಬಾಯಾಗ ಅವ್ರು ಮಣ್ಣಾಕಿ ಹೋಗ್ಬಿಡ್ತಾರೆ ಏನದು ಇದು ಈ ಕುಡಿಯೋ ನೀರಿಗೆ ಸ್ಟ್ರೈಕ್ ಮಾಡಿ ನಮಗೆ ನಾಚಿಕೆ ಆಗತ್ತದ ಒಂದ್ಸಲ ಹೇಳಿದ ರೂಪಾಯಿ ಮಾಡ್ಬೇಕದು ನಾನು ಆಲ್ರೆಡಿ 7 ಮೋಟ್ರ್ ಅವಲ್ರಿ
ಈ ಕಡೆ ಏರಿಯಾಕ್ ಬರಲ್ಲ, ಆ ಕಡೆ ಏರಿಯಾಕ್ ಬರ್ತಾವ, ಆ ಕಡೆ ಏರಿಯಾಕ್ ಬರ್ತಾವ. ಜನರು ಒಟ್ಟು ಮನೆಗೆ ನಾವ್ ಹೆಸರಿಗೆ ಮೋಟ್ರವ ವಿಚಾರ ಮಾಡ್ಬೇಕು. ಹೊಸ ಏರಿಯಾ ಕಾಣ್ತದೆ ಎಕ್ಸ್ಟೆನ್ಷನ್ ಆಕ್ಚುಲಿ ಕಡೆ ಹೊಸ ಒಂದೇ ಇರೋದು ಒಂದ್ ದಿವಸ 40 ವರ್ಷದಿಂದ ಆದ್ರೆ ಇಲ್ಲಿ ಏನದ ನಿರ್ಲಕ್ಷ್ಯ ಇವ್ರು ಮಾಡಿಲ್ಲ. ನನಗ್ ಬಂದ್ ಹೇಳಿದ ಮ್ಯಾಗ ನಾನ್ ನಿಮ್ಗೆ ದುಂಬಲ್ ಐತೀನಿ. ಎಲ್ಲರಿಗೂ ಹೇಳ್ಯಾರ, ಅವ್ರ ಎಲ್ಲರೂ ಕೈ ಜೋಡಿಸ್ಯಾರ. ನೋಡ್ರಿ ಇದು ಅಡವಿ ಲೈನ್ ಎಷ್ಟಿರ್ತದ ಯಾವ ಬಂದಾವ ಕೊಡ್ರಿ, ಯಾಕಂದ್ರೆ ನೀರದ್ದು ಇಮಿಡಿಯೇಟ್ ಆಗೋದು. ಅದ್ರ ಮೇಲೆ ನೋಡ್ರಿ, ಆಮೇಲೆ ಅದು ನೀರದ್ದು ಜೊತೆ ಲೈನ್ ಆದಾಗ ಬರ್ತದೆ. ಅದೊಂದು ಅರ್ಜಿ ಕೊಡ್ರಿ, ಅದಕ್ಕೆ ಇಂತ ಬೋರಲ್ ನಿರಂಜನ ಮಾಡ್ಕೊಡ್ರಿ. ಇಲ್ಲ ಇಲ್ಲಿ ನೋಡ್ರಿ ಸರ್, ಅಣ್ಣ ಈಗ 20 ಜೊತೆ ಕೊಡ್ಬೇಕಾದ್ರೆ ಅದ್ರ ಪ್ರೊಸೀಜರ್ ಬಹಳ ನೋಡಿದ್ವಿ. ಅವ ಆಗಿದ್ರ ಮಾತು ಈಗ ಸದ್ಯ ಜೈಗೆ ಎಳಿಕೇಸಿ ಆಲ್ಟರ್ನೇಟಿವ್ ಏನದ, ಇದು ಕುಡಿ ನೀರಿನ ಸಮಸ್ಯೆ ಇರೋದ್ರಿಂದ ನಾವೊಬ್ರು ಯಾರ ಜಮೀನ್ ಮೇಲೆ ರೈತರ್ಲಿಂದ ನಾವು ಇದ್ರ ಬರ್ದಿರಲ್ಲ, ನೀವೇ ಬರ್ದಿರಲ್ಲ. ಕಾಸಿಗೆ ವೈರ್ ಇಬ್ಬರು ಕಾಯ್ದಿರಿಸಲಾಗಿದೆ ಅಂತ ಇನ್ನ ಕಾಯ್ದಿರಿಸಿರತ್ತವ್ರು. ಈ ರಿಸರ್ವೇಶನ್ ಮಾಡಿ ಕೊಟ್ರ ಬರ್ದಿರಿ ನೀವು ರಿಪೋರ್ಟ್ ಕಳ್ಸವತ್ತಿಗೆ. ಅದನ್ನ ನಾನು ಏನಿಲ್ಲ ಈಗ ಒಂದು ನೀರಿನ ಸಮಸ್ಯೆ ಆಗಿದೆ. ಈಗ ಒಂದು ಪ್ರೈವೇಟ್ ಬೋರ್ ರೆಂಟ್ ಬೇಸ್ ಮೇಲೆ ತಗೊಳ್ತಾ ಇದೀವಿ ಗ್ರಾಮ ಪಂಚಾಯತ್ಗೆ ಕಿಲಂಕೇಗ. ಅದಕ್ಕೆ ಏನೇ 7 hours ಕರೆಂಟ್ ಇರೋದ್ರಿಂದ ಪಾಪ ಅವರು ರೈತರಿಗೆ ತೊಂದರೆ ಆಗ್ತದೆ ಆ ಕಡೆ ನಮ್ಮ ಕಡೆಯವರಿಗೆ. ಈಗ ಹಂಗಾಗಿ ಸ್ವಲ್ಪ ಒಂದು 24 hours ಕರೆಂಟ್ ಕನೆಕ್ಷನ್ ಕೊಟ್ಟರೆ ನಮ್ಮ ನೀರಿನ ಸಪ್ಲೈ ಸಮಸ್ಯೆ ಕ್ಲಿಯರ್ ಆಗ್ತದೆ. ಇಲ್ಲಿ ಹತ್ತಿರ ಸರ್, ಹತ್ತಿರ ಮೇನ್ ರೋಡಿಗೆ ಹತ್ತಿರ ಅದ ನಮ್ಮ ಇದರಲ್ಲಿ. ಯಾವುದು ಗೋಡಿಗೆರೆ ಹೋಗ್ತಾನೆ ರೈಟ್ ಸೈಡ್. ಹಾಂ 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 ಸರಿ ಓಕೆ JW ಲೆಟರ್ ಇವತ್ತೇ ಮಾಡ್ರಿ, ರೆಡಿ ಮಾಡಿ ಕೇಸಿ ಅದು ಕನೆಕ್ಷನ್ ಕೊಡ್ಲಿಕ್ಕೆ ಸಾಮಾನು ತರ್ಲಕ್ಕೆ ಕಳ್ಸಿದ್ರೆ ಏನ್ ಬೇಕಪ್ಪ? ಏನ್ ಬೇಕಿಲ್ಲ, ಸಾಮಾನು ಏನ್ ಬೇಕು ಅದಕ್ಕೆ? ಲೇಬರ್ ಅಷ್ಟು ಬೇಕು ಒಂದು ಜನ. ಸಾಮಾನು ಬೇಕಾಗಿಲ್ಲ ಏನು? ಏನ್ ಸಾಮಾನು ಬೇಕು ಸರ್? ಪೈಪ್ ಬೇಕಾದ್ರೆ ಅಷ್ಟೇ ಟೆಸ್ಟ್ ಮಾಡೋದು ಬಂತು ಪೂರ ಕನೆಕ್ಷನ್ ಕೊಡ್ತಾರೆ. ಇಲ್ಲೇ ನಮ್ಮ ಪೈಪ್ ಪೈಪ್ ಏನಾದಿಲ್ಲ ಇಲ್ಲೇ ಬರ್ತದೆ. ಜಸ್ಟ್ ಇಲ್ಲೇ 2 ತಾಸು ಆಗ್ತಾರೆ. ಸ್ವಲ್ಪ ಮೇಲೆ ಮೇನ್ ಲೈನ್ ಇಲ್ಲೇ ಇಲ್ಲಿ ಸ್ವಲ್ಪ ಲೇಬರ್ ರೇಟ್ ತೋರಿಸಿ ಇಲ್ಲೇ ಕನೆಕ್ಷನ್ ಕೊಡ್ಬೇಕು. ಕನೆಕ್ಷನ್ ಕೊಟ್ರೆ ನಡೀತದ. ಅದಕ್ಕೆ ರೂಟಿನ್ ಇವತ್ತು ಡೇಟ್ನಿಂದ ಅದು ಮಾಡಿದ್ರೆ ಅದಕ್ಕೆ ಏನದ ಸದ್ಯ ಈಗ ಏನದ ಲೈನ್ ಹೋಯ್ತು ಅಂದ್ರೆ ಅದಕ್ಕೆ ಹಾಕಿ ಲೈನ್ ಮೇಲೆ ಕಳಿಸಿ ಹಾಕಿ ಚಾಲು ಮಾಡಿಕೊಂಡು ಹೇಳ್ರಿ ಸರ್ ಹಿಂಗೆ ಯಾವ್ದು ಎಲ್ಲರೂ ಬಂದ್ರಿ ಹಿಂಗಂತ ಇವತ್ತೆಲ್ಲ ಪತ್ರಿಕೆಗೆ ಬರ್ದು ಎಲ್ಲ ಗೊತ್ತಾಗ್ತಾವ. ಅವ್ರಿಗೆ ಪತ್ರಿಕೆ ಒಂದು ತೋರಿಸ್ರಿ, ಮಾತಾಡ್ರಿ. ಬಂದಾಗ ಇನ್ನೇ ಎಷ್ಟು ಉಳಿತಾವ ಮನಿ? 7 ಗಂಟೆ ಆಯ್ತು. ಅಲ್ಲಿಂದ ಮತ್ತೆ ಪೈಪ್ ಲೈನ್ ಹಾಕಿ ಬಿಟ್ಟು ನೋಡ್ರಿ, 1 ತಾಸು ಹಿಡಿತ 2 ತಾಸು ಹಿಡಿತ ನೋಡ್ರಿ. ನೀವು ಈಗ ಬೋರಿಂಗ್ ಪ್ರಪೋಸಲ್ ಕಳ್ಸ್ಬೇಕು. ನೀವು ಲಿಸ್ಟ್ ಮಾಡ್ಲಿ AD ಸಾಹೇಬ್ರಾರ ಸರ್, ಆಲ್ರೆಡಿ ನಾವು ಎಕ್ಷನ್ ಪ್ಲಾನ್ ರೆಡಿ ಮಾಡಿ ಸೇರಿಸ್ತೀವಿ. ಈಗ ಯಾವ ಕಿರಿಕಿರಿ ಯಾವ ಮೊದಲು ಮಾಡ್ರಿ. ಈಗ AD ಸಾಹೇಬ್ರ ಲೆಟರ್ ಹಾಕ್ತಾರ, ನಿಮ್ದು ಹಾಕ್ರಿ, PDO ಹಾಕ್ತಾರ. ಇವತ್ತು ಅಡಿಷನಲ್ ಬೋರಿಂಗ್ ಒಂದು ಹಿಡಿದಾಗ ಅಲ್ಲಿ ಏನೋ ಬೇಕಾದ ಜಾಗದ ಹೆಂಗ ನೋಡಿ ಒಂದು ಕಳಿಬಿ ಹಾಕ್ತಾರೆ. ಇದು ನಡ್ಲಿ ರೂಟಿನ್ ಆಯ್ತು. ಈಗ ಸದ್ಯ ನಡ್ಲಿ ಅದು ಕೆಲಸ ಮುಗಿದ ತತ್ತು ಕೊಡ್ತೀನಿ ಬಾ. ನೀ ಏನು 4 ಮಂದಿ ಕರ್ಕೊಂಡ್ ಬಾ. ಇಲ್ಲೇ ನಾಷ್ಟ ಮಾಡೋದು. ಉಪ್ಪು ನೀರು ನೀವು ಕುಂದ್ರಿ ಬಂದೋಗ್ಲಿ. ಅಲ್ಲಿ ಗಾಡಿ ಕಲ್ಲಚರ ಹಿಂದ ಮುಂದೆ ಹೋಗ್ಲಾರ. ಕೇಳ್ರಿ, ನೀವ್ ಹೇಳತ್ರಿ ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅವ್ರಿಗೆ ಕರ್ಸ್ಕೊಂಡ್ ಬರೋಣ ಅಂತ. ನೋಡ್ರಿ 10 ನಿಮಿಷ ಬಂದೋಗ್ಲಿ. ಇನ್ನೂ 10 ನಿಮಿಷ ಏನಿಲ್ಲ ಜೀರೋ PDO ಹತ್ತತಾರ ಅವರು.
ದೊಡ್ಡ ಪೋಸ್ಟ್ ಬಂದು ಎದಕ್ಕೆ ಬಂತು ಎಲ್ಲ ಗಂಟು ಹಾಕೊಂಡ್ರೆ ನೀರನ್ನು ಕುಡಿತೀವಿ ಚಾ ಬೇಡ ನಮ್ಮ ಪಂಚಾಯತ್ ನೀರು ಕುಡಿಸ್ತೀವಿ. ಏನು ಹೆಸರೇನ್ರಿ ನಂಬರ್ ಕೊಡೋರು ಸರ್ ನೀರು ತೋರಿಸಿ. 87624 87 40 221 ಮಾತಾಡ್ಸಿ ಏನು ಹೆಸರೇನ್ರಿ ವಿಜಯಲಕ್ಷ್ಮಿ. ಮಾತಾಡ್ಸಿ ಸರ್ ಬಂದಿ ಮೇಡಮ್. ನಾಳೆ ಬೇಕಾದ್ರೆ ವಿಸಿಟ್ ಮಾಡಿ ವ್ಯವಸ್ಥೆ ಮಾಡ್ಬೇಕಂತ ಹೇಳ್ತದಾರ. ಆಮೇಲೆ ಏನದ ನೆಕ್ಸ್ಟ್ ಏನದ ಒಂದು ಸದ್ಯದ ತಾತ್ಕಾಲಿಕ ಒಂದು ಪ್ರೈವೇಟ್ ಬೋರ್ವೆಲ್ ತಗೋತಾ ಇದಾರೆ. ಅದಕ್ಕೆ ಯಾರು ಮೇಡಬ್ಲ್ಯೂ ಮಾತಾಡ್ಸಿದ್ರು ಅಂದ್ರು ಮಾತಾಡಿ ಸರ್ ಮೇಡಮ್. ಹಲೋ ಇಷ್ಟಿದ್ರು ಕೂಡ ಇಲ್ಲಿ ಒಂದ್ ಎಲ್ಲಿಗೆ ಯಾವ ಊರಿಗೆ ಬಂದ್ರಮ್ಮ ನೀಲಳಿಗೆ ಬಂದ ಅಲ್ಲಮ್ಮ ನಾವು ಪ್ರತಿಭಟನೆ ಮಾಡಿದವ್ರು ನಾವು ಮಧ್ಯಾಹ್ನಕ್ಕೆ ಎಲ್ಲರೂ ಹೊಲಕ್ಕೆ ಹೋದಾಗ ಇಲ್ಲಿ ಯಾರನ್ನ ಊರಿಗೆ ವಜ್ಜಾದಿರ್ತಾರ ಅವ್ರಿಗೆ ಕೇಳಿದ್ರೆ ಅವ್ರು ಏನ ಆಯ್ತಪ್ಪ ನೀರ್ ಬರ್ತಾವ ಅಂತ ಹೇಳ್ತಾರ ಹೋಗ್ತಾರ. ಇಲ್ಲಿ ಕುಡ್ಲಿಕ್ಕೆ ಸುತ್ತ ಅವ್ರಿಗೆಲ್ಲ ಶುದ್ಧ ಕುಡಿ ನೀರು ಅಲ್ಲ ಅವು ನಮ್ ಕುಡ್ಲಿಕ್ಕೆ ಬಳಕೆಗೆ ಅಷ್ಟೇ ಬರ್ತಾವ ಅಂತ ಎಲ್ಲರೂ ಹೇಳ್ತಾರ. ಎಲ್ಲರೂ ಇಲ್ಲೇ ಕೂತೀವಿ. ಈಗ ನೀವು ನಮ್ಮದ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರ ನಮ್ಮನ್ನ ಕರಿಬೇಕು, ನಮಗೂ ಸಂಪರ್ಕ ಇರ್ಬೇಕಮ್ಮ. ನಮ್ಮಂತರಿಗೆ ಬಿಟ್ಟು ನೀವು ಅವ್ರೆಲ್ಲ ಊರಾಗಿರ್ತಾರ, ಅವ್ ಕೆಲವೊಂದು ಪಕ್ಷದಾಗ ಇರ್ತಾವ, ವೈಯಕ್ತಿಕ ಇರ್ತಾವ, ಅವ್ ಏನಂತ ಹೇಳ್ಕೊಂತ ಕೇಸಿ ಅವ್ರಿಗೆ ಏನಾದ ಬಾಯ ಮಣ್ಣು ಹಾಕೋದು ಕೆಲಸ ಮಾಡ್ತಾವ. ಅಂತವ್ರನ್ನ ಕೇಳಿದಂಗ ನೀವು ನೋಡಿ ನಮ್ಗೆ ಗೊತ್ತಿಲ್ಲ, ನೀವೇ ಬಂದು ಹೋಗ್ಬಿಟ್ರಿ. ಮತ್ತೆ ಕಂಪ್ಲೇಂಟ್ ಕೊಟ್ಟಾರ ಯಾರು? ಇದಕ್ಕ ಪತ್ರಿಕೆ ಸ್ಟೇಟ್ಮೆಂಟ್ ಕೊಟ್ಟಾರ ಯಾರು ಮೇಡಮ್? ಇಲ್ಲಮ್ಮ ನಾವು ಹೋಗ್ತೀನಿ. ನಾನು ನಿಮ್ಗೆ ಒಂದ್ ತಿಂಗಳಾಯ್ತಲ್ಲ, ಆಯ್ತು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಇದರಲ್ಲಿ ಅಲ್ಲಿ JJM 94 ಲಕ್ಷ ಆಗ್ಯದ ನಮ್ಮಲ್ಲಿ. ಅದು 2022 ಆಗ್ಯದ, ಇನ್ನೂವರೆಗೆ ಆಗಿಲ್ಲ. 80% ಬಿಲ್ ಆಗ್ಯದ. ಒಂದು ಇಲ್ಲಿದು 1,15,00,000 ಆಗ್ಯದ. 60% ಕೆಲಸ ಆಗ್ಯದ. ನೀರಿಲ್ಲ, ಪೈಪ್ನಲ್ಲಿ ಅಲ್ಲಿ ಬಂತಲ್ಲಿ ಪೈಪ್ ಅಲ್ಲೇ ಬಿಟ್ರ. ಈಗ ಹೆಂಗ್ ಬಳಕೆ ಆಗ್ತದೆ, ಹೆಂಗ್ ಕಂಟಿನ್ಯೂ. ಮತ್ತೆ ನಮ್ಮ ಮೋದಿ ಅವ್ರು ಹೇಳ್ತಾರೆ ಅವ್ರ ಪಾಣಿ ಅಂತಾರ. ಅವ್ರ ಗೌನಿ ಪಾಣಿಲಿ ಇಲ್ಲಿ ತಪ್ಪಲ್ರಿ ಮೇಡಮ್. ಹಂಗಾದ್ರೆ ಈಗ ನೀವು ಇವತ್ತು ಲೀವ್ ಮ್ಯಾಗಿದ್ರಮ್ಮ, ನಾಳೆ ಕಿಲನ್ ಕೆರ ಬರ್ಲಕತ್ತ ಮೇಡಮ್. ನೀವು ನಾಳೆ ಸಂಡೇ ಬ್ಯಾಡ್ರಿ, ಮಂಡೇ ಬರ್ತೀರಮ್ಮ. ಮಂಡೇ ಬರ್ರಿ. ಇದನ್ನ ಚಾಲು ಆಗ್ತದ, ಅದನ್ನ ಚಾಲು ಆಗ್ತದ, ಅದನ್ನ ಬರ್ತಾರ. ಮಂಡೇ ಚಾಲು ಮಾಡ್ತಾರ. ನೀಲಳಿಗೆ ಅದಕ್ಕೆ 2ಕ್ಕೆ ವಿಸಿಟ್ ಮಾಡಮ್ರಿ. ನೀವು ಈ ಕಡೆ ಏರಿಯಾ ಪೂರ ಕವರ್ ಮಾಡ್ರಿ ಮೇಡಮ್. ನಾವು ಇರ್ತೀವಿ. ಅಂದ್ರೇನು ಇಂಥ ಟೈಮ್ನಾಗ ನಾವು ರೈತರಿಗೆ ಬೆನ್ನಿ ನಿಂದಿರ್ಬೇಕ್ರಿ. ಬರಗಾಲ ಅದ, ಹೊಲ್ದಾಗ ಹೋದ್ರೆ ಕಾಲ್ ನಿಂದ್ರ ಕಲಿ. ಕುಡಿ ನೀರಿಲ್ಲ ಅಂದ್ರೆ ಅವ್ರು ಇಲ್ಲಿಗೆ ಹೋಗ್ಬೇಕಲ್ಲ, ಗಾಡಿ ತುಂಬಿಕೆಚ್ಚಿ ಬೆಂಗಳೂರು ಹೋಗ್ಲಾಕತ್ತಾರ. ನಾವ್ ಹೆಂಗಿರ್ಬೇಕು? ಆ ಮಕ್ಳ ಮೈ ತೊಳ್ಕೊಂಡ್ ಸಾಲಿಗೆ ಹೋಗ್ಬೇಕು, ಇವ್ರನ್ನ ಹೊಲಕ್ ಹೋಗ್ಬೇಕು, ಎತ್ತು ದನಗಳಿಗೆ ಬೇಕು, ಇವ್ರಿಗೆ ಬೇಕು. ನೀರಿಲ್ಲ ಅಂದ್ರೆ ಮನುಷ್ಯ ಬದುಕ್ಲಕ್ ಸಾಧ್ಯನೇ ಇಲ್ರಿ. ಇರೋದನ್ನ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕಲ್ಲ. ಸೋಮವಾರ ಬರ್ತೀರಮ್ಮ? ಗ್ಯಾರಂಟಿ ಅಲ್ರಿ? ಈ ನಂಬರ್ ಕೊಟ್ಟಣ. ಮೇ, ಜೂನ್, ಜುಲೈ ಅವತ್ತೇ ಮಾಡಿದ್ರೆ ಇದು ಸಮಸ್ಯೆ ಇರ್ತಲ್ಲ. 3 ನಡೀತಿ ಹೆಂಗ ಟೆಂಪ್ರರಿ. ಇಲ್ಲ ಡಾಕ್ಯುಮೆಂಟ್ ಇಟ್ಕೊಂಡಾರ, ಆಧಾರ್ ಕಾರ್ಡ್ ತಗೊಂಡ್ರ, ಬ್ಯಾಂಕ್ ಪಾಸ್ಬುಕ್ ತಗೊಂಡ್ರು, ಎಲ್ಲ ಪ್ರಾಣಿ ಸಂಖ್ಯೆ ಇನ್ನೇನ್ ಬೇಕ್ರಿ? ಸುಮ್ಮನೆ ಅವ್ರು ಹೊಡೆದ್ಬಿಟ್ರಿ. ಯಾರ ಹೇಳ್ತಾರ ಅಂತ ಕೇಳಿದ್ರೆ ಇವ್ ಬೇಕಾ ಇದು ನೋಡ್ರಿ. ಇಲ್ಲ ಅವತ್ ಮಾಡಿದ್ರೆ ಸಮಸ್ಯೆ ನಾವು ಬರ್ತೀವಿ. ನಾವು ರೋಡಿ ಮುಳ್ಕಡ್ಕೊಂಡ್ ಕುಂದ್ರ ಮನ್ರಿ. ನಮ್ಮದು ಮೋಸ್ತದ ಕೆಲಸ ಅವತ್ತೇ ಮುಗಿದವ್ರು. ನಾವ್ ಏನ್ ಹೇಳ್ತೀವಿ ಅದೇ ಮೈಲಾರ ಮಲ್ಲ. ಈಗ ಹಾಣ್ ಮಾಡಿ ಹೇಳ್ತೀನಲ್ಲ, ಇದು ಪೂರ ಸಮಾಜ ಬಗೆಹರಿಯತ್ತ. ನಾನು ಮತ್ತೆ ಬರ್ತೀನಿ ಸೋಮವಾರ ದಿವಸ 2 ಬಲಿ ಆಯ್ಕೆ ಬರ್ತೀನಿ. ಬರ್ಲಿ ಅವ್ರು ತಿರುಗಾಡಲಿ, ಸ್ವಲ್ಪ ಬಿಸಿಲ ತಿರುಗಾಡಿ ಜನರ ಸಮಸ್ಯೆಗಳನ್ನು ಗೊತ್ತಾಗಬೇಕು ಅಧಿಕಾರಿಗಳಿಗೆ. ಗೊತ್ತಾಯ್ತಾ? ಇದು ಅಂದಾಜ ಮಾತ್ರ ಅದು ಸಮಸ್ಯೆ ಇತ್ಯರ್ಥ ಅವ್ರು ಹಿಂಗೆ ಆಗಬಾರ್ದು. ನಾವು ಇದ್ರೊಟ್ಟು ಪುಣ್ಯದ ಕೆಲಸ ಎಲ್ಲ ನಿಮ್ಗೆ ಪುಣ್ಯದ ಕೆಲಸ. ಸರ್ಕಾರ ದುಡ್ಡಿನಲ್ಲಿ ನೀವು ಕೆಲಸ ಮಾಡ್ತೀರ, ನಿಮಗೆ ಮಾಡಿದ್ರೆ ಅಂದ್ರೆ ಪುಣ್ಯ ಬರ್ತದೆ, ಮಾಡಲಿಲ್ಲ ಅಂದ್ರೆ ಪಾಪ ಬರ್ತದೆ. ದೊಡ್ಡ ಕೆಲಸ ಇದು. ಸರ್ ಬರ್ರಿ ತೊಳೆದೆ, ಅದು ತೊಳೆದೆ ಈ ಬರ್ಲಕತ್ತಾರ್ರಿ. ಹೋಗಮ್ರಿ. ಈ ರಾಮಸ್ವಾಮಿ ದಾಟ್ರ ಡಬಲಿ ಮಾತಾಡಿ ಅದು ಎಕ್ಚುಲಿ ಆ ಇಲಾಖೆನೇ ಬರಲ್ಲ ಸೇವ್ರಿ. ಜವಾಬ್ದಾರಿ ಇವ್ರದ್ದು. ಮತ್ತೆ ಏನಾಗ್ಯದ ಮಾಹಿತಿ ನನಗೆ 8, 15, 35 ಮೆಸೇಜ್ ಹಾಕ್ಯಾರ. ಪೂರ ಮೆಸೇಜ್ ಹಾಕ್ಯಾರ ನಮ್ಗೆ. ನೋಡ್ರಿ ಡಿಪಾರ್ಟ್ಮೆಂಟ್ ಪಾಪ ಅವ್ರು ನಾವು ಇವತ್ತು ನಾವು ಇಂಥ ಕಳ್ಕೊಂತೀವಿ ಅನಿಸ್ತದ ನಮ್ಗೆ. ನೋಡ್ರಿ ಅವ್ರಿಗೆ ಅಪ್ಡೇಟ್ ಹಾಕ್ರಿ ಏನಾಗ್ಯದ ಅಂತ ಕೇಳ್ತಾರ. ಇದು ಅದು ನಿಮ್ ಹಿಂಗೆಲ್ಲ ಅವ್ರದೇ ಹಿಂಗ್ ಬೇರೆ ಆದ್ರೂ ಕೂಡ ಅವರು ಎಷ್ಟು ಬಡದಾಡ್ತಾರ. ನೀವು ನೋಡ್ರಿ ಓಮ್ ನೋಡ್ರಿ ಎಲ್ಲಿ ಹೋಗೋದು? ಇಲ್ಲೇ ಕುಂದ್ರ ಮಗಡೆ ಅಲ್ಲಿ ಹೋಗಿ ಏನು ಮಾಡೋದು? ನೋಡ್ರಿ ನನಗೆ ನೋಡ್ರಿ ಸಾಹೇಬ್ರು ಇವ್ರು ಮುಂಜಾನೆ ಫೋನ್ ಮಾಡಿದ್ರು, ನಿನ್ನೇನೋ ಫೋನ್ ಮಾಡಿದ್ರು. ಮತ್ತೆ 3 ಸಲ ನಮ್ಗೆ ಹೇಳಲಾರ್ದ 3 ಸಲ ಬಂದ್ ಹೋಗಿರೋ ಪಂಚಾಯತಿಗೆ. ಇವ್ರು ಬೇಕಾದ್ರೆ ನಾ ಇವ್ರು ಏನ್ ಮಾಡ್ರ ಸಾವ್ರಿ ಅದಕ್ಕೆ ಬಂದ್ರ ಅಂತ ಗೊತ್ತಿಲ್ಲ ಕೇಳ್ತಾವ್ರು. ನಾನು ಇವ್ರಿಗೆ ಬೈತೀನಿ, ಸಾವ್ರು ಬಂದ್ ಹೋಗ್ಯಾರ ಅಂತ ನೀವ್ ಏನ್ ಮಾಡಾಗಿದ್ರಿ? ಹೆಂಗೇನ ಸುಮ್ಮನೆ ಬಂದ್ ಹೋಗಿರ್ತಾರೆ, ಬೇರೆ ಏನೋ ಇರ್ಬೇಕಂತ ನಾಚ್ಬೇಕಂತ ಇವ್ ಬೇಲಕೈತಿ. ಇಲ್ಲಿ ಕೇಳ ನಾ ಹೇಳಿದಿನಿ ಎಲ್ಲ. ಈಗ ಸಮಸ್ಯೆ ಏನಾಗ್ತದ, ಸೋಮವಾರ ದಿವಸ ಚಾಲು ಆದಾಗ 2 ಬರ್ತದೆ. ಏನು ಬರ್ಲಕತ್ತಾರ ಇಲ್ಲಿ 1,15,00,000 ಸರ್.
60% ಪೇಮೆಂಟ್ ಆಗ್ಯದ, ಇನ್ನ ಕೆಲಸ ಆಗಿಲ್ಲ. ಇದು 80% ಪೇಮೆಂಟ್ ಆಗ್ಯದ, ಇನ್ನ ಉಳಿದ ಕೆಲಸ 80% ಕೆಲಸ ಆಗ್ಯದ. ಅದಕ್ಕೆ ಇವು 15 ದಿವಸ ಒಳಗೆ ಆಗ್ತದ. ಇವ್ರು ಮಾತಾಡಿಸಿ ಹೋಗ್ತೀನಿ ಸರ್, ತಾವು ಹೋಗ್ಬೋದು ಸರ್. ಒಂದ್ ಇಲ್ಲಿ ಬಳಸಕ್ರೆ ಜಗಳ ಬಂದ ಸರ್. ಥ್ಯಾಂಕ್ ಯು, ಹೋಗಿ ಸರ್, ಥ್ಯಾಂಕ್ ಯು. ಗೋಡಾಯ್ತು ಕೊಡು ದೇವ್ರ ಕೂಡ ಕುಂತ ಹೋಗ್ತೀನಿ ನಾನು, ಯಾವುದೇ ಊರಾಗ ಸಾಧ್ಯನಿಲ್ಲ. ಇನ್ನು ಬೇಕಾದ್ರೆ ಇವ್ರ ಮನೆಗೆ ಬಂದು ಉಂಡು ಹೋಗ್ತೀನಿ ನಾನು. ಈಗಿಲ್ಲ, ನಾವು ಎದಕ್ಕೆ ಬಂದಿವಿ ಅದು ಪೂರ ಮುಗಿಬೇಕು, ದಂಡಿಗೆ ಹಚ್ಬೇಕು. ಇದು ಈಗ ನೋಡ್ರಿ ಸರ, ಈಗ ಹೆಂಗ್ರಿ ನೀವು ಶಿವಪುರದಾಗ ಆ ಕಡೆ ಓಡಾಡ್ಕೊಂತಿದ್ರು, ನಮ್ದೇನಿಲ್ಲ ತಕರಾರಿಲ್ಲ, ನಿಮ್ ಗಾಡಿ ಇರ್ತದೆ, ವ್ಯವಸ್ಥೆ ಇರ್ತದ. ಈಗ ನೀವು ಇಲ್ಲಿ ಬಂದಾಗ ನೀರಿನ ಸಮಸ್ಯೆ ಇಲ್ಲ. ಪತ್ರಿಕೆ ಸರ್ ಅಟ್ಲೀಸ್ಟ್ ಯಾರೇ ಆಗಲಿ ಒಂದು 5 ರೂಪಾಯಿ ಒಂದು ಪತ್ರಿಕೆ ತೊಗೊಂಡು ಓದಿದ್ರೆ ಏನು ಸಮಸ್ಯೆ ಏನು ನಡೀತಾವ ಅಂತ ಗೊತ್ತಾಗ್ತಾವ. ನಾನು 4-5 ಸಲ ಫೋನ್ ಮಾಡಿದ್ದೆ ಸರ್, ನೆಗ್ಲಿಜೆನ್ಸಿ ಇದು ಆಗಬಾರ್ದು. ಇದು ನಿಮ್ ಜವಾಬ್ದಾರಿ. ಈ ಅಂತ ಪೋಸ್ಟಿಗೆ ಕೊಟ್ರ ಅಂದ್ರೆ ಸಣ್ಣದಲ್ಲ ಜವಾಬ್ದಾರಿ. ಇಡೀ ಜಿಲ್ಲೆನ ಸುತ್ತಾಡ್ಬೇಕು ನೀವು. ಎಲ್ಲಿ ಬಂತಲ್ಲಿ ನೀರಿಲ್ಲ ಅಲ್ಲಿ ಇಮಿಡಿಯೇಟ್ ಯಾರ್ಯಾರು ಮಾಡ್ಯಾರ, ಈಗ ಕಳ್ಸೋದಾಗ್ಲಿ, ಎಡಬಿಗೆ ಹೇಳೋದಾಗ್ಲಿ ಅದು ಮಾಡ್ಬೇಕು. ಈಗ ನೋಡ್ರಿ, ಇದು 2022ದಾಗ ಅದು 90 ಲಕ್ಷ ಮಂಜೂರು ಆಗ್ಯದ. ಆಲ್ರೆಡಿ 80% ಪೇಮೆಂಟ್ ಆಗ್ಯದ. ಇನ್ನು 15 ದಿವಸ ಬೇಕು ಮಾಡ್ಲಕ್ಕಂತ ಹೇಳಕ್ಕೆ ಅಲ್ಲಿ ಹೋಗ್ತೀನಿ ಅಂದ್ರೆ ಕಾಂಟ್ರಾಕ್ಟರ್. ಆಮೇಲೆ ಸಬ್ ಕಾಂಟ್ರಾಕ್ಟರ್ನ ಯಾಕೆ ಸೇರ್ತೀರಿ ನೀವು? ಸಬ್ ಕಾಂಟ್ರಾಕ್ಟರ್ ತೊಗೊಂಡು ಸಬ್ ಕಾಂಟ್ರಾಕ್ಟರ್ ಅವ ಸಬ್ ಕಾಂಟ್ರಾಕ್ಟರ್ ಕೊಟ್ಟಾಗ ಅದು ಏನಂತ ಕೆಲಸ ಕಳಿಪೆ ಆಗ್ತದೆ. ಕಳಿಪೆ ಆದಾಗ ಏನಂತದೆ, ಅದು ಕೆಲಸ ಸರಿಯಾಗಿಲ್ಲ ಅಂತ ಇವ್ರು ಅಂತಾರೆ. ಅದು ಜನರಿಗೆ ನಾವು ಉಪಯೋಗ ಆಗಲ್ಲ, ನಾವು ಹೆಸರಿಗೆ ಅಷ್ಟೇ ಮಾಡಿದಂಗೆ ಆಗ್ತದೆ. ಯಾರು ಕಾಂಟ್ರಾಕ್ಟರ್ ಇರ್ತಾರೆ ಇನ್ಮ್ಯಾಗ ಇವತ್ಲಿಂತ ಈಗ ಅವ್ರಿಗೆ ಹೇಳ್ತೀನಿ, ಯಾರು ಕಾಂಟ್ರಾಕ್ಟರ್ ಅವರೇ ಮುಂದೆ ಮಾಡ್ರೆ ಪೇಮೆಂಟ್ ಮಾಡ್ರಿ, ಇಲ್ಲ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಕಡಿಮೆ ಮಾಡಿದ್ರೆ ಸರಿ ಅನ್ಸಕ್ರೆ. ಇಲ್ಲಿದು 1,15 ಲಕ್ಷ ಮಂಜೂರಾಗ್ಯದ. ಇಲ್ಲಿ ಯಾವ್ದು ಕಿಲನ್ ಕೇರೋದು ಇನ್ನೂವರೆಗಿಲ್ಲ. 60% ಕೆಲಸ ಆಗ್ಯದ, 60% ಪೇಮೆಂಟ್ ಆಗ್ಯದ. ಇನ್ನು ಇದು ಕೆಲಸನೇ ಇಲ್ಲ. ಇಲ್ಲಿ ಪೈಪ್ ಹೊಡೋದು ತೋರಿಸ್ತೀನಿ ನಿಮ್ಗೆ ಹೆಂಗ ಸರ್. ಅಲ್ಲ ಸರ್, ನಾವು ಪ್ರತಿಭಟನೆ ಮಾಡ್ಬೇಕು, ರೋಡಿಗೆ ನಿಂದ್ರಬೇಕು. ನಾವು ಮನಿ ಕೆಲಸ ಬಿಟ್ಟು ರೋಡಿಂದ ವೈಕಲ್ ಮ್ಯಾಗ ಬರ್ತೇವೆ ಅಂದ್ರೆ ಅದು ಉಪಯೋಗ ಇಲ್ಲ. ನೀವಾಗಿ ನೀವು ಮಾಡಿ ಎಲ್ಲದ್ ಮಾಡಿ ನೋಡಪ್ಪ ಊರಾಗ ಅಂತ ಎಲ್ಲರೂ ಖುಷಿ ಮಾಡಿ ಕೇಸ್ ನಕ್ಕ ಅಂತ ಹೇಳಿದ್ರಲ್ಲ, ಅದು ನಿಮ್ಗೆ ಆಶೀರ್ವಾದ ಆಗ್ತದ. ಜನರ ದೇವ್ರಿದ್ದಂಗ್ರಿ. ಮಂಡೇ ಬರಕ್ ಈಗ ಮಾತಾಡಿ ಮಂಡೇ ಬರ್ತೀನಿ ಅಂದ ನಾವು. ಮಂಡೇ ಬಂದು ಅದು ಏನೇನು ಒಂದ್ ಸೈಡಿಂದ ಚೆಕ್ ಮಾಡ್ಕೋತ ಬಂದ್ಬಿಡ್ತಾರೆ. ಈಗ ಡೈಲಿ ಫಾಲೋ ಅಪ್ ಇರ್ಬೇಕು ಸರ್. ನೀವು 100 ಕೆಲಸ ಬಿಟ್ಟು ನಮ್ಗೆ ಕುಡಿ ನೀರು ನಮ್ಮ ಜಿಲ್ಲೆ ಜವಾಬ್ದಾರಿ. ನೀವು ಎಷ್ಟು ಅರ್ಥ ಮಾಡ್ರೆ ನಾವು ಸಪೋರ್ಟ್ ಮಾಡ್ತೀವಿ. ನೀವು ಮಾಡಲಿಲ್ಲ ಅಂದ್ರೆ ನಾನು ನಿಮ್ಮ ವಿರುದ್ಧ ಸ್ಟ್ರೈಕ್ ಮಾಡೋದು. ಈಗ ನಾಳೆ ಕಳಿಸ್ತಾ, ನಾಳೆ ಸಂಡೇ ಅದ, ನಾಳೆ ನೀವು ಡೈಲಿ ಫಾಲೋ ಅಪ್ ಮಾಡ್ಬೇಕು ಸರ್. ನೀವು ಡೈಲಿ ಚೀಫಸ್ಟ್ ಫೋಟೋ ತಗೋಬೇಕು. ಇಲ್ಲಿ ಇದ್ದರೆಲ್ಲ ಅಟೆಂಡ್ ಮಾಡ್ಕೊಂತಿರ್ಬೇಕು. ನೀವು ಅಲ್ಲೇ ಕೂತ್ ಬಿಟ್ರಿ ಅಂದ್ರೆ ಇಲ್ಲಿ ಕೆಟ್ಟೋದು, ಇವ್ರು ಸತ್ತೋತಾರ. ನಾಳೆ ಈ ಹೇಳಿದಾಗ ಸರ 15 ವರ್ಷ ಒಳಗೆ ಕಾಲರಾಗಿಲ್ಲ ಆಯ್ತು ಅಂದ್ರೆ ನಾ ಇವ್ರ ಮ್ಯಾಗ ಎಫರ್ ಮಾಡೋದು. ಇದು ನಾ ಹೇಳಿದ್ನಲ್ರಿ ಸರ್, ನಾನು ಈಗ ಹೆಂಗ PSI ಬಂದಾಗ PI ನಾನು ನಿಮ್ದೇ ತಪ್ಪು, ನಾನು ನಿಮ್ಮ ಮ್ಯಾಗ ಬಿಡೋದಲ್ಲ. ಆ ಕೆಲಸ ಆಗಲ್ಲ ನೋಡ್ಕೊಂಡಿರಲ್ಲ, ನಾ ಥ್ಯಾಂಕ್ಸ್ ಹೇಳ್ತೀನಿ. ಹೇಳಿದ್ರೆ ನಾನು ನಾಲಿಗೆ ಕತ್ತರಿ. ಇದು ನೋಡ್ರಿ ನೀವು ಬೇಕಾರೆ ನಾ ಹೆಂಗ್ ಹೇಳ್ತೀನಿ ಹಂಗೆ ನಡ್ಕೊಂತೀವಿ. ಇವತ್ತೇ ಸಾಯಂ ರೀ ನಮ್ಗೆ ಇದ್ದಂಗೆ ನಡಿಬೇಕು. ತಪ್ಪು ಸುಳ್ಳು ಹೇಳ್ಬಾರ್ದು. ಯಾಕಂದ್ರೆ ಇವು ಏನದ ಮೂಗ್ ಮಂದಿ ದೇವ್ರು ನಂಬ್ತಾರ್ರಿ. ದೇವ್ರಿಗೆ ಹೋಗಿ ಗುಡಿಗೆ ಹೋಗಿ ಬಿದ್ದು ಒದ್ದಾಡ್ತಾರೆ, ಉಪವಾಸ ಹೋಗಿ ನೀವು ನಮಸ್ಕಾರ ಮಾಡ್ತಾರೆ. ಯಾಕಂದ್ರೆ ಒಂದು ನಂಬಿಕೆ. ಈ ನಂಬಿಕೆ ಜನ ನಂಬಿದ್ರಂದ್ರೆ ಯಾರನ್ನೂ ಮೋಸ ಮಾಡಲ್ರಿ. ಶಿಕ್ಷಣ ಓದಿವಲ್ಲ, ಅವ್ರು ತಪ್ಪು ಮಾಡ್ತೀವಿ, ಅವ್ರು ಯಾರು ಇಲ್ಲ. ನಾವು ಓದಿ ಪಾಸ್ ಆಗಿವ್ರಿ. ಪಾಸ್ ಆಗಿ ಒಂದು ಜವಾಬ್ದಾರಿ ಮ್ಯಾಗಿದ್ದಾಗ ನಾವು ಕೆಲಸ ಮಾಡಿಲ್ಲ ಅಂತ ಬೇಕಾರೆ ನಾವು ಉಪಯೋಗ ಆಗಲ್ಲ ಸರ್. ರೊಕ್ಕ ಎಟ್ಟದ ನೀ ಎಷ್ಟು ಬೇಕು ಹೇಳ್ರಿ, ಯಾವ ತೊಗೊಂಡು ಏನು ಮಾಡ್ತೀವಿ? ಒಂದು 2 ನಿಮಿಷ ಮಾತಾಡ್ತೀನಿ. ಅದಕ್ಕಾಗಿ ಇದು ನಾಳಿನಿಂದ ಇದು ಇವತ್ತು ಸಂಜೆ ಗಾಡಿ ಬಂತ ರೆಡಿ ಮಾಡಿ ಹೊರಗಿನ ತೊಗೊಂಡ್ರೆ ಸರ್. ಖಾಸಗಿ ತೊಗೊಂಡ್ ಕೇಸಿ ಅದು ಮಾಡ್ತೀವಿ. ಇದು ಅದನ್ನ 50 ಟೆಸ್ಟಿ ಒಂದು ಬಾಟ್ಲ ನೀರು ತುಂಬಿ ಇಲ್ಲ ಅದು ಬೇಡ, ಮತ್ತೆ ಫ್ರೆಶ್ ಬೇಕು. ಇಲ್ಲ ಫ್ರೆಶ್ ಬೇಕು, ನಾಳೆ ಬೆಳಿಗ್ಗೆ ಕಳಿಸ್ತೀನಿ. ಲ್ಯಾಬಿಗೆ ಕಳಿಸ್ತೀನಿ ನಾನು. ಬೇಡ ಸರ್, ಲ್ಯಾಬಿಗೆ ಕಳಿಸ್ತೀನಿ. ಅದು ಈಗ ತುಂಬ್ಯಾರ ಸುತ್ತ ಅಂತ ಬಂತ ರಿಪೋರ್ಟ್ ಹೇಳ್ಬಿಡ್ತೀನಿ ನಿಮ್ಗೆ. ರಿಪೋರ್ಟ್ ಕಂಟಿನ್ಯೂ ಮಾಡ್ಕೊಂಡ್ಬಿಡ್ರಿ. ಆ ಕಡೆ ಏನಂತ ಇದು ಆಗಿಲ್ಲ ಅಂದ್ರೆ ನಮ್ಗೆ ಒಂದು ಹೊಸ ಕೊಳವೆ ಮಾಡಿಸ್ಕೊಡ್ಬೇಕು. ಈಗ ಇಮಿಡಿಯೇಟ್ ಒಂದು ಪ್ರಪೋಸಲ್ ಕಳಿಸ್ಬೇಕು. ಇದು ರೈತನ ಮಾಡಿಕೆ 24x7 ಬೇಕಂದ್ರೆ ಎಡಬ್ಲಿಗೆ ಅವ್ರ ಲೆಟರ್ ಬರ್ತೀವಿ ಅಂದ್ರೆ PD ಅವ್ರು ಬರ್ಲಿ ನಾನು ಎಡಬ್ಲಿ ನೆನಪು ಮಾಡ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಹಿಂಗೆ ಆದ್ರೆ ಸರ್ ಅಂತಾನೆ ನೀವು ಹೇಳ್ರಿ. ಯಾಕಂದ್ರೆ ಇಲ್ಲಿ ನಡೆದು ಅವ್ರಿಗೂ ಗೊತ್ತಾಗ್ಬೇಕು. ಅದನ್ನ ಕರಿಬೇಕಾಗಿತ್ತು, ನಾವು ಮತ್ತೆ ಬಿಟ್ಟು ಬಂದ್ವಿ. ಇಲ್ಲಿ ಬಂದ್ರೆ ಅದನ್ನ ಹೇಳ್ತದೆ ಆಗಲಿ ಅವ್ರು ಹೇಳ್ಕೊಂತಾರೆ. ಆಮೇಲೆ ಇದಕ್ಕೆ ನೀವು ಈಗೇನದ ಆಕ್ಷನ್ ಪ್ಲಾನ್ ಈಗೇನು ಕಳಿಸ್ತೀವಿ ಪ್ರಪೋಸಲ್ ಕಳಿಸೋತ್ತಿಗೆ ಕಿಲ್ಲನ್ ಕೇರಾಗ ಮತ್ತೆ ಅದಕ್ಕೊಂದು 2 ಬೋರಿ ಲೀಟರ್ ಬೇಕಾದ್ರೆ ಲೀಟರ್ ಏನು ಫರಕ್ ಬರೋಲ್ಲ. ಬೇಕಾದ್ರೆ ಯೂಸ್ ಮಾಡಮ್ಮ, ಬೇಕಾಗಿಲ್ಲ ಅಂತಂದ್ರೆ ಅದನ್ನ ಬೇಕಾ ಇನ್ನೊಂದು ಕಡೆ ಡೈವರ್ಟ್ ಮಾಡಮ್ಮಿದ್ರಿಂದ ನಾನು ಸಪೋರ್ಟ್ ಮಾಡ್ತೀನಿ. ಏನು ತಪ್ಪೇನದು ಇಲ್ಲಿ ಆಗ್ತಂದ್ರೆ ಇದೊಂದು ಜಾಗದಿಲ್ಲ ಜಾಗ ಇರೋದಂತ ಚಲೋ ನೀರು ಬಿದ್ದು ಅಂದ್ರೆ ಈ ಓಡಿಸ್ಕೊಡಕ್ಕೆ ನೀರಿನ ಶಬ್ದ ಬರಲ್ಲ. ನೀವು ಮಾತಾಡ್ಸ್ಕೊ ಹೋಗಲ್ಲ ಅವ್ರು. ಈಗ ಅವು ನೆಕ್ಸ್ಟ್ ಬರೋ ಸ್ವೀಟ್ ನೀರು ಎಲ್ಲಿ ಬರುತ್ತಲ್ಲ ಅಂತಲೇ ಹಾಕ್ಸು. ಸುಮ್ಮನೆ ಬೇರೆ ಕಡೆ ಅಲ್ಲ ಅದು ಯಾರಿಗೆ ನಮ್ಗೆ ಗೊತ್ತಿರ್ತದ ಯಾವ ಏರಿಯಾಗ ನೀರು ಸ್ವೀಟ್ ಬರುತ್ತೆ. ಈಗ ಒಂದೇ ನೋಡ್ರಿ ಅವ್ರು ಹೇಳೋದ್ ಕೇಳ, ನಿಮಗೆ ಇಲ್ಲೇನ ಯಾಕಡೆ ಸಿಗ್ತದೆ ಈ ಕಡೆ ಇಲ್ಲ ನಂಬದಿತ್ತು ಅಂದ್ರೆ ನೀವು ಒಂದು ಮಾಹಿತಿ ಕೊಡ್ರಿ. ನೀವು ಒಂದು ಅವರು ಜೈಲ್ ಎಷ್ಟು ಖರ್ಚಿಗೆ ಅವ್ರು ನೋಡ್ತಾರೆ.
ಕರೆಕ್ಟಾ? ಕರೆಕ್ಟ್ ಇಲ್ಲ? ನೀವು ದೊಡ್ಡ ಅವ್ರು ಹೇಳೋದ ಮೊನ್ನೆ ಸರ್ ಹೊಸಳ್ಯಾಗ ಇವ್ರು ಏನ್ ಜರ್ನಲಿಸ್ಟ್ ತೋರಿಸಿದ್ರು 3 ಪಾಯಿಂಟ್ ಎಲ್ಲಿ ಬೀಳ ರೈತರು ಎಲ್ಲಿ ತೋರಿಸಲ್ ನೀರ್ ಬಿದ್ದು. ಈಗ ನೀವು ನಿಮ್ಮಲ್ಲಿ ಚಲೋ ಕುಡಿ ನೀರು ಏನಿದೆ ಅಂದ್ರೆ ಅವ್ 3 ಪೈಪ್ ರೊಕ್ಕ ಸುಮ್ಮನೆ ಆಗೋದಲ್ಲ. ಮೊದಲೇ ನೋಡಿದ್ರೆ ಮುಗಿದೋಗಿತ್ತದ. ನಿಮ್ ದೊಡ್ಡ ರೀತಿಲಿ ಅಂತ ಏನೋ ಆಯ್ತದ ಅವನ್ ಗಾಡಿ ವ್ಯವಸ್ಥೆ ಮಾಡ ಮುಂದಿನ ಸಲ ಗೊತ್ತಾಯ್ತಲ್ಲ. ಅದು ಸೇರಿ ಸಿಟಿಯರ್ಗೆ ಇಷ್ಟೆಲ್ಲ ನಿರ್ಧಾರ ತಗೊಂಡ್ ಸರ್ ಒಂದ್ ವರ್ಷ ಸಮಸ್ಯೆ ನೀರೇ ಭೂಮಿಯಾಗಿಲ್ಲ. ಸ್ವಲ್ಪ ನೀವು ಅಲ್ಲಿ ಬೇಕಾದ್ರೆ 2-3 ಪೈಪ್ ಬೀಳ್ತಾವ ಅಂದ್ರೆ ನಾವು ಪೀಡಿಯೋ ಗಿಡಕ್ಕೆ ಸ್ವಲ್ಪ ಪೈಪ್ ಲೈನ್ ವ್ಯವಸ್ಥೆ ಮಾಡ್ಬೇಕು. ಇಲ್ಲ ಹಳೆ ಮೋಟರ್ ಇರ್ತಾವ ನೋಡಿ, ಯೂಸ್ ಮಾಡಿ ನೋಡ್ತೀರಿ ನೋಡ್ರಿ. ತಾಲೂಕಿನ ನೀಲಹಳ್ಳಿ ಮತ್ತು ಕಿಲ್ಲನಕೆರೆ ಗ್ರಾಮದಲ್ಲಿ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದವರು ಹೋರಾಟದ ಎಚ್ಚರಿಕೆ ನೀಡಿದರೂ ಕೂಡ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ವಿರುದ್ಧ ಕುಡಿ ನೀರಿನ ಸಲುವಾಗಿ ಕಿಲ್ಲನಕೆರೆ ಸರ್ಕಲ್ನಲ್ಲಿ ಜಾಲಿ ಮುಳ್ಳುಗಳನ್ನು ಕಡಿದು ರೋಡಿಗೆ ಹಾಕಿ ಅಧಿಕಾರಿಗಳ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಬೃಹತ್ ಪ್ರತಿಭಟನೆ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ನಾಳೆ ಏನಾದರೂ ದಿನಾಂಕ 19ರಂದು ರವಿವಾರ ಬೆಳಿಗ್ಗೆ ಮಾಡಲು ನಿರ್ಧಾರ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಲ್ಲರೂ ಓಡೋಡಿ ನೀಲಹಳ್ಳಿ ಮತ್ತು ಕಿಲ್ಲನಕೆರೆ ಗ್ರಾಮಕ್ಕೆ ಆಗಮಿಸಿ ಎಲ್ಲ ಸಮಸ್ಯೆ ನೀರಿನ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಕಿಲ್ಲನಕೆರೆಗೆ ನಾಳೆ ಎಲ್ಲ ಖಾಸಗಿ ಬೋರಿಗಳಿಂದ ನೀರು ಸರಬರಾಜು ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಅದಕ್ಕೆ ಸರಬರಾಜು ಸರಿಯಾಗಿ ಆಗಲಿಲ್ಲ ಅಂದರೆ ಹೊಸ ಕೊಳವೆ ಬಾವಿ ಮಾಡಿಸಿಕೊಡುವುದಾಗಿಯೂ ಭರವಸೆ ನೀಡಿದ್ದಾರೆ. ಮತ್ತು ಅದು ಜೆಜೆಮ್ ಏನದಂದರೆ 1,15,00,000 ಇರತಕ್ಕಂಥ ಕಿಲ್ಲನಕೆರೆಯಲ್ಲಿ 60% ಇವತ್ತು ಪೇಮೆಂಟ್ ಆಗಿದೆ. ಇನ್ನೂ ಉಳಿದ ಕಾಮಗಾರಿನ ಸೋಮವಾರಲಿಂದ ಪೂರ್ತಿ ಒಂದು ವಾರದೊಳಗೆ ಮುಗಿಸುವುದಾಗಿ ಭರವಸೆ ನೀಡಿದ್ದಾರೆ. ಒಂದು ನೀಲಹಳ್ಳಿಯಲ್ಲಿ ಕೂಡ ಏನದಂದ್ರೆ 94 ಲಕ್ಷದಲ್ಲಿ ಆಗಿರ್ತಕ್ಕಂಥ ಜೆಜೆಮ್ ಕಾಮಗಾರಿ ಏನದ ಸುಮಾರು 80% ಪೇಮೆಂಟ್ ಆಗಿ ಇನ್ನೂ ಕಾಮಗಾರಿ ಉಳಿದ ಅದು ಕೂಡ 10ರಿಂದ 15 ದಿವಸ ಒಳಗೆ ಸಂಪೂರ್ಣ ಎಲ್ಲನೂ ರೆಡಿ ಮಾಡಿ ಕೊಡುವುದಾಗಿ ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬಂದು ಭರವಸೆ ಕೊಟ್ಟದಕ್ಕೆ ನಾಳೆ ಮಾಡ್ತಕ್ಕಂಥ ಪ್ರತಿಭಟನೆ ಏನದ ನಾವು ಹಿಂಪಡೆದಿವಿ. ಅದನ್ನು ಎಲ್ಲ ಕಾಮಗಾರಿ ಮುಗಿದ್ರೆ ಸರಿ, ದಿನನಿತ್ಯ ನಾವು ಸಂಪರ್ಕ ಇರ್ತೀವಿ ರೈತರ ಜೊತೆಗೆ. ಅದು ಮಾಡದಿದ್ದರೆ ಅದೇ ಜಾಲಿ ಮುಳ್ಳು ಮತ್ತು ಅದೇ ಚಪ್ಪಲಿ ಹಾರ ನಾವು ಮತ್ತೆ ದಿನಾಂಕ ನಿಗದಿಪಡಿಸ್ತೀವಿ ಅಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನೀಡ್ತಿದೆ. ಯಾದಗಿರಿ ತಾಲೂಕಿನಲ್ಲಿ ಬರುವ ನೀಲಹಳ್ಳಿ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಭಾಳ ಗಂಭೀರವಾಗಿತ್ತು. ಇದು 6 ತಿಂಗಳ ಹಿಂದೆಯೇ ಎಲ್ಲ ಅಧಿಕಾರಿಗಳಿಗೆ ಹೇಳಿ ಎಲ್ಲ ನಿರ್ಲಕ್ಷ್ಯದಿಂದ 6 ತಿಂಗಳಿಂದ ಆ ಕಾಮಗಾರಿ ಹಂಗೆ ಸ್ಟಾಪ್ ಆದ. ಸುಮ್ಮ ಮಾಡಿದೀವಿ, ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ ಅಂತೇಳಿ ಹೇಳ್ತಾರೆ ಹೋಗ್ತಾರೆ. ಒಂದು ಎಲ್ಲ ಪೈಪ್ ಹೊಡೆದವ ಕಂಪ್ಲೀಟು, ಆ ಓಣಿಗಿಲ್ಲ ಈ ಓಣಿಗಿಲ್ಲ ನೀರೆಲ್ಲ ಸಮಸ್ಯೆ. ಒಂದು ಟ್ಯಾಂಕಿ ಒಂದು ಪ್ರಾಬ್ಲಮ್ ಅದ ಅಲ್ಲಿ, ಸ್ಕೂಲ್ ಪಕ್ಕ ಒಂದು ಟ್ಯಾಂಕಿ ಅದ. 6 ತಿಂಗಳಿಂದನೇ ಅಣ್ಣವ್ರು ಬಂದರು, ಉಮೇಶ್ ಅಣ್ಣ ಮುದ್ನಾಳವ್ರು ಬಂದು 6 ತಿಂಗಳಿಂದ ಡೆಮಾಲೇಷನ್ ಮಾಡ್ಬೇಕಂತೇಳಿದ್ರೆ ಇಲ್ಲ ನೀರು ಶಾರ್ಟೇಜ್ ಆಗುತ್ತೆ, ಆ ಟ್ಯಾಂಕಿ ಬೇರೆ ಕಲೆಕ್ಷನ್ ಕೊಡೋವರೆಗೂ ಆ ಟ್ಯಾಂಕ್ ಹಂಗೆ ಇರಲಿ ಅಂತೇಳಿ ಅದು ಡಿಲೇ ಮಾಡ್ತಾಯಿದ್ದಾರೆ 6 ತಿಂಗಳಿಂದ. ಅದರಿಂದ ನಾವು ರೋಡ್ ಬಂದ್ ಮಾಡಲು ಜಾಲಿ ಮುಳ್ಳೆಲ್ಲ ಕಂಟಿ ಕಡ್ದು ರೆಡಿ ಮಾಡಿದ್ದೀವಿ. ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದಾರೆ. ಎಲ್ಲ ನೀವು ಸರಿ ಮಾಡಿ ಕೊಡ್ತೀವಿ, ಒಂದು 15 ದಿನ ಟೈಮ್ ಕೊಡ್ರಿ, ನಮ್ಗೆ ಎಕ್ಸ್ಟೆನ್ಷನ್ ಮಾಡಿರಿ 15 ದಿನ ಅಂದರೆ ನಾವು ಅದಕ್ಕೆ ಒಪ್ಪಿದ್ದೀವಿ. 15 ದಿನ ಆದರೆ ಮಾಡಲಿಲ್ಲ ಅಂದರೆ ಪುನಃ ಕಂಟಿನ್ಯೂ ನಾವು ಸ್ಟ್ರೈಕ್ ಮಾಡೋಕ್ಕೆ ಪ್ಲಾನ್ ಮಾಡ್ತೀವಿ. ನಿಮ್ಮ ಹೆಸರು? ಸಿದ್ದರಾಮಪ್ಪ ಬಗಲಿ ಮಾಡಿದ್ರಿ ಎಲ್ಲ ನೀರಿನ ಸಮಸ್ಯೆ ಎಲ್ಲ ಬಂದು ಉಮೇಶ್ ಮುದ್ನಾಳ್ ಅವ್ರು ಬಂದು ಹೋರಾಟ ಮಾಡಿದ್ರು. ಅವ್ರು ಬರ್ಲಾರ್ದ ಮತ್ತೆ ಇದು ಏನು ಕೆಲಸ ಮುಂದುವರ್ಸಿಲ್ರಿ, ಯಾರು ಆಫೀಸ್ದವ್ರು ಬಂದು ಯಾರು ಮತ್ತೆ ಮಾಡಿಲ್ಲ. ಮಾಡ್ತೀವಿ ಅಂದ್ರೆ ಹಿಂಗೆ 3-4 ತಿಂಗಳಿಗೆ ಮತ್ತೆ ಹಿಂಗೆ ಒತ್ತೆ ಹಾಕೈತಾರ್ರಿ. ಅದ್ರ ಸಲುವಾಗಿ ಮತ್ತೆ ಹೋರಾಟ ಮಾಡ್ಬೇಕಾದ್ರೆ ಮತ್ತೆ ಬಂದಿರು ಉಮೇಶ್ ಮುದ್ನಾಳ್ ಅವರು. ಏನು ಹೋರಾಟ? ಜಾಲಿ ಮುಳ್ಳು ಚಪ್ಪಲಿ ಅದು ಹಾಕಿ ಮಾಡಾಕತ್ತಿದ್ವಿ. ಅದ್ರ ಸಲುವಾಗಿ ಉಮೇಶ್ ಮುದ್ನಾಳ್ ಅವರು ಬಂದಿದ್ರು ಸರ್. ಅಧಿಕಾರಿಗಳು ಬಂದಿದ್ರು, ಇಷ್ಟೊತ್ತಾನ ಬಂದಿದ್ರು, ಬಂದು ಹೇಳೋಗ್ಯಾರ್ರಿ 15 ದಿನದೊಳಗೆ ಚಾಲು ಮಾಡ್ತಾ ಅಂತ ಹೇಳಿ. ನಿಮ್ಮ ಹೆಸರು? ಹನುಮಂತ ಬಾಗಿಲಾರ ಸರ್. ನೀರಿಂದು ಭಾಳ ತೊಂದರೆ ಆಗ್ಯದ ನಮ್ಮಲ್ಲಿ. ನೀರಿಂದು ಒಂದು ಮೋರಿಲ್ಲ, ಒಂದು ರೋಡ್ ಇಲ್ಲ ನಮಗೆ. ಕಡೆ ಪೂರ ಬಂಗ್ಲೆಲ್ಲ ಸಿಚಾಕ ಏನಿಲ್ಲ, ಎಲ್ಲ ತೊಂದರೆ ಆದ ಸಲುವಾಗ ನಾವೆಲ್ಲ ಏನು ಮಾಡಿ ಊರಾಗೆಲ್ಲ ಒಗ್ಗಟ್ಟು ಮಾಡಿ ಕೇಸಿ ರೋಡು ಇದು ಸ್ಟಾಪ್ ಮಾಡ್ಬೇಕಂತ ಮಾಡಿದ್ದೀವಿ. ಮಾಡಿದ ಸಲುವಾಗಿ ಕೇಸಿ ಇವಾಗ ಸಾಬ್ರು ಬಂದು ಕೇಸಿ ಎಲ್ಲ ಇದು ಮಾಡಿ ಕೇಸಿ ಇನ್ನೊಂದು 15 ದಿನದೊಳಗೆ ಮಾಡಿ ಕೊಡ್ತೀವಿ ಅಂದ್ರೆ ನಾವು 15 ದಿನದೊಳಗೆ ಮಾಡಿಕೊಳ್ಳಿಲ್ಲಪ್ಪ ಅಂದ್ರೆ ಮತ್ತೆ ರೋಡ್ ಸ್ಟಾಪ್ ಮಾಡ್ಬೇಕಂತ ನಾವೆಲ್ಲ ಊರು ಜನ ಮಾತಾಡ್ಕೊಂತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಮಲ್ಲಯ್ಯ ಸರ್. ನಮ್ಮೂರು ಸಮಸ್ಯೆ ಇದ್ದಾರೆ ನೀರಿಂದ ರೀ. ರೋಡಿಗೆ ಜಾಲಿ ಮುಳ್ಳು ಕಡ್ದು ಕಿಸಿ ಇಟ್ಟಿದ್ದೀವಿ. ರೋಡ್ ಸ್ಟಾಕ್ ಮಾಡ್ಬೇಕಂತ ರೀ. ಅದೇ ಸ್ಟಾಕ್ ಮಾಡ್ಬೇಕು, ನಾಳೆ ಆಯ್ತಾರ ಮಾಡ್ಬೇಕಂದ್ರೆ ಬಂದು ಬೆಳಗ್ಗೆ ಬಂದು ಅಧಿಕಾರಿಗಳು ಬಂದು ಕೇಸಿ ಎಲ್ಲ ಮಾಡಿ ಕೊಡ್ತು ಅಂತ ಹೇಳ್ರಿ. ನೀರಿಂದ ಒಂದು 15 ದಿನದೊಳಗೆ
ಮಾಡಿ ಕೊಡ್ತು ಅಂತೇಳಿ ಇಲ್ಲ ಅಂದ್ರೆ ಮತ್ತೆ ಇದೆ ರೋಡ್ ಸ್ಟಾಕ್ ಮಾಡಿ ಕೊಡ್ತೀವಿ. ನಿಮ್ಮ ಹೆಸರು ಮಲ್ಲಪ್ಪ ಯಾವ ಊರು? ಕಿಲ್ಲಣಕೇರಿ.